ಹಲೋ. ಓ ಹೌದಾ, ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅಂದ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ, ಈ ವಾರದ ಪಂಚಾಂಗ ಫಲ ನೋಡೋಣ. 19ನೇ ತಾರೀಕು ಏಪ್ರಿಲ್ 2026 ಭಾನುವಾರ. ಶ್ರೀ ಪರಾಭವ ನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ವೈಶಾಖ ಮಾಸೆ ಶುಕ್ಲ ಪಕ್ಷದ ದ್ವಿತೀಯ ತಿಥಿ ಭರಣಿ ನಕ್ಷತ್ರ ಆಯುಷ್ಮಾನ್ ಯೋಗ ಕೌಲವ ಕರಣ. ಇವತ್ತಿನ ಒಂದು ಪಂಚಾಂಗ. ಇದರ ಬೇಸ್ ಮೇಲೆ ಈ ವಾರದ ಸ್ಥಿತಿ ಗತಿ, ಏನು ಎಚ್ಚರಿಕೆಗಳು, ಯಾವ ರಂಗದಲ್ಲಿ ಹೆಜ್ಜೆ ಇಡಬೇಕು, ಮಾಡಬಾರ್ದು, ಒಂದು ಮುನ್ನೋಟ, ಒಂದು ಮುನ್ನೆಚ್ಚರಿಕೆ. ಹೌದು, ಗ್ರಹಗಳು ತಿಂತಾಗ್ತಿದ್ದಾವೆ. ಇವತ್ತು 60 ರೂಪಾಯಿ ಇದ್ದಿದ್ದು ಆಟೋ ಗ್ಯಾಸ್ 120 ರೂಪಾಯಿಗೆ ತಂದು ನಿಲ್ಸಿದ್ದಾರೆ. ಯಾರು ಕೇಳೋರು ಆಟೋ ಅವ್ರನ್ನ? ಸರ್ಕಾರಿ ಸ್ವಾಮ್ಯದ ಇಂಡಿಯನ್ ಆಯಿಲ್ HP ರೈಸ್ ಮಾಡಿಟ್ಟಿರ್ತಕ್ಕಂಥ ಇವ್ರು ಇಳಿಸ್ತಾರೆ. ಮತ್ತೆ ಏನಾದರೂ ಇದೆಲ್ಲ ಯುದ್ಧ ನಿಂತ ಮೇಲೆ ಅನ್ಕೊಂಡಿದ್ದೀರಿ? ಖಂಡಿತ ಇಲ್ಲ. ಮಣ್ಣೆರ್ಸೋ ತಂತ್ರ ಬಿಟ್ಟು ಬಿಡಿಯೋದು. ಒಂದ್ಸಲ ಹಬ್ಬ ಒಂದು 10 ರೂಪಾಯಿ ಇಳಿಸ್ತಾರೆ ಅಷ್ಟೇ. ಹೌದು, ಅಂತಾರಾಷ್ಟ್ರೀಯವಾಗಿ ಸಮಸ್ಯೆಗಳಿದೆ, ಇನ್ನೊಂದಿದೆ. ನೀವು ಅದಕ್ಕೆ ಏನಾದರೂ ಬೇರೆ ಏನಾದರೂ ಒಂದು ಆಪ್ಷನ್ಸು, ಇನ್ನೊಂದು ರಿಬೇಟು, ಬೇರೆ GST ಬೇರೆ ಇನ್ಯಾವುದಾದ್ರೂ ರೂಪದಲ್ಲಿ ಹೈಯೆಸ್ಟ್ ಟ್ಯಾಕ್ಸ್ಗಳನ್ನು ಕಲೆಕ್ಷನ್ ಮಾಡ್ತಿದ್ದಾರೆ. ಅಲ್ಲಿ ನೋಡಿ, ಅಲ್ಲಿ ಸೂರ್ಯ ಆ ಒಂದು ಕೇತು ಸಾರದಲ್ಲಿ ಕೂತಿದ್ದಾನೆ. ಪುಣ್ಯಾತ್ಮ ಕೇತು ಸಾರದಲ್ಲಿ ಮೂಲ ತ್ರಿಕೋಣದಲ್ಲಿ ದಿಗ್ಬಂಧನವಾಗಿ ನಿಂತ್ಕೊಬಿಟ್ಟಿದೆ. ಎಲ್ಲಿ ದೊರೆಗೆ ಮನಸ್ಸಾಕ್ಷಿ ಇಲ್ಲ. ಏನ್ ಮಾಡ್ತೀರಿ? ಎಂತೆಂಥವರು ಯಾರ್ಯಾರೋ 7 ಕೊಲೆ ಕೇಸು, 3 ಕೊಲೆ ಕೇಸು, ಇಂಥ ಒಂದು ವ್ಯಕ್ತಿಗಳ ಕೈಗೆ ಅಧಿಕಾರ, ಮರ್ಡರು, ಮೋಸ, ದಗ, ಒಬ್ಬೊಬ್ಬರ ಮೇಲೆ ಎಷ್ಟು ಕೇಸುಗಳಿದೆ ನೋಡಿ. ಸೂರ್ಯ ಕೇತು ಸಾರ, ಸತ್ಯಗಳು ಹೊರಗಡೆ ಬರ್ತಿದೆ. ದೊಡ್ಡವ್ರದ್ದೆಲ್ಲ ಕಥೆಗಳು, ಉಪಕಥೆಗಳು ಎಲ್ಲ. ಏನು ಹೇಳ್ತೀರಿ? ನಮ್ಮ ಸಾಮಾನ್ಯರಿಗೆ ಅಷ್ಟು ಬೇಗ ಇದು ಬಿಡತಕ್ಕಂಥದ್ದೆಲ್ಲ. ನಾವು ಪ್ರತಿ ಹೆಜ್ಜೆಯೂ ಜಾಗೃತಿಯಾಗಿರಬೇಕು. ಆತ್ಮಸಾಕ್ಷಿಯೇ ಹೋಗ್ಬಿಟ್ಟಿದೆ. ಸುಳ್ಳಿನ ಒಂದು ಮುಖವಾಡಕ್ಕೆ ಬೇಗ ಜಯಕಾರ ಬರತಕ್ಕಂಥದ್ದು. ಸೂರ್ಯ ಕೇತು ಸಾರ, ಶುಕ್ರಲ್ಲಿ ಅದ್ಭುತವಾಗಿ ಆನಂದವಾಗಿ ಕೂತು ಬಿಟ್ಟಿದ್ದಾನೆ. ಅಲ್ಲಿ ನೋಡಿ, ಆ ಸೆಳೆತಕ್ಕೆ ಚಂದ್ರ ಕೂಡ ಬಂದು ನಿಂತಿದೆ ಅಲ್ಲಿ. ಅಕ್ಷಯ ತೃತೀಯ, ಎಲ್ಲಿ ಅಕ್ಷಯ ತೃತೀಯ ಮಕ್ಕಳು ಸುಮ್ಮನೆ ಹೋಗ್ಬಿಟ್ಟು ಬಂಗಾರ ತಗೋತೇವೆ, ಇನ್ನೊಂದು ಮಾಡ್ತೇವೆ. ಖಂಡಿತ ನಾಳಿನ ಸಂಚಿಕೆನೆಲ್ಲ ಹೇಳ್ತಾನೆ, ಏನು ತಂದಿಟ್ಕೊಂಡ್ರೆ ಬಂಗಾರ ಅನ್ನೋದನ್ನ ಇನ್ನು ಮೇಲೆ ಸ್ವಲ್ಪ ಯೋಚನೆ ಮಾಡಿ ಯಾವುದನ್ನ ತಂದಿಟ್ರೆ. ಯಾಕಂದ್ರೆ ಅಕ್ಷಯ ತೃತೀಯ ಅಂದ್ರೆ ತುಂಬಾ ಜನಕ್ಕೆ ಗೊತ್ತಿಲ್ಲ ದಾನದ ಒಂದು ವೈಶಿಷ್ಟ್ಯತೆ. ನನಗೂ ಗೊತ್ತಿರಲಿಲ್ಲ. ನಾನು ಕೂಡ ಆರಂಭ ಕಾಲಘಟ್ಟದಲ್ಲಿ ಹೌದೇನೋ ಹರಿಯೋ ನೀರಿನ ಜೊತೆ ನಾನು ಹೆಜ್ಜೆ ಇಟ್ಟಿರ್ತಕ್ಕಂಥದ್ದು. ಯಾರೋ 4 ಶೆಟ್ಟಿಗಳು, ವ್ಯಾಪಾರಿಗಳು, ಶ್ರೇಷ್ಠಿಗಳು ಅಂತ ಹೇಳ್ತೇನೆ. ವ್ಯಾಪಾರಸ್ಥರು ಅಂದ್ರೆ ಅದೇ. ಏನ್ ಮಾಡೋದು? ಈ ಒಂದು ಬಿಸಿಲುಗಾಲದಲ್ಲಿ ಮಳೆ ಇಲ್ಲ, ಬಿಸಿಲು ಬೇರೆ, ವ್ಯಾಪಾರ ಆಗ್ಬೇಕಲ್ವಾ ಅನ್ನೋದೊಂದು ಪ್ಲಾನ್ ಮಾಡಿದ್ರು. ಅವ್ರು ಬಂಗಾರ ಯಾರು ಬರಲ್ಲ, ಬೆಳೆ ಗಿಳೆ ಬಿಡೋಣ ಇನ್ನೊಂದು ಅನ್ನತಕ್ಕಂಥದ್ದು. ಎಲ್ಲಿ? ಅದರಲ್ಲೂ ಇಂಥದ್ದೊಂದು ಬೆಂಗಳೂರಿಗೆ ತಟ್ಟಿರೋ ಬಿಸಿಲು ಇನ್ನೊಂದು 4-5 ವರ್ಷದಲ್ಲಿ ಹೇಳ್ತೀನಿ, ಬೆಂಗಳೂರಲ್ಲಿ ಯಾರು ಇರೋಕ್ಕಾಗಲ್ಲ. ಮಿನಿಮಮ್ 40 ಡಿಗ್ರೀಸ್ 42 ಡಿಗ್ರೀಸ್ ಇಟ್ ಇಸ್ ಗೋಯಿಂಗ್ ಟು ಹಿಟ್. ಅಷ್ಟು ಕೆರೆಗಳು ನುಂಗುಬಾಕ. ಇಲ್ಲಿ ನೋಡಿ, ಇಲ್ಲೊಂದು ಲುಂಬಿನಿ ಗಾರ್ಡನ್ ಅಂತಿತ್ತು, ಮುಚ್ಚಾಕ್ಬಿಟ್ಟಿದ್ದಾರೆ. ಇಲ್ಲೇ
ಜನ ಹೆಂಗ್ ಬರ್ತಿದ್ರು ಗೊತ್ತಾ, ಇರೋ ಕೆರೆಗಳನ್ನ ಪುನರುಜ್ಜೀವನ ಮಾಡ್ರಪ್ಪ ಅಂತ ನಾವು ಇವ್ರ ಕೈಗೆ ಅಧಿಕಾರ ಏನ್ ಮಾಡ್ತೀವಿ? ಯಥಾ ಪ್ರಜಾ ತಥಾ ರಾಜ, ಸೂರ್ಯ ಕೇತುಸಾರ ಯಾಕಪ್ಪ ಕೊಟ್ವಿ ಇವ್ರ ಕೈಗೆ ಅನ್ನಿಸ್ತಕ್ಕಂಥ ಒಂದು ಭಾವದಲ್ಲಿ ಬೇಯತಕ್ಕಂಥದ್ದು. ಏನ್ ಮಾಡ್ತೀವಿ? 2,000 5,000 10,000 ರೂಪಾಯಿಗೆ ಮಾರ್ಕೋಬಿಟ್ವಿ, ಜಾತಿಗೆ ಮಾರ್ಕೋಬಿಟ್ವಿ. ಹಾ, ನಮ್ ಜಾತಿ ಹೆಸರು ಹೇಳ್ಕೊಂಡು ಬರ್ತಾನೆ ಯಾವ್ದಾದ್ರು ನಾಯಕ ಒಂದು ಗಮನಿಸ್ ನೋಡಿ, ಸುಮ್ನೆ ಜಾತಿ ನಡುವೆ ಧರ್ಮದ ನಡುವೆ ಬೆಂಕಿ ಹಚ್ಚತಕ್ಕಂಥದ್ದು ಸೂರ್ಯ. ಇವತ್ತು ನೋಡಿ ಟ್ರಂಪ್ ಜೀಸಸ್ ಪೋಸ್ಟ್ ಹಾಕೋಬಿಟ್ಟಿದ್ದಾನೆ. ಹೇಳೋದಲ್ಲ, ಯುದ್ಧ ಈ ಕಾಲಕ್ಕೆ ಮುಗಿತಕ್ಕಂಥದ್ದಲ್ಲ, ಅವನು ಬಿಡೋದಿಲ್ಲ, ಈ ಒಂದು ಗ್ರಹಗಳು ಬಿಡೋದಿಲ್ಲ, ಪ್ರಚೋದನಾಕಾರಿಯಾಗಿ ಅಲ್ಲೊಂದು ಸೆಳೆತಕ್ಕೆ ಎಳೆಯತಕ್ಕಂಥದ್ದಾಗುತ್ತದೆ. 100% ಹೇಳ್ತೇನೆ, ಸೆಳೆದು ಬಿಡ್ತವೆ. ಸುಂಟರ ಗಾಳಿಯಾಗಿ ತಂದು ನಿಲ್ಲಿಸುತ್ತೆ. ಬಡವನ ಪಾಲು ಓ ಶಿವ ಇಲ್ಲವೇ ಇಲ್ಲ. ಈ ಸಂದರ್ಭದಲ್ಲಿ ನಿಜ ಹೇಳಬೇಕು ಅಂದ್ರೆ ಇಂದಿರಾ ಕ್ಯಾಂಟೀನ್ ಅಂತಾರಲ್ವ, 1,000 ಕ್ಯಾಂಟೀನ್ ಇವ್ರು ಜಾಸ್ತಿ ಮಾಡಬೇಕು. ಪ್ರತಿ ಗಲ್ಲಿನಲ್ಲೂ ಪ್ರತಿ 10 ಕಿಲೋಮೀಟರ್ ಒಂದು ಇಂದಿರಾ ಕ್ಯಾಂಟೀನ್, ಒಂದು 5 ಕಿಲೋಮೀಟರ್ಗೆ ದಿನ ಒಂದು 5,000 ಜನಕ್ಕೆ ತುಂಬಾ ಒಂದು ಕಡಿಮೆ, ತುಂಬಾ ಬಡಬಗರಿದಾರಪ್ಪ, ಕೂಲಿ ಕಾರ್ಮಿಕರಿದ್ದಾರೆ, ಅವ್ರಿಗೊಂದು 20-25 ಸಾವಿರ ಇವತ್ತು ಸಂಬಳಗಳು ಮ್ಯಾಕ್ಸಿಮಮ್. ಬಾಡಿಗೆ ಕಟ್ತಾನ, ಮೆಡಿಸಿನ್ ನೋಡ್ತಾನ, ಅಮ್ಮ ಅಪ್ಪನ ನೋಡ್ತಾನ, ಹೆಂಡತಿ ನೋಡ್ತಾನ, ಮಗನ್ ನೋಡ್ತಾನ, ಇನ್ಶೂರೆನ್ಸ್ ನೋಡ್ತಾನ, ಪೆಟ್ರೋಲ್ ನೋಡ್ತಾನ. ಎಲ್ಲಪ್ಪ ಅವನಿಗೆ ಏನ್ ತಿಂತಾನೆ, ಏನ್ ಉಳಿಸ್ತಾನೆ, ಯಾವುದರ ಒಂದು ಭಾವವೂ ಗೊತ್ತಾಗ್ತಿಲ್ಲ. ಸುಂಟು ಗಾಳಿ ಮಾಡಿ ಇಟ್ಬಿಟ್ಟಿದ್ದೇವೆ ನಾವು. ಮೊದಲು ತಗೋಬೇಕಾದಂಥದ್ದು ಇವ್ರೇನ್ ಗೊತ್ತ್ರಿ, ಬೇರೆ ಇನ್ನೇನೋ ಮಾಡ್ತಿದ್ದಾರೆ ಇವ್ರ ದಂಗಲುಗಳಲ್ಲಿ ಇವ್ರು ನಿಂತಿದ್ದಾರೆ. ಯಾರಾದ್ರೂ ಅಲ್ಲೊಂದು ಗಮನಿಸಿ ನೋಡಿ, ಸೂರ್ಯ ಕೇತುಸಾರ. ಬರೀ ಟಿವಿ ಬಂದ್ರೆ, ಕ್ಯಾಮರಾ ಬಂದ್ರೆ ಸಾಕು, ಅದ್ರ ಮುಂದ್ಗಡೆ ಮುಖಗಳು ತೋರಿಸ್ಕೊಳ್ತಕ್ಕಂಥದ್ದು. ನೀನ್ ಸಾಲ ಎಷ್ಟು ಮಾಡಿದೆ, ನಾನ್ ಸಾಲ ಎಷ್ಟು ಮಾಡಿದೆ, ನೀನ್ ಉದ್ಧಾರಕ್ಕೆ ಎಷ್ಟು ಮಾಡಿದೆ, ನೀನ್ ಕೆಡಿಸಿದೆ ಎಷ್ಟು ಕೆಡಿಸಿದೆ, ಇವುಗಳದ್ದೇ ಆಗಿದೆಯೇ ವಿನಃ. ನೀವು ಗಮನಿಸಿ ನೋಡಿ, ಶುಕ್ರ ಕುಜನ್ ಮನೆಯಲ್ಲಿ, ಕುಜ ಹಿಂದ್ಗಡೆ ಅಲ್ಲೊಂದು ಪುರುಷ ಬಲ ದಿಗ್ಬಂಧ ನೋಡಿ. ಮೇಷದಲ್ಲಿ ಸೂರ್ಯ, ಮೂಲ ತ್ರಿಕೋಣವಾಗಿ ಕೇತು. ಶುಕ್ರ ಮೇಷದಲ್ಲಿ ಮೂಲ ತ್ರಿಕೋಣವಾಗಿ ಕೇತು. ಅಲ್ಲಿಗೆ ಇನ್ನೆಲ್ಲಿ ಲಕ್ಷ್ಮಿ ಸುಡ್ತಾ ಇದೆ. ಆತ್ಮಬಲ ಹೋಯ್ತು, ಮನೋಬಲ ಹೋಯ್ತು, ಪಿತೃಬಲ ಹೋಯ್ತು, ಆರೋಗ್ಯ ಬಲ ಹೋಯ್ತು. ಸೂರ್ಯ ಅಂದ್ರೇನೆ ಬಂಗಾರ. ಬಂಗಾರದ ಒಡೆಯ ಅನ್ನತಕ್ಕಂಥದ್ದು ಹೇಳ್ತಾರೆ. ಸೊ ಆ ಶಕ್ತಿ ನಮ್ಗೇನು ಅಕ್ಷಯ ತೃತೀಯಕ್ಕೆ ಹೋಗ್ಬಿಟ್ಟು ಈ 4 ಜನ 5 ಜನ ಶೆಟ್ಟಿಗಳಿದೆಲ್ಲ ಸೇರ್ಕೊಂಡು ಅದನ್ನೊಂದು ತುಂಬಾ ಚೆನ್ನಾಗಿ ಅದ್ಭುತವಾಗಿ PR ಮಾಡಿದ್ರು. ಇವತ್ತು ಹೆಂಗ್ PR ಮಾಡಿಟ್ಬಿಟ್ಟಿದ್ದಾರೆ ಅಂದ್ರೆ, ಡ್ರ್ಯಾಗನ್ ಫ್ರೂಟ್ ಒಂದು ಉದಾಹರಣೆ. ನೀವು ನಂಬ್ತೀರಾ? ಒಂದೇ ಒಂದು ಬೆಟ್ಟದ ನೆಲ್ಲಿಕಾಯಿ ತಗೊಳ್ಳಿ, ಇದಕ್ಕಿಂತಲೂ 100 ಪಟ್ಟು ಬೆಟ್ಟದ ನೆಲ್ಲಿಕಾಯಿಯಲ್ಲಿ ವಿಟಮಿನ್ ಸಿ ಇರ್ಬೋದು, ಬೇರೆ ಬೇರೆ ತರದಿದೆ ಡ್ರ್ಯಾಗನ್ ಫ್ರೂಟ್ ಅನ್ನ ಮಾಡಿಟ್ಬಿಟ್ಟಿದ್ದಾರೆ. ಕೆಜಿಗೆ 300 ರೂಪಾಯಿ 400 ರೂಪಾಯಿ ಅಂತಾರೆ. ಪಾಪ ಬಡ ರೈತ ಬೆಳೆದ್ರೆ ಅವನ ಕೈಗೆ ಅಷ್ಟು ಬರ್ತಿದೀಯಾ? ಪ್ರತಿ ಮನೆಯಲ್ಲೂ ಬೆಟ್ಟದ ನೆಲ್ಲಿಕಾಯಿಯನ್ನ ನಿಜ ಹೇಳ್ಬೇಕು ಅಂದ್ರೆ ಬಳಸ್ಕೊಂಡ್ರೆ ನಮ್ಮ ರೈತ ತುಂಬಾ ಉದ್ಧಾರಕ ಆಗ್ತಾನೆ. ಇದು ಯಾವುದು? ಫಾರೆಸ್ಟ್ ಅಗ್ರಿಕಲ್ಚರ್. ಅದು ತುಂಬಾ ನೀರ್ ಬೇಕು, ತುಂಬಾ ಅದಕ್ಕೆ ಕಾವಲು ನಿಂತ್ಕೋಬೇಕು, ತುಂಬಾ ಕಾಪಾಡಬೇಕು, ತುಂಬಾ ಗೊಬ್ಬರ ಹಾಕ್ಬೇಕು ಅನ್ನೋದೇನೂ ಇಲ್ಲ. 150 ಕೋಟಿ ಜನ ಇದೀವಿ, ಹೆಚ್ಚು ಕಡಿಮೆ 140 ಕೋಟಿನೇ ಇಟ್ಕೊಳ್ಳಿ. 10 ಕೋಟಿ ಸೆನ್ಸಸ್ ಅಲ್ಲಿ ಇಲ್ಲ, ಇನ್ನೊಂದಿಲ್ಲ, ಎಲ್ಲಿಂದಲೋ ಬಂದ್ರು ಅಂತ. ಪ್ರತಿಯೊಬ್ಬರು ಒಂದು ತಿಂಗಳಿಗೆ 1 ಕೆಜಿ ಬೆಟ್ಟದ ನೆಲ್ಲಿಕಾಯಿ 100 ರೂಪಾಯಿ ಅಂತಾನೆ ಇಟ್ಕೊಳ್ಳಿ. 150 ಕೋಟಿ ಜನ ಲೆಕ್ಕ ಹಾಕೊಳ್ಳಿ, 15,000 ಕೋಟಿಯ ವ್ಯವಹಾರ ಆಗುತ್ತೆ ನಮ್ಮ ರೈತರೇ. ಅದನ್ನ ಮಾಡಿ ಇದು ಯಾವ್ದು ಪರದೇಶದ್ದು ತಗೊಬಂದು ಅದು ಮೂಸೋಕ್ಕೂ ಆಗಲ್ಲ, ತಿನ್ನೋಕ್ಕೂ ಆಗಲ್ಲ, ಅದು ರುಚಿನೇ ಇಲ್ಲ. ಅದು ಈ ತರದೆಲ್ಲ ಮಾಡಿಟ್ಬಿಟ್ಟಿದ್ದಾರೆ. ಅದನ್ನ ಬಳಸ್ಲಿಕ್ಕೆ ಎಷ್ಟು ಎಚ್ಚರಿಕೆ ತಗೋಬೇಕು. ಮಾರ್ಕೆಟ್ಗೆ ತಗೊಬಂದ್ರೆ ಪೆರಿಷಬಲ್ ಪ್ರಾಡಕ್ಟ್. ನೀವು ಬೆಟ್ಟದ ನೆಲ್ಲಿಕಾಯಿ ತಗೊಬಂದಿಟ್ಟು ನೋಡಿ, 1 ವಾರ ಉಳಿಯುತ್ತೆ, ಅದೇನ್ ತೊಂದ್ರೆ ಇಲ್ಲ, 10 ದಿನ ಇಡ್ಬೋದು, ಉಪ್ಪಿನಕಾಯಿ ಮಾಡಿ ಇಟ್ಕೋಬಹುದು. ಬೇರೆ ಬೇರೆ ಅದ್ಭುತ ಮೆಗ್ನೀಷಿಯಂ ಇರತಕ್ಕಂಥದ್ದು. ಇಂಥದ್ದು ಒಂದು ಸಣ್ಣ ಸೆಳೆತ ಬದಲಾವಣೆಗಳು ಮಾಡ್ಕೋಬೇಕು ನೋಡಿ. ಈ ತರ PR ಮಾಡಿಟ್ಟಿದ್ದಾರೆ. ಓ ಈ ಅನ್ನತಕ್ಕಂಥದ್ದು. ಅದು ಒಂದು ದಿನಕ್ಕೆ ಬಲೂನ್ ಸಿಸ್ಟಮ್ ಹೊಡೆಯುತ್ತೆ. ಅವನು ಕಿಂಗ್ ಫಿಶರ್ ಮಾಡಿಟ್ಟಿದ್ನಲ್ಲ ವಿಜಯ್ ಮಲ್ಯ, ನಂದೇ ನಂಬರ್ 1, ನಂದೇ ಕರೆಕ್ಟು. ಹೊಡೆತ ಕೊಟ್ಟಿದ್ದ ಅಂತಿಂತ ಹೊಡೆತ ಅಲ್ಲ, ಸುಮ್ಮನೆ PR. ಈ ಅಕ್ಷಯ ತೃತೀಯಕ್ಕೆ ಈ ತರ ಸೇರ್ಕೊಂಡು
ಅದು ಉತ್ತರ ಭಾರತಕ್ಕೂ ಹಬ್ಬಿಬಿಡ್ತು. ಬಂದ್ರೆ ಅವತ್ತು ತಗೊಂಡ್ರೆ ಬಂಗಾರ ತಗೊಂಡ್ರೆ ಇಲ್ಲವೇ ಇಲ್ಲ, ಯಾವ ವೇದದಲ್ಲೂ ಇಲ್ಲ, ಯಾವುದ್ರಲ್ಲೂ ಇಲ್ಲ. ನೀವು ಹುಡುಕ್ ನೋಡಿ, ತುಂಬಾ ದೊಡ್ಡ ದೊಡ್ಡ ವಿದ್ವಾಂಸರುಗಳು, ಮಹರ್ಷಿಗಳ ಪರಂಪರೆ, ದೇವ ಪರಂಪರೆ. ನೀವು ಬನ್ನಿ 50% ಮೇಕಿಂಗ್ ಚಾರ್ಜು ಅಂತಾನೆ ನಿಮಗೆ ಅವನ್ ಭ್ರಮೆ ತುಂಬಿಸ್ಬಿಟ್ಟಿದ್ದಾನೆ. ತೆಗೆದ್ರೆ ಸಾಕು, ಆಯಾ ಸೂಪರ್ ಸ್ಟಾರ್ಗಳು, ಸೆಲೆಬ್ರಿಟಿಗಳು ಕರ್ಕೊಂಡು ಬಂದು ಅದು ಇದು ಅವ್ನ್ ವ್ಯಾಪಾರ ಮಾಡ್ಲಿಕ್ಕೆ ಮಾಡಿಟ್ಟಿರ್ತಕ್ಕಂಥ 4 ಜನ ಶ್ರೇಷ್ಠಿಗಳು. ಅದು 40 ಜನ ಆಯ್ತು, ಇವತ್ತು ಪೂರ್ತಿ ಇಡೀ ವಿಶ್ವಕ್ಕೆ ಹಬ್ಬಿಸ್ಬಿಟ್ಟಿದ್ದಾರೆ. ಒಳ್ಳೆ ಮಾರ್ಕೆಟಿಂಗ್ ಮಾಡಿಟ್ಬಿಟ್ಟಿದ್ದಾರೆ. ನಾಳೆ ಒಂದು ದಿನಕ್ಕೆ ಕಡಿಮೆ ಅಂದ್ರೆ ಯಾವ ರೇಟ್ ಹತ್ತಿದ್ರು ಕೂಡ ತಗೊಳ್ಳಿ, ಒಂದು ಕಡಿಮೆ ಅಂದ್ರೆ 1-1.5 ಟನ್ ಮಾರಾಟ. ನಾವು ಹುಚ್ಚೂರು ಸಂತೆನಲ್ಲಿ ಉಂಡವನೇ ಜಾಣ ಅಂತ ಹೇಳ್ಬಿಟ್ಟು ಹೋಗೋದು ಧುಮುಕೋದು. ಇವ್ರುಗಳು ವ್ಯಾಪಾರಸ್ಥಗಳು ಮಾಡ್ಕೊಂಡಿರ್ತಕ್ಕ ಈ ತರ ಪ್ರತಿ ರಂಗದಲ್ಲೂ ಒಂದು PR ಕೆಲಸ ನಡೀತಿದೆ. ನಮ್ಮನ್ನ ಹೈಲೈಟ್ ಮಾಡ್ತಕ್ಕಂಥದ್ದು. ಹೌದು, ಇವತ್ತು ನೋಡಿ, ಆತ್ಮಕಾರಕ ಸೂರ್ಯ ಶುಕ್ರನ್ ಜೊತೆಲಿ ಇದ್ದಾನೆ. ಮೊನ್ನೆ ಒಂದು ದುರಂತ ಪಿಕ್ಚರ್ ಹಿಟ್ ಆಗಿದೆ. ಅದು ದೇಶಭಕ್ತಿ, ಇನ್ನೊಂದು ಇರ್ಲಿ, ವಾಟ್ ಎವರ್. ಯಾರು ಮಾಡೋದು, ಫಸ್ಟ್ ಪಾರ್ಟ್ ಒಂದಷ್ಟು ದುಡ್ಡು ಮಾಡಿತು, ಸೆಕೆಂಡ್ ಪಾರ್ಟು ಡಬಲ್ ದುಡ್ಡು ಮಾಡಿದೆ. ಸರಿ, ಯಾರಾದ್ರೂ ಯೋಚನೆ ಮಾಡಿದಾರ? ಒಂದು ಭಾರತೀಯ ಚಲನಚಿತ್ರ ರಂಗದಲ್ಲಿ ಹೆಚ್ಚು ಕಡಿಮೆ 2,500 ಕೋಟಿ ಒಂದು ಪಿಕ್ಚರ್ ದುಡ್ಡು ಮಾಡೋದು. ಫಸ್ಟ್ ಪಾರ್ಟು, ಸೆಕೆಂಡ್ ಪಾರ್ಟು, OTT ರೈಟ್ಸ್ ಇದೆಲ್ಲ ತಗೊಂಡ್ರೆ 3,000 ಕೋಟಿಗೆ ಬರುತ್ತೆ. ಯಾವ ಶಾರುಖ್ ಖಾನ್ ಆದ್ರು, ಸಲ್ಮಾನ್ ಖಾನ್ ಆದ್ರು, ನೀವು ನೋಡಿ ಯಾವ ಕರಣ್ ಜೋಹರ್ ಆದ್ರು, ಒಂದು ಮಾತು, ಏನೋ ಇದು ನಮ್ಮದೇ ಅಲ್ವಾ, ನಮ್ಮವನೇ ಅಲ್ವಾ? ಇಲ್ಲವೇ ಅಲ್ಲ. ಕಲಾರಂಗದಷ್ಟು ಕೆಟ್ಟ ಕೊಳಕು ವ್ಯಕ್ತಿಗಳು ಸೇರ್ಕೊಂಡಿರೋ ಕೊಳಕು ಮಂಡಲಗಳು. ಒಬ್ಬ ವ್ಯಕ್ತಿ ಇಂಥದ್ದೊಂದು ತೆಗೆದಿದ್ದಾನೆ, ಇಷ್ಟು ದೊಡ್ಡ ಬಿಸ್ನೆಸ್ ಮಾಡಿದೆ ಇಂಟರ್ನ್ಯಾಷನಲಿ. ಅದು ಬೇಡ, ನಮ್ KGF ತಗೊಳ್ಳಿ. ಕನ್ನಡ ಚಿತ್ರರಂಗವನ್ನ ತುಂಬಾ ಜನ ಆ ಶುಕ್ರ ಸೇರಿರೋದಕ್ಕೆ ಹೇಳ್ತಿದ್ದಾನೆ. ಎಷ್ಟು ಕೇವಲ ಅದೊಂದು ಸಣ್ಣದು. ಯಾವ ಮಟ್ಟಕ್ಕೆ ಅಂದ್ರೆ, ಒಂದು ಕಾಲಘಟ್ಟಕ್ಕೆ ಕೇರಳ ಚಿತ್ರರಂಗ ಏನಿಲ್ಲ 10 ಲಕ್ಷದಲ್ಲಿ ತೆಗಿತಿದ್ದಂಥದ್ದು 50 ಲಕ್ಷದಲ್ಲಿ ತೆಗಿತಿದ್ದಂಥದ್ದು ಅದಕ್ಕಿಂತ ಕೀಳಾಗಿ, ಅದು ಮಾಸ್ಟರು ಇದು ಅನ್ನೋರು. ಒಂದು ಉಗ್ರಂ ನಿಲ್ತು ನೋಡ್ತಿದ್ದಾರೆ. ನೋಡಿ, ಬಂತು KGF, ವಿಶ್ವ ಪತಾಕೆಗೆ ತಗೊಂಡೋಗಿ ನಿಲ್ಲಿಸ್ಬಿಡ್ತು. ಇದೊಂದು ಫ್ಲೂಕಲ್ಲಿ ನಡೆದಿದೆ. KGF 2 ಬಂತು. ಯಶಗ ಅಹಂಕಾರ ಬಂದ್ಬಿಟ್ಟಿದೆ. ಆಗ ಬಂದ ಪುಣ್ಯಾತ್ಮ ನಮ್ಮ ರಿಷಬ್ ಶೆಟ್ಟಿ, ಕಾಂತಾರ. ಯಾರು ನೆನ್ಸೇ ಇರಲಿಲ್ಲ ಅಂತೀರಾ? ಆವತ್ತಿನ ಕಾಲಕ್ಕೆ ಅಮೆಝಾನ್ ಕೊಟ್ಟು ತಗೊಂಡಿರೋದು ಎಷ್ಟಕ್ಕೆ ಅಂತ. ಆವತ್ತಿನ ಕಾಲಕ್ಕೆ ಇನ್ನೊಂದು ಪಿಕ್ಚರ್ ರಿಲೀಸ್ ಆಗುತ್ತೆ, ಅಮೆಝಾನ್ ಕೊಟ್ಟು ಕೊಂಡ್ಕೊಳ್ಳುತ್ತೆ. ಅದಕ್ಕೆ ಡಬಲ್ ದುಡ್ಡು, ಇದಕ್ಕೆ ಸಿಂಗಲ್ ದುಡ್ಡು, ಸಿಂಗಲ್ ಪೇಮೆಂಟ್, ತುಂಬಾ ಚಿಕ್ಕ ಅಮೌಂಟು. ಅವರು ನೆನ್ಸಿರ್ಲಿಲ್ಲ. ಏನು ಎತ್ತ ಅಂದಿದ್ದೆ ದಮಾಕೋ, ಏನೋ ಇದು ಕನ್ನಡದವ್ರು ಹಿಂಗ, ಕನ್ನಡದವ್ರೆ ನಮ್ಮವನ, ಅವರು ಶೆಟ್ಟಿಗೆ ಹಂಗ್ ಬಿಡು, ತಗೋ ಶುಕ್ರ ಸೂರ್ಯನ ಜೊತೆ ಕೇತು ಸಾರ. 2ನೇ ಪಾರ್ಟ್ ಬಂತು, ಅದೊಂದು ದಂತಕಥೆನೆ. ನಿದ್ದೆ ಮಾಡಕ್ ಬಿಟ್ಟಿದಾರ ಅವ್ರನ್ನ? ಎದ್ರೆ, ಕೂತ್ರೆ, ನಿಂತ್ರೆ ಯೋಚನೆ ಮಾಡಿ ನೋಡಿ. ತಾಲಿಯ ನಯ್ಯ ಏನ್ರಿ ಮಾಡಿದಾರೆ ಅದು ಅನ್ನತಕ್ಕಂಥದ್ದು. ನಿಜ ನೋಡಿ. ಇವತ್ತು ಅದೇ ದುರಂಧರ್ನ ಯಶಸ್ಸನ್ನ ನೋಡಿ ನೀವು. ಯಾರು ಕೈ ತಟ್ಟೋರಿಲ್ಲ, ಚಪ್ಪಾಳೆಗಳಿಲ್ಲ. ಅದ್ರ ಹಿಂದ್ಗಡೆ ಬೇರೆ ಇದೆ. BJPದು ಇನ್ನೊಂದಿದೆ, ಬೇರೆ ಬೇರೆ ಕಥೆಗಳು. ಒಂದು ಪಿಕ್ಚರ್ ಆಗಿ ನೋಡ್ತಿಲ್ಲ, ಎಂಜಾಯ್ ತಗೋತಿಲ್ಲ, ಎಂಟರ್ಟೈನ್ಮೆಂಟ್. ಸಚ್ ಅ ಬಿಗರ್ ಬಿಸ್ನೆಸ್. ಯಾವ ಒಬ್ಬ ಅಕ್ಷಯ್ ಕುಮಾರ್ ಸಮೇತ ದೊಡ್ಡ ಕಳ್ಳ ಅವನು, 2 ಪಾಸ್ಪೋರ್ಟ್ ಇಟ್ಕೊಂಡಿರೋನು, ಬೇಜಾರು ಮಾಡ್ಕೋಬೇಡಿ. ಹೈಯೆಸ್ಟ್ ಪೇಯ್ಡ್ ಟ್ಯಾಕ್ಸು ಅಂತಾನೆ. ಮನುಷ್ಯತ್ವ ಇಲ್ಲದ, ಮನಸ್ಸಾಕ್ಷಿ ಇಲ್ಲದ ವ್ಯಕ್ತಿಗಳ ಬಗ್ಗೆ ಕೆಲವೊಮ್ಮೆ ಹೇಳ್ಬೇಕಾದ್ರೆ ಅಸಹ್ಯ ಆಗುತ್ತೆ ಅಷ್ಟೇ. ಸುಮ್ಮನೆ ಪೇಟ್ರಿಯಟ್ ಅಂತ ಹೇಳ್ಕೊಳ್ಳೋದಲ್ಲ ಮಕ್ಕಳೇ. ಇದೆಲ್ಲ ಸತ್ಯಗಳೇ. ಹೊರಗಡೆ ತೋರಿಸುವ ಮುಖವಾಡಗಳೊಂದು, ಆದ್ರೆ ನಿಜವಾದ ಮುಖವಾಡಗಳು ಕೆಲವರು ಇರ್ತಾರೆ. ಎಷ್ಟೇ ನೋವು, ಅದು ಕರೆಕ್ಟ್ ಆಗಿದೆ, ಕರೆಕ್ಟಾಗೇ ಹೇಳ್ತಾರೆ, ಅದು ಒಪ್ಪಲಿ ಬಿಡ್ಲಿ. ಇವತ್ತಿಗೆ ಅನಂತ್ ನಾಗ್ ಬಿಟ್ಟರೆ ರವಿಚಂದ್ರನ್ ಹಿರಿಯರವರು, ಅವ್ರಿಗಿಂತಲ್ಲ ಯೋಚನೆ ಮಾಡಿ ನೋಡಿ. ಅವ್ರು ನೋಡಿದ ಸಕ್ಸಸ್ ಇಲ್ಲ, ಅವ್ರು ನೋಡಿದ ಹೆಸರಿಲ್ಲ, ಅವ್ರು ನೋಡಿದ ದುಡ್ಡಿಲ್ಲ, ಅವ್ರು ನೋಡಿದ ಕಷ್ಟವೂ ಇಲ್ಲ. ಸ್ಟ್ಯಾಂಡಿಂಗ್ ಸ್ಟಿಲ್. ಎಲ್ಲೋದ್ರೂ ನೋಡ್ತಿದ್ರು ಒಂದೊಂದು ಸಮಯ ಸಂಕಟ ಆಗುತ್ತೆ. ಎಲ್ಲೋ ಇದೇನೋ ಚಪ್ಪಾಳೆ ತಟ್ಟೋರೇ ಇಲ್ವಾ, ಇನ್ನು ಹಳೆ ಗುಂಗು ಅದು ಇದು ಅಂತ ಮಾತಾಡ್ತಾರೆ ಅಂತ. ಇವತ್ತು ಅಂಥದ್ದೊಂದು ಭಾವ. ದಾಂಪತ್ಯ ಜೀವನಗಳಲ್ಲಿ ವಿಚ್ಛೇದನಗಳಾಗ್ತವೆ. ಯುದ್ಧದ ಉನ್ಮಾದ ಕಾರ್ಮೋಡದಂತೆ ಅಪ್ಪಳಿಸ್ತಕ್ಕಂಥದ್ದಾಗುತ್ತೆ. ನನ್ನ ಲೆಕ್ಕಾಚಾರ ಸರಿ ಇದ್ದರೆ ಅಮೇರಿಕದಲ್ಲಿ ದಂಗೆಗಳು ಶುರು ಆಗ್ತವೆ, ಕೆಲವು ಅಂತಾರಾಷ್ಟ್ರೀಯವಾಗಿ ದಂಗೆಗಳು. ಯಾಕಂದ್ರೆ ಕುಜನ ಪ್ರಭಾವ
ಶರವಣ ಭವ ಬಿಡ್ತಾನೆ ಅಂತ ಅನ್ಕೊಂಡಿದ್ದೀರಾ? ತುಂಬ ಜನಕ್ಕೆ ಗೊತ್ತಿಲ್ಲ. ಹೊಡ್ತಾ ಅಂತಿಂಥದ್ದಲ್ಲ. ಮತ್ತು ಎಳ್ಕೊಂಡು ಶನಿಯನ್ನ ವೃಷಭ, ಮಿಥುನ, ಹಾಗೆಯೇ ತುಲ, ವೃಶ್ಚಿಕ, ದಗ 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 ದಗ, ಕನ್ಯಾ ರಾಶಿ, ಧನುಸು ರಾಶಿ, ಎಂತೆಂಥವರಿಗೆ ನೋಡಿ. ವೃಷಭ ರಾಶಿ ಲೈಟ್ ಆಗಿ ಕೊಡ್ತಾನೆ, ಬಟ್ ಲೇಟೆಸ್ಟ್ ಆಗಿ ಕೊಡ್ತಾನೆ ಶನಿ ಅಂತ ಹೇಳದ್ನಲ್ಲ, ಕೊಟ್ಟಿದ್ದಾನೆ ನೋಡಿ. ಒಬ್ಬ ದೊಡ್ಡ ರಾಜಕಾರಣಿಗೆ 10 ವರ್ಷಗಳ ನಂತರವೂ ನ್ಯಾಯ ಬಂದಿದೆ. ಒಂದು ಮರ್ಡರ್ ಕೇಸ್, ಆಸ್ತಿ ತಗಾದೆ, ಅದನ್ನ ಸಾಕ್ಷಿ ತಿರುಚುವಿಕೆ, ಇನ್ನೊಂದು ಬಲಾಢ್ಯರು, ಬೆದರಿಕೆಗಳು ಎಲ್ಲ ವಯಸ್ಸಾಗ್ತಾ ಕೊಡ್ತಾನೆ. ಕೆಲವರಿಗೆ ತೋರಿಸ್ತಾನೆ. ನೀವು ಎಷ್ಟೇ ಮುಖವಾಡಗಳು ಹಾಕೊಂಡು ತಪ್ಪಿಸಿಕೊಳ್ಳಬಲ್ಲಿರಿ, ಭಗವಂತನ ನ್ಯಾಯದ ಮುಂದುಗಡೆ ಆತ ಇರೋದೇ ಹಾಗೆ. ನಾವು ಅನ್ಕೋತೀವಿ ನಮ್ಮ ಪುಣ್ಯ ಮಾತ್ರ ಭಗವಂತ ಗಮನಿಸ್ತಿದ್ದಾನೆ, ನಮ್ಮ ಪ್ರಾರ್ಥನೆ ಮಾತ್ರ ಗಮನಿಸ್ತಿದ್ದಾನೆ, ನಮ್ಮ ದಾನ ಮಾತ್ರ ಗಮನಿಸ್ತಿದ್ದಾನೆ, ನಮ್ಮ ಧರ್ಮ ಮಾತ್ರ ಗಮನಿಸ್ತಿದ್ದಾನೆ. ಖಂಡಿತ ಇಲ್ಲ. ನಮ್ಮ ಕರ್ಮ ಮಾಡಬಾರದ ಕರ್ಮಗಳು, ಅದು ನಾನಾದರೂ ನೀವಾದ ಇನ್ನೊಬ್ರದ್ದು ಕಬಳಿಸ್ಲಿಕ್ಕೆ ಹೋಗ್ಬೇಡಿ ಮಕ್ಕಳು. ಯಾಕಂದ್ರೆ ಗುರು ಒಂಟಿ ಗುರು. ಮನಸ್ಸಾಕ್ಷಿ ಕಳೆದುಕೊಂಡು ನಿಂತ್ಕೊಬಿಡ್ತೇವೆ ನಾವು. ಹೇಗಾದ್ರೂ ದೋಚ್ಬಿಡೋಣ, ಹೇಗಾದ್ರೂ ಬಾಚ್ಬಿಡೋಣ, ಹೇಗಾದ್ರೂ ಬದುಕ್ಬಿಡೋಣ. ಇನ್ನಷ್ಟು ಆತ್ಮಹತ್ಯೆ ಪ್ರಸಂಗಗಳಾಗ್ತವೆ. ಸೂರ್ಯ ಕೇತು ಸಾರಕ್ಕೆ ಬಂದಾಗ ಇಟ್ಸ್ ಗೋಯಿಂಗ್ ಟು ಹ್ಯಾಪನ್. ಶುಕ್ರನ್ ಭಾವ ಸ್ತ್ರೀಯರು. ಮೊನ್ನೆ ನಾವು ಕೇಳಿದ್ವಿ, ಒಂದು ತಾಯಿ 45 ವರ್ಷ ಮಗಳು ಏನು ಬುದ್ಧಿಗೆ ನೆತ್ತಿಗೇರಿಸ್ಕೊಂತು ಆ ತಾಯಿ. ಕೆಲವೊಂದು ಸಮಯ ನಾನು ಹೇಳ್ತಿರ್ತಾನೆ, ಆಗಲಿಲ್ಲ ನೆನಪಿಟ್ಟುಕೊಳ್ಳಿ, ಬದುಕಿದ್ದರೆ ಉಸಿರಿದ್ದರೆ ಉಪ್ಪು ತಿಂದುಕೊಂಡಾದರೂ, ಉಸಿರಿದ್ದರೆ ಉಪ್ಪು ಮಾರಿಕೊಂಡಾದರೂ ಬದುಕಬಹುದು, ನೆನಪಿಟ್ಟುಕೊಳ್ಳಿ. ನನ್ನ ಪರಮ ಪೂಜ್ಯ ಗುರುಗಳು, ನೀವು ನಂಬಲ್ಲ, ಜ್ಯೋತಿಷ್ಯ ಬ್ರಹ್ಮ, ಅನಭಿಷಕ್ತ ದೊರೆ, ಉಚ್ಚಿಷ್ಟ ಗಣಪತಿಯ ಅನುಷ್ಠಾನಕ, ಅನುಗ್ರಹ ಪ್ರಾಪ್ತಿರಸ್ತು, ಅಪರ ಸುಬ್ರಹ್ಮಣ್ಯ ಅನ್ನತಕ್ಕಂಥ ಮಾತು. ಅಂತ ಒಂದು ದೈವಶಕ್ತಿ 24 ವರ್ಷ ದೇವಸ್ಥಾನದಲ್ಲಿ ಒಂದು ತಟ್ಟೆ ಇಟ್ಕೊಂಡು ನಿಂತಿತ್ತು. 24 ವರ್ಷ ಈ ವಾಸ್ ರಿಸರ್ಚಿಂಗ್. ಗೊತ್ತು ಈ ಗ್ರಹಗಳು, ಈ ಶಕ್ತಿಗಳು, ಅಂತರ್ಶಕ್ತಿಗಳು, ನಿರ್ಲಿಪ್ತ ಶಕ್ತಿಗಳು ಯಾವಾಗ ಕೆಲಸ ಮಾಡುತ್ತೆ ಆಗಲಿ, ಇದೊಂದು ಪರೀಕ್ಷೆ ಅಂತ ಬಂದ ಮೇಲೆ ತರಗೆಲೆ ಅಂತ ಬಿದ್ದೋಗ್ಬಿಟ್ರು ಎಷ್ಟೋ ಜನ. ಅವರ ವಾಕ್ ಶಕ್ತಿಗೆ, ವಾಕ್ಬಲಕ್ಕೆ, ವಿದ್ಯಾಬಲಕ್ಕೆ, ಜ್ಞಾನ ಬಲಕ್ಕೆ. ನಾವೆಲ್ಲ ಅಣುವೂ ಇಲ್ಲ, ಸುಮ್ಮನೆ ಅಲ್ಲ. ಅಂಥದ್ದೊಂದು ತಾಕತ್ತು, ಕಾಯೋ ತಾಳ್ಮೆ ನಮ್ಮಲ್ಲಿಲ್ಲ ನೋಡಿ. ಅಂಥ ಒಂದು ಅಪರಬ್ರಹ್ಮ ಹೋಟ್ಲಲ್ಲಿ, ಈ ದೇವಸ್ಥಾನದಲ್ಲಿ, ಸಣ್ಣ ದೇವಸ್ಥಾನ, ಒಂದು 10 ರೂಪಾಯಿ ಬಂದರೆ ಹೆಚ್ಚು. 10 ರೂಪಾಯಿ ಅವತ್ತಿನ ತಟ್ಟೆ ಕಾಸಿಗೆ, ನೆನಪಿಟ್ಕೊಳ್ಳಿ. ಅದರಲ್ಲೇ 3 ಹೊತ್ತು ತಿನ್ಬೇಕು, ಬದುಕಬೇಕು, ಹೆಂಡತಿ, ಮಗು, ಕುಟುಂಬ. ಅಂತ ಪಡಬಾರದ ಕಷ್ಟ. 60 ದಾಟಿದ ಮೇಲೆ ಒಂದು ಕೊಡುತ್ತೆ ನೋಡಬೇಕು ಅಂತಿಂಥದ್ದಲ್ಲ. ಅದಕ್ಕೆ ಹೇಳೋದು, ಉಸಿರಿದ್ದರೆ ಉಪ್ಪು ತಿಂದುಕೊಂಡಾದ್ರು, ಉಸಿರಿದ್ದರೆ ಉಪ್ಪು ಮಾರಿಕೊಂಡಾದ್ರೂ ಕಟ್ಬೋದು ಮಕ್ಕಳೇ. ಇಂಥ ಉನ್ಮಾದ ಸ್ಥಿತಿಗಳು ಬರುತ್ತೆ. 1-2 ದಿನ ಎಲ್ಲಾದ್ರೂ ಹೋಗ್ಬಿಡಿ ಒಂದು ಆಶ್ರಮಕ್ಕೆ, ಎಲ್ಲಾದ್ರೂ ಒಂದು ವೃದ್ಧಾಶ್ರಮ ಹೋಗಿ ನೋಡಿ. ಬದುಕು, ನೆನ್ಪಿಟ್ಕೊಳ್ಳಿ, ಬದುಕೋದಲ್ಲ, ಸಾವು ಅನ್ನೋದು ಬೀಭತ್ಸ, ಭೀಕರತೆ. ಇಷ್ಟು ಉನ್ಮಾದಕ್ಕೆ ಒಳಗಾಗ್ಬೇಡಿ, ದಯಮಾಡಿ ಹೇಳ್ತಾನೆ. ಅಲ್ಲಿ ನೋಡಿ, ಆ ಶನಿ, ಕುಜ, ಬುಧ, ಸ್ಟಾಕ್ ಮಾರ್ಕೆಟು, ಬೆಟ್ಟಿಂಗ್ಗಳು, ಹವಾಲಗಳು, ಗುಪ್ತಚರ ಇಲಾಖೆ ತುಂಬ ಹುಷಾರಾಗಿರ್ಬೇಕು. ನಾನಾ ರೀತಿಯ ಡಿಜಿಟಲ್ ಅರೆಸ್ಟ್ಗಳು. ಒಳ್ಳೆ ಟೈಮ್ಗೆ ನೋಡಿ, ನಮ್ಮ ಸರ್ಕಾರ ಇವತ್ತು 10,000 ಮೇಲೆ ಯಾರಿಗಾದ್ರೂ ದುಡ್ಡು ನಾವು ಆನ್ಲೈನ್ ಟ್ರಾನ್ಸ್ಫರ್ ಮಾಡ್ತೀವಿ ಅಂದರೆ 1 hour ಕೂಲಿಂಗ್ ಪೀರಿಯಡ್ ಇರುತ್ತೆ, ವೇರ್ ವಿ ಕ್ಯಾನ್ ಬ್ಲಾಕ್. ಯಾರೋ ಫೋನ್ ಮಾಡ್ದ, ಏನೋ ಅರ್ಜೆಂಟ್ ಹೇಳ್ದ, ಬರೆದಿಟ್ಕೊಳ್ಳಿ ಇದನ್ನೆಲ್ಲ. 1 hour ಕೂಲಿಂಗ್ ಪೀರಿಯಡ್ ಯಾರಿಗೂ ನಾವು ಟ್ರಾನ್ಸ್ಫರ್ ಮಾಡ್ತೀವಿ ಅಂದರೆ ಆಗೋಲ್ಲ. ತುಂಬ ಒಳ್ಳೇದು ಮಾಡಿದ್ದಾರೆ. ಎಷ್ಟು ಜನಗಳ ದುಡ್ಡು ಸುಳ್ಳು ಹೇಳ್ಕೊಂಡು ಈ ಥರ ಎಮರ್ಜೆನ್ಸಿ ಫ್ರೆಂಡ್ ಹೆಸರಲ್ಲೋ ಇನ್ನೊಂದು ಹೆಸರಲ್ಲೋ ಬೇರೆ ಫೋನ್ ಮಾಡೋದು, ದಿಢೀರ್ ಅಂತ ಹೇಳ್ಬಿಟ್ಟು ನಾವು ಅಂದ್ಕೊಳ್ಳೋದು ಅಲ್ಲ, ನಡೆಯೋದು ಇನ್ನೊಂದು. 1 hour ಕೂಲಿಂಗ್ ಪೀರಿಯಡ್ ಇರುತ್ತೆ, ಟಕ್ ಅಂತ ನಾವು ಕ್ಯಾನ್ಸಲ್ ಮಾಡ್ಬೋದು ಆ ಪೇಮೆಂಟ್. ಸರ್ಕಾರಕ್ಕೆ ಅದು ಎಷ್ಟು ನಮಸ್ಕಾರ ಹೇಳಿದ್ರು ಸಾಲದು, ನಮ್ಮ ಘನ ಸರ್ಕಾರಕ್ಕೆ ತೆಗೆದುಕೊಂಡಿರೋ ನಿರ್ಧಾರಕ್ಕೆ. ಇದೇ ರೀತಿ ಕೆಲವೊಂದು ಬಡವರಿಗೆ, ಸಾಮಾನ್ಯರಿಗೆ ಇನ್ನೇನಾದರೂ ಮಾಡಬಹುದಾ? ಕೃಷಿಕರಿಗೆ,
ಈ ರೀತಿ ಅಗ್ರಿಕಲ್ಚರ್ ರೆವಲ್ಯೂಷನ್ ಮಾಡಲಿಕ್ಕೆ ದಯಮಾಡಿ ರೈತರೆ ನೀವೇನು ಬೆಳಿತಿದ್ದೀರಿ ಅದಕ್ಕೆ ಮಾರ್ಕೆಟಲ್ಲಿ ವ್ಯಾಲ್ಯೂ ಇದೆಯಾ, ಸಪ್ಲೈ ಚೈನ್ ಇದೆ. ಯಾಕಂದರೆ ಶನಿ ಜೊತೆ ಅಕಾಲಿಕವಾಗಿ ಬಾಧೆ ಆಗ್ಬಿಡುತ್ತೆ ಮಕ್ಕಳೇ, ಹುಳ ಬಡಿಯುತ್ತೆ. ನೆನ್ಪಿಟ್ಕೊಳ್ಳಿ, ಹೊಡಿತಿರೋ ಬಿಸಿಲಿಗೆ ಯಾವ ಬೆಳೆನೂ ನಿಂತ್ಕೊಳ್ಳಲ್ಲ. ದಿಢೀರ್ ಸುಂಟ್ರು ಗಾಳಿಗಳು ಬರ್ತವೆ, ದಿಢೀರ್ ಸುಂಟ್ರು ಗಾಳಿ ಇದೆ. ಅಲ್ಲಲ್ಲಿ ಒಂಥರ ಈ ಒಂದು ಭೀಕರ ಅಪಘಾತಗಳ ಒಂದು ಸರಮಾಲೆ. ಹೇಳ್ತಲೇ ಇದನ್ನು ದೂರ ಹೋಗೋದು, ರಾತ್ರಿ ಡ್ರೈವ್ ಮಾಡೋದು, ವಿಪರೀತ ಸ್ಪೀಡಿಂಗ್ ಮಾಡೋದು, ಇಂಥದ್ದೆಲ್ಲ ಒಂದು ಪ್ರಭಾವಕ್ಕೆ ಹೋಗ್ಬೇಡಿ. ಗ್ಯಾಸು, ಪೆಟ್ರೋಲು ಇಂಥವುಗಳ ಪ್ರಭಾವದಲ್ಲೊಂದು ತೊಡಕುಗಳುಂಟು. ಟ್ರಾನ್ಸ್ಪೋರ್ಟ್ ವಿಚಾರದಲ್ಲಿ ಭೂಮಿ ಕಂಪಿಸ್ತಕ್ಕಂಥದ್ದು, ಬಿಸಿಲಿನ ಧಗೆ ಏರತಕ್ಕಂಥದ್ದು, ನೀರಿಗೆ ಹಾಹಾಕಾರ ಆಗತಕ್ಕಂಥದ್ದು. ಬಾಯಾರಿಕೆ ಆಗೋವರೆಗೂ ಕಾಯ್ಬೇಡಿ, ನೀರು ಕುಡಿತಲೇ ಇರಿ. ನೋಡಿ, ಇಲ್ಲೊಂದು ಜೀರಿಗೆ, ಮೆಂತೆ ಚೆನ್ನಾಗಿ ನೀರು ಕುದಿತಿರೋ ನೀರಿನಲ್ಲಿ ಹಾಕಿಟ್ಬಿಟ್ಟು ಇಳಿಸ್ಬಿಟ್ಟು ಅದ್ರಲ್ಲಿ ಒಂದಷ್ಟು ಹಾಕಿಟ್ಬಿಟ್ಟು 1-2 ಗಂಟೆ ನಂತರ ನೀರನ್ನ ಸೋದಿಸ್ಬಿಟ್ಟು ಇದನ್ನ ಕುಡಿತಿದ್ದಾನೆ. ವಿಪರೀತ ಶ್ರಮ ವಹಿಸಿ ಕೆಲಸ ಮಾಡಬೇಡಿ. ಬೆಳಿಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 3-3:30ವರೆಗೂ ಹೊರಗಡೆ ಸುತ್ತಾಡೋದು ಬಿಸಿಲಲ್ಲಿ. ಈಗ ವೆಯ್ಟ್ ಲಾಸ್ಗೆ ಅದ್ಭುತ. ಹಾಗಂತ ಹೇಳ್ಬಿಟ್ಟು ವಿಪರೀತ ಸೆಕೆ ಬರೋ ಹಾಗೆ ಬಿಸಿಲು ಇನ್ನಷ್ಟು ಕರಗಿಸ್ಬಿಡ್ತೀನಿ, ಕೊಬ್ಬು ಕರಗಿಸ್ಬಿಡ್ತೀನಿ ಅಂತ ದಿಢೀರ್ ಕೊಲಾಪ್ಸ್ ಆಗ್ತೀರಿ. ದೇಹದಲ್ಲಿ ನಿಶಕ್ತಿ ಆಗ್ಬಿಡುತ್ತೆ, ಉಪ್ಪಿನಂಶ ಹೊರಗಡೆ ಹೋಗ್ಬಿಡುತ್ತೆ. ಒಂದು ಲೈಮ್ ಜ್ಯೂಸ್ ಇಲ್ಲ ಆಮ್ಲ ಜ್ಯೂಸ್ ಇದನ್ನ ಇಟ್ಕೊಳ್ಳಿ. ಮೆಂತೆ ನೀರು ರೆಗ್ಯುಲರ್ ಆಗಿ ಸೇವಿಸ್ತಕ್ಕಂಥದ್ದು ಮಾಡಿ. ರಾತ್ರಿ ಕುದಿತಿರೋ ಒಂದು ಒಳ್ಳೆ 3 ಲೀಟರ್ ನೀರಿಗೆ ಚೆನ್ನಾಗಿ ಕುದಿಸ್ಬಿಟ್ಟು ಇಳಿಸ್ಬಿಡಿ. ಒಂದಷ್ಟು ಪಾವು, 100 ಗ್ರಾಮು 50 ಗ್ರಾಮು ಮೆಂತೆ ಹಾಕಿಟ್ಬಿಡಿ. ಇನ್ನೊಂದಷ್ಟು ಜೀರಿಗೆ ಚಚ್ಚಿಬಿಟ್ಟು ಅದರಲ್ಲಿ ಹಾಕ್ಬಿಡಿ. ಆಯ್ತಾ? ಇಲ್ಲ ಅದ್ರ ಜೊತೆನೆಲ್ಲ ಆಗುತ್ತಾ ಒಂದು ಬೆಟ್ಟದ ನೆಲ್ಲಿಕಾಯಿ ಜಜ್ಜಿಬಿಟ್ಟು ಹಾಕ್ಬಿಡಿ. ಇಷ್ಟು ಉಪ್ಪು ಹಾಕ್ಬಿಡಿ, ಕಲ್ಲುಪ್ಪು ಹಾಕಿ ಬಿಟ್ಬಿಡಿ. ಬೆಳಗ್ಗೆ ಎದ್ದು ಅದನ್ನ ಸೋದಿಸ್ಕೊಂಡು ಬೇಯಿಸಿ ಸಂಜೆವರೆಗೂ ಅದನ್ನ ಒಂದು ಫ್ಲಾಸ್ಕಲ್ಲಿ, ನೋಡಿ ನನ್ನ ಫ್ಲಾಸ್ಕಲ್ಲಿ ಇಟ್ಕೊಂಡಿದ್ದೇನೆ, ಕುಡಿಯೋದೇ. ಸಣ್ಣ ಬದಲಾವಣೆ ನಿಮ್ಮ ಒಂದು ಬದುಕಿಗೆ. ಏನೇನೋ ತಿಂತೀರಿ, ಏನೇನೋ ಕುಡಿತೀರಿ, ಸುಮ್ಮನೆ ಈ ಸೊಳ್ಳು ಪೊಳ್ಳು ಬೊಂಕು ಡೊಂಕು ಇವುಗಳ ಕಡೆ ಹೋಗ್ಬೇಡಿ. ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ. ನೀವು ಚೆನ್ನಾಗಿದ್ರೇನೆ ದೊರೆ. ನೆನ್ಪಿಟ್ಕೊಳ್ಳಿ, ನೀವು ಚೆನ್ನಾಗಿದ್ದರೇನೆ ದೇವರು. ದೊಡ್ಡವರು ಅದಕ್ಕೆ ಕಲಿತಲೇ ಇರಬೇಕು ಅಂತಾರೆ. ಜೀವನ ಕಲಿಯುತ್ತಿರಬೇಕು. ಎಷ್ಟೇ ಎತ್ತರಕ್ಕೆ ನಾವು ಬೆಳೆದ್ರು ಮಕ್ಕಳೇ, ಒಂದು ಮರವನ್ನು ನೋಡಿ ಕಲಿಬೇಕಂತೆ. ನಾವು ಬಾಗಬೇಕು. ನಾವು ಬಗ್ತೀವ? ಸ್ವಲ್ಪ ವಿದ್ಯೆ ಏನೇ ಯಾರು ಗೊತ್ತೇನೋ. ಹೌದು, ಈ ವಿದ್ಯೆ ಇವತ್ತು ನಿಮ್ಮ ಹತ್ರ ಮುಚ್ಚಿಡೋದೇನಿಲ್ಲ. ದೇಶ ಎಲ್ಲ, ವಿದೇಶ, ಅಂತಾರಾಷ್ಟ್ರೀಯ ಇಲ್ಲ. ನಾನು ಊರಲ್ಲಿ ವಾರದಲ್ಲಿ 4 ದಿನ 5 ದಿನ ದಿಢೀರ್ ಒಂದೊಂದು ಸಮಯ ಬೆಳ್ಳಂಬೆಳಿಗ್ಗೆ ಓಡುವಂಥದ್ದು. ಯಾರೋ ಅವರ ರಂಗದಲ್ಲಿ ಅವರು ದೊರೆಗಳು, ದೇವತೆಗಳು. ಒಬ್ಬೊಬ್ಬರ 10,000 ಕೋಟಿಗೆ ಕೆಳಗಡೆ ಇಲ್ಲ. ನೆನ್ಪಿಟ್ಕೊಳ್ಳಿ, ಅಂಥದ್ದೊಂದು ಕೋಟಿಗೊಬ್ಬರು ಇಲ್ಲ ಕೋಟೀಶ್ವರರು. ಅನ್ ಅನ್ಬಿಲೀವಬಲ್ ಅಮೌಂಟ್. ಅವ್ರಿಗೆ ಭಯ. ತಾವು ಕಟ್ಟಿರೋ ಸಾಮ್ರಾಜ್ಯ, ತಾವು ಕಟ್ಟಿರೋ ಒಂದು ವ್ಯವಸ್ಥೆ, ಪ್ರತಿ ಹೆಜ್ಜೆಗೂ ದೇವರ ರಕ್ಷೆ ಬೇಕು ಅಂತ ಗೈಡೆನ್ಸ್ ತಗೊಳ್ಳದೆ ಮಾಡೋದೇ ಇಲ್ಲ. ಇದೆ ಆ ತಾಯಿ ಜಗನ್ಮಾತೆಯಿಂದ. ನಿಜವೇ, ಆ ಓಡಾಟವೇ. ಆದರೂ ಹಾಗಾಗಿ ಅನ್ಸುತ್ತೆ ನಿಮ್ಮ ಮುಂದ್ಗಡೆ ಮುಚ್ಚಿಡೋದೇನಿಲ್ಲ. ಅದಕ್ಕೆ ಒಂದು ಶ್ಲೋಕದ ಮುಖೇನ ನಿಮ್ಮ ಮುಂದ್ಗಡೆ ಮಾತಾಡುವಾಗ ನಿಮ್ಮ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಅಂತ ಹೇಳೋದೇನು ಗೊತ್ತಾ? ನೀವು ನನ್ನ ನಿಜವಾದ ಆತ್ಮೀಯರು, ಗುರುಗಳು. ನಾ ಕಾಣದ ಗುರುವಿಲ್ಲ, ಅದು ನಿಮ್ಮಲ್ಲೇ. ನಾ ಕಾಣದ ಗೆಳೆತನವಿಲ್ಲ, ನಿಮ್ಮಲ್ಲೇ. ಬೆಳೆದಷ್ಟು ತಲೆಬಾಗಬೇಕು, ಅದಕ್ಕೆ ಎಲ್ಲೂ ಹೇಳ್ಕೊಳ್ಳಲ್ಲ. ಇವತ್ತೆಲ್ಲೋ ಬಾಯಿಜಾರಿ ಹೇಳಿದೆ ನಿಮ್ಮ ಪಾದಕ್ಕೆ ಕ್ಷಮೆ ಇರಲಿ ಹಾಗೆ ಹೇಳಬಾರ್ದು. ನನ್ನ ತಾಕತ್ತಿಗೆ ನಾನು ಇಂಥವ್ರ ಜೊತೆಲಿದ್ದೇನೆ, ಇಂಥವ್ರ ಜಾತಕ ಹೇಳ್ತಿದ್ದೇನೆ, ತಪ್ಪಾಗುತ್ತೆ. ಈ ವಿದ್ಯೆಯಿಂದ ನಿಮ್ಮಗಳ ಪ್ರೀತಿಯಿಂದ, ನಿಜವಾದ ಪ್ರೀತಿ ನಿಮ್ಮಿಂದ ಸಿಕ್ಕಿರುತ್ತೆ. ನಿಜವಾದ ಇಲ್ಲಿಂದಲೂ ಒಂದು ತಾಯಿ ಜೀವ ಮನೆ ಬರುತ್ತೆ, ಮರಿಲಿಕ್ಕಾಗಲ್ಲ. 1988 ಇನ್ನೊಂದು ಮಗು ಬರುತ್ತೆ, ಒಂದು ರವೆ ಉಂಡೆ ತರುತ್ತೆ. ಇನ್ನೊಂದು ಮಗು ನೋಡ್ಬೇಕು, ಕುಳಿತು ತಾನೇ ಮಲ್ಲಿಗೆಯ ದಂಡೆ ಕಟ್ಟಿಬಿಟ್ಟು ತಗೋಬರುತ್ತೆ. ಗುರುಜಿ ಇದು ನೀವು ಇಟ್ಕೊಳ್ಳಿ, ಅದಕ್ಕೆ ಕೊಡಿ. ಗುರುಜಿ ಎಂತೆಂಥವರು. ನಾನು ಮರ್ತಿಲ್ಲ ಮಕ್ಕಳೇ. ಎಲ್ಲೋ ತಪ್ಪಾಗಿ ನಿಮ್ಮ ಹತ್ರ ಅಕಸ್ಮಾತ್ ನಡ್ಕೊಂಡಿದ್ರೆ ಕ್ಷಮೆ ಇರಲಿ. ನಿಮ್ಮ ಪಾದಕ್ಕೆ ನನ್ನ ತಲೆ ಶಿರಸಾಷ್ಟಾಂಗ ನಮಸ್ಕಾರಗಳು. ಹೌದು, ಹಿರಿಯರು ಹೇಳೋದೇನು ಗೊತ್ತಾ? ನಾವು ಬೆಳೆದಷ್ಟು ತಲೆಬಾಗಬೇಕು, ಅದನ್ನ ಮರದಿಂದ ಕಲಿಯಬೇಕು. ನೋಡಿ, ಎತ್ತರಕ್ಕೆ ಬೆಳೆದಷ್ಟು ಒಂದು ಮರ ಹಿಂಗೆ ಬಾಗುತ್ತೆ. ನಾನು ದೊಡ್ಡವನಲ್ಲ ಅಂತ ಹೇಳುತ್ತೆ.
ನಾವು ಕಲಿಬೇಕಾಗಿರೋದು ಪ್ರಕೃತಿಯ ನಡುವೆ ಎಷ್ಟೂ ಇದೆ. ಪ್ರತಿಯೊಂದನ್ನು ನೋಡಿ, ಮಾತನಾಡಿ, ಮನಸ್ಸಿಟ್ಟು ಕೇಳಿ ಅದು ಹೇಳುತ್ತೆ. ನಾವು ಕೇಳೋದಿಲ್ಲ. ಒಂದು ಮರವನ್ನು ನೋಡಿದ್ರೆ ಸಾಕು, ನಾವು ಒಂದು ಗಿಡವನ್ನ, ದೊಡ್ಡ ಗಿಡ ನೋಡ್ತಿದ್ದಾಗೆ ಅದು ಬಗ್ಗಿದೆ. ತೆಂಗಿನ ಮರ ಒಂದನ್ನು ನೋಡಿ ಹೀಗೇ ಬಗ್ಬಿಟ್ಟಿರುತ್ತೆ. ಮಾವಿನ ಮರ ನೋಡಿ, ಅಶ್ವತ್ಥ ಮರ ನೋಡಿ, ಹೀಗೆ ಹಿಂಗೆ ಹಡ್ಕೊಬಿಟ್ಟಿರ್ತಾವ. ಬಾಳೆ ಗಿಡನೇ ನೋಡಿ ಈಗ ಬಾಗುತ್ತೆ. ಭಾರವಾಗಿದ್ದಾನೆ, ಎಷ್ಟು ತುಂಬಿಸ್ಕೊಂಡಿದ್ದಾನೆ. ಅಲ್ಲ, ಅದು ಹೇಳುತ್ತೆ ಏನು ಗೊತ್ತಾ, ಬೆಳೆದಷ್ಟು ಎತ್ತರಕ್ಕೆ ಬಗ್ಗಿ ಬಿಡು ಮಾನವ ಅಂತ. ನಾವೆಲ್ಲಿ ಅಲ್ಪವಿದ್ಯಾ ಮಹಾಗರ್ವಿ, ಅಲ್ಪದನೇ ಮಹಾಗರ್ವಿ, ಭಗವಂತನಿಗೆ ಮೀರಿದ ದುಡ್ಡ. ಶಿವ, ಸದಾಶಿವ, ಜಗತ್ತಿಗೆ ಮೂಲ ವಿರಾಟ್ ಸ್ವರೂಪ, ಕುಬೇರನಿಗೆ ಹಿಂಗೆ ಭಿಕ್ಷೆ ಕೊಟ್ಟಿರೋದು. ಭಿಕ್ಷೆ ಇದಕ್ಕೋ ಹೋಗೋ ಅಂತ. ನಾವು ಮಾತ್ರ ಅಲ್ಲಿಗೆ ಓಡೋದು. ಒಂದಿಷ್ಟು ದುಡ್ಡು. ಮೊನ್ನೆ ನೋಡಿ, ಯಾರೋ ಆಂಧ್ರದಲ್ಲಿ, ಹೈದ್ರಾಬಾದಲ್ಲಿ ಒಬ್ಬನ ಫುಲ್ ಗೋಲ್ಡ್ ಮ್ಯಾನ್ ಅಂತ ಹಿಡ್ಕೊಂಡಿದ್ದಾರೆ. 3 kg 4 kg 10 kg ಅಂತ ಹೇಳಿ ಫುಲ್ಲು ಹಾಕೊಂಡು ತಗೊಂಡು ಹೋಗ್ಬಿಟ್ಟು ಕರಗಿಸಿದ್ರೆ 100 ಗ್ರಾಮ್ ಬಂಗಾರ ಇಲ್ಲ, ಎಲ್ಲ ಉಮಾ ಗೋಲ್ಡು. ಆಯ್ತಾ? ಫುಲ್ ಶೋ ಕೊಡ್ತಿದ್ದ, ಒಂದು 20 ಜನ ಜೊತೆಲೆ ಬರೋದು. ಓ, ಐ ಆಮ್ ಗೋಲ್ಡ್ ಮ್ಯಾನ್, ಗೋಲ್ಡ್ ಮ್ಯಾನ್, ಗೋಲ್ಡ್ ಮ್ಯಾನ್. ನೀವು ಅಂಥವ್ರಿಗೆ ಬೀಳೋದು, ಅಂತ ತೋರಿಸ್ಕೊಳ್ಳೋಂಥವ್ರಿಗೆ ಬೀಳೋದು. ವಿರಾಟ್ ಕೊಹ್ಲಿ ಯಾವ್ದು ವಾಚ್ ಕಟ್ಟಿದ್ದಾನೆ, ಅಂಬಾನಿ ಯಾವ್ದು ವಾಚ್ ಕಟ್ಟಿದ್ದಾನೆ, ಯಾವ ಕಾರಲ್ಲಿ ಬರ್ತಿದ್ದಾನೆ, ಇಂಥದ್ದೇ ಎಚ್ಚರಿಕೆ. ಇನ್ನೊಂದು ಮಾತು ಹೇಳ್ತಾರೆ ಹಿರಿಯರು, ನಮ್ಮ ದೇವ ಪರಂಪರೆ, ಕ್ರಮಶಿಕ್ಷಣ ಅನ್ನೋದನ್ನ ಇರುವೆಯಿಂದ ಕಲಿಯಬೇಕಂತೆ. ನೋಡಿ, ಅವುಗಳು ನೋಡಿ ಎಷ್ಟು ರೂಲ್ಸ್. ಯಾರು ಹೇಳ್ಕೊಡ್ತಾರೆ ಅವ್ರಿಗೆ? ಯಾರು ಅವ್ರಿಗೆ ಟ್ರಾಫಿಕ್ ಸಿಗ್ನಲ್ ಹೇಳ್ಕೊಟ್ಟಿದ್ದಾರೆ? ಅವ್ರು ನಿದ್ದೆ ಮಾಡ್ತಾರ? ನೋಡಿ, ನೂಲಿನಷ್ಟು ಅವರ ಬುದ್ಧಿ. ನಾವು ಅಡ್ಡ ಬಂದ್ರೆ ಹಾಕೊಂಡು ಅಟ್ಯಾಕಕ್ಕೆ ಬರ್ತಾರೆ. ಯಾವನೋ ನೀನು ನನ್ನ ರೋಡ್ಗೆ ಅಡ್ಡ ಬರ್ತೀಯ ಅಂತ, ಯಾರೋ ನೀನು ಅಂತ ಹೇಳ್ಬಿಟ್ಟು. ಅಂಥದ್ದೊಂದು ಶಕ್ತಿ ಇರುವೆಗಳು ನೋಡಿ ಮಕ್ಕಳೇ. ತಮಗಿಂತಲೂ ನೆನ್ಪಿಟ್ಕೊಳ್ಳಿ, ತಮಗಿಂತಲೂ ಲೀಸ್ಟ್ ಅಂದರು 14 ಪಟ್ಟು ಭಾರವನ್ನು ಎತ್ತುತ್ತಾರೆ. ಅಂದ್ರೆ ನಾವೊಂದು 50 kg ಇದ್ದೀವಿ ಅಂದ್ರೆ 14 ಪಟ್ಟು ಅಂದ್ರೆ 500, 5 4 20, 700 kg ವೆಯ್ಟ್ ಎತ್ತಬೇಕು ಈಸಿಲಿ. ಅವನು ಎತ್ಕೊಂಡು ಗುಡು 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 ಅಂತ ಓಡ್ತಾನೆ. ಅಲ್ಲಿ ನೋಡಿ ಅವನು ಇರುವೆನ. ಅವನ ಕೆಲಸ ಇಷ್ಟೇ, ನನ್ಗೇನ್ ಕೊಟ್ಟಿದಾರೋ ಅದನ್ನ ನಾನು ಮಾಡ್ಬೇಕು. ನನ್ನ ಕೆಲಸ ಏನು ಅಷ್ಟೇ. ನೋಡಿ, ಅವನು ಬೆದರಲ್ಲ. ತುಂಬಾ ಸೂಕ್ಷ್ಮ ಜೀವಿ, ತನ್ನ ಬಾಳಿಗೆ ತಾನಿರೋ ಜೀವಿ, ಹೋಗ್ತಲೇ ಇರ್ತಾನೆ. ಆ ರೂಲ್ಸ್, ಆ ಟ್ರ್ಯಾಕ್, ಆ ಸಿಸ್ಟಮ್ ಬರೀ ಒಂದು ಇರುವೆಯಿಂದ ಕಲಿಬೇಕು. ನಮ್ಮ ಕೈಯಲ್ಲಿ ನಮ್ಮ ವೆಯ್ಟೇ ಎತ್ತಕ್ಕಾಗಲ್ಲ. ನಾನೊಂದು 70 kg ಇದ್ರೆ ನಾನು 70 kg ಹಿಂಗೆ ಇಟ್ಕೊಳ್ಳಿ ಬಿದ್ಬಿಡ್ತೀವಿ ನಾವು. 4 kg ಇಟ್ಕೊಂಡು ನಡೆಯೋಕ್ಕಾಗಲ್ಲ. ಡಿಕ್ಕ ಅವ್ರು ಯಾರೋ ಬಾಡಿ ಬಿಲ್ಡರ್ಸು ವೆಯ್ಟ್ ಮಾಡಿ ಮಾಡಿ ತಿಂದು 100 ಮೊಟ್ಟೆ 200 ಮೊಟ್ಟೆ ಇನ್ನೇನೇನೋ ತಿಂದು ಅದನ್ನು ಬೆಳೆಸಿ ಅವ್ರು ಒಂದ್ಸಲಿ ಎತ್ತು ವರ್ಲ್ಡ್ ರೆಕಾರ್ಡ್ ಮಾಡ್ತಾನೆ. ಯಾವಾಗಲೂ ಆಗೋಲ್ಲ. ಇರುವೆ ನೋಡಿ, ಯಾವಾಗಲೂ ಹುಟ್ಟಿನಿಂದಲೂ ಸಾಯುವವರೆಗೂ ಶಿ ಇಸ್ ಗಾಟ್. ಅವನೊಂದು ಅದ್ಭುತ ಯಂತ್ರಾಂಗ. ಅವನೊಬ್ಬನನ್ನು ನೋಡ್ತಾ ಕುತ್ಕೊಳ್ಳಿ, ಬೇಜಾರೇ ಮಾಡ್ಕೊಳ್ಳಲ್ಲ. ಹೋಗ್ತಲೇ ಇರ್ತಾನೆ, ಒಂದೇ ಟ್ರಾಕ್, ಹಿಂಗೇ ಹತ್ತಾನ. ಹಿಂಗೋಗು ಹೋಗ್ತಾನ. ನಾವು ನೋಡಿ ಗಾಡಿ ಓಡಿಸ್ತಿರೋವಾಗ ಬಸ್ಸು ಏನ್ ಕೆಲಸ ಮಾಡ್ಬೇಕಾದ್ರೂ ಬೇರೆ ಇನ್ಯಾವುದೋ ಡೈವರ್ಷನ್ ಮಾಡ್ಕೋತಾರೆ. ಹೌದಲ್ವಾ? ಯೋಚನೆ ಮಾಡಿ ನೋಡಿ. ನಮ್ಮ ಕ್ರಮಶಿಕ್ಷಣ ಇದೆಯಾ? ತಿನ್ನುವಾಗ ನೋಡಿ, ನೀವು ನಂಬೋಲ್ಲ ಮಕ್ಕಳೇ, ನಾವು ತಿನ್ನೋ ಊಟ ವೇಸ್ಟ್ ಮಾಡ್ತೀವಲ್ವಾ, ಪ್ರಪಂಚದ ಅರ್ಧ ಬಡತನ ದೂರ ಮಾಡ್ಬೋದು. ಒಬ್ಬೊಬ್ಬ ವ್ಯಕ್ತಿ ವೇಸ್ಟ್ ಮಾಡೋದು ಊಟ. ಅರ್ಧ ಜನರ ಬಡತನವನ್ನ, ಹಸಿವೆಯನ್ನ ದೂರ ಮಾಡ್ಬೋದು. 3 ಹೊತ್ತು ಊಟ ಹಾಕ್ಬೋದು. ರಾಜಭೋಜನ, ವಿವಾಹ ಭೋಜನ, ದೇವಿ ಕಲ್ಯಾಣ ಭೋಜನ, ಅಷ್ಟು ಒಂದು ಆಹಾರವನ್ನ ವೇಸ್ಟ್ ಮಾಡ್ತಿದ್ದೇವೆ. ಯಾರಿಗಾದ್ರೂ ಅದರ ಪ್ರಜ್ಞೆ ಇದೆಯಾ? ಆ ಕ್ರಮಶಿಕ್ಷಣ ಬಿಡ್ರೆ ಅನಗತ್ಯವಾಗಿ ಅಗತ್ಯತೆಗಿಂತಲೂ ಎಲ್ಲ ತುಂಬಾ ತಿಳ್ಕೊಂಡಿರೋವನೇ ಬ್ರೇಕಿಂಗ್ ದಿ ರೂಲ್ಸ್. ತುಂಬಾ ತಿಳ್ಕೊಂಡಿರೋವನೇ ನೆನ್ಪಿಟ್ಕೊಳ್ಳಿ. ಇವತ್ತಾಗ್ತಿರೋದು ತುಂಬಾ ಬಲ ಇರೋವನೇ, ತುಂಬಾ ಶಕ್ತಿ ಇರೋವನೇ, ತುಂಬಾ ತಿಳ್ಕೊಂಡಿರೋವನೇ. ಇನ್ನು ಹೇಳ್ತಾರೆ, ಇದ್ದದ್ದು ಇದ್ದ ಹಾಗೆ ಹೇಳುವುದನ್ನ ಕನ್ನಡಿ ನೋಡಿ ಕಲಿಯಬೇಕಂತೆ. ನೀವು ನೋಡಿ ಕನ್ನಡಿ ಮುಂದ್ಗಡೆ ನೀವು ಹೇಗಿದ್ದೀರಾ ಹಂಗೆ ತೋರಿಸುತ್ತೆ. ನೀವು ನಕ್ರೆ ನಗುತ್ತೆ, ನೀವು ಬೇಸರಿಸಿದ್ರೆ ಬೇಸರ ಮಾಡ್ಕೊಳ್ಳುತ್ತೆ, ಕೋಪಗೊಂಡ್ರೆ ಕೋಪ ಮಾಡ್ಕೊಳ್ಳುತ್ತೆ.
ಹಾಯ್ ಅಂದ್ರೆ ಹಾಯ್ ಅನ್ನತ್ತೆ. ನೀವು ಹೆಂಗ್ ತಿರುಗಿಸ್ತಾರ ಹಾಗೆ. ಕನ್ನಡಿ ಮುಂದ್ಗಡೆ ಹೋಗಿ, ಇದ್ದದ್ದು ಇದ್ದ ಹಾಗೆ ನಾವಿದ್ದೀವ ಅಂತಾರ. ಇದ್ದದಿದ್ದಾಗೆ ತಿನ್ನೋದು ಗಂಜಿ ಹೊರಗಡೆ ಬಂದು ಹೇಳ್ಕೊಳ್ಳೋದು ನೋಡ್ಬೇಕೆ, ನಾನೇನ್ ತುಪ್ಪ ತಿಂದೆ ಗೊತ್ತೇನೋ, ಪನ್ನೀರ್ ತಿಂದೆ ಗೊತ್ತೇನೋ, ಚೀಸ್ ತಿಂದೆ ಗೊತ್ತೇನೋ ಅನ್ನತಕ್ಕಂಥದ್ದು. ಹಾಳು ನೋಡಿದ್ರೆ ಅಲಂಕಾರ, ಬಾಳ್ ನೋಡಿದ್ರೆ ಬಾಯಿ ಬಡ್ಕೋ ಅಂತ ಹೇಳ್ತಾರೆ. ಮನುಷ್ಯ ಒಳಗಡೆ ವಿಕೃತ, ಇದ್ದದಿದ್ದಾಗ ತೋರ್ಸ್ಕೊಳ್ಳೋದೇ ಇಲ್ಲ. ಮುಖವಾಡ. ಮೊನ್ನೆ ದಂಪತಿಗಳಿಬ್ಬರು, ನಾನೇನು ಮಾಡ್ಲಿಕ್ಕಾಗಲಿಲ್ಲ, ಏನು ಮಾಡ್ಲಿಕ್ಕೆ, ಸ್ವಲ್ಪ ಬುದ್ಧಿ ಹೇಳಿ ಗುರುಗಳೇ. ಆ ಮನುಷ್ಯ ಮಾತನಾಡ್ತಾನೆ ಎಷ್ಟು ಸೈಲೆಂಟ್ ಆಗಿ ಚುಚ್ತಿದ್ದಾನೆ ಅಂದ್ರೆ ಮಾತುಗಳಲ್ಲಿ, ಪಾ ನರಕ ಅನ್ನೋದೆಲ್ಲೂ ಇಲ್ಲ. ಯಾಕೋ ಇದೆಯಾ ಇನ್ನು ಮಕ್ಕಳು ಗುರುಗಳೇ, ಸರಿ ಅದಕ್ಕೆ ಅಂತ ಸ್ವಲ್ಪ ಹೇಳಿ ಬುದ್ಧಿ ಗುರುಗಳೇ. ಅಲ್ಲಪ್ಪ, ಏನಕ್ಕೆ ಅವನಿಗೆ ಯಾವ ಮಟ್ಟಕ್ಕೆ ತುಂಬಿಟ್ಟಿದೆ ಅಂದ್ರೆ, ಆಕೆ ಇರೋದೇ ಹಿಂಗಿರ್ಬೇಕು. ನೀನೇನ್ ಕೊಡ್ತಿ, ನೀನೆಷ್ಟು ಕೊಡ್ತಿ, ನೀನೇನ್ ಮಾಡಿದ್ದಿ, ಹೇ ಎಂತ ಗಂಡಸು. ಹೆಂಡತಿ ಹತ್ರ ವಯಸ್ಸವನ, ಹೆಣ್ಣತ್ರ, ಅಕ್ಕ ತಂಗಿರಿಗೆ ಲೆಕ್ಕ, ಹೆಂಡತಿಗೆ ಲೆಕ್ಕ. ಏನಪ್ಪ ತಪ್ಪಲ್ವಾ? ಆ ಮಗುಗೆ ನೀನೇ ಮೊದಲನೇ ಎರಡನೇ ತಂದೆ. ಇನ್ಮೇಲೆ ನಾನು ಇರಲ್ಲಮ್ಮ, ನಿನ್ನ ಒಳ್ಳೇದಕ್ಕೂ ಕೆಟ್ಟದಕ್ಕೂ ನೋವಿಗೂ ದುಃಖಕ್ಕೂ ಬಾಧೆಗೂ ನನಗೆ ವಯಸ್ಸಾಯ್ತು, ನಾನು ನಿನ್ನ ವೇಗ ಕೊಡಕ್ಕಾಗಲ್ಲಮ್ಮ ಅಂತ ಹೇಳಿಯೇ ತನ್ನಂತೆಯೇ ಇರುವ, ತನಗಿಂತಲೂ ಬುದ್ಧಿವಂತ, ತನಗಿಂತಲೂ ಶಕ್ತಿವಂತ, ತನಗಿಂತಲೂ ಹೃದಯವಂತ ಅನ್ನೋದನ್ನ ಹುಡುಕಿ ತಗೊಬಂದು ಒಂದು ಜೋಡಿ ಇಟ್ಟು ಕನ್ಯಾದಾನ ಮಾಡಿರುತ್ತೆ ಆ ತಂದೆ. ವರಪೂಜೆ, ಪಾದ ಪೂಜೆ ಮಾಡುತ್ತೆ. ನನ್ನ ಮಗಳನ್ನ ಲಕ್ಷ್ಮೀನಾರಾಯಣ ಸ್ವರೂಪವಾಗಿ ನೋಡ್ತಿದ್ದೇನಪ್ಪ ಅಂತ. ಯೋಚನೆ ಮಾಡಿ ನೋಡಿ. ಒಂದು ಹೆತ್ತ ತಂದೆ ಕಣ್ಣೀರು ಹಾಕೋದು ಆ ಸಂದರ್ಭದಲ್ಲಿ. ಅಂಥದ್ದನ್ನ ನಿಲ್ಸಿದ್ರೆ ಏನೋ ಮಾತುಗಳ. ಇದಕ್ಕೇನಾ? ಆಕೆ ದುಡ್ಡಿಗೆ, ಆಕೆ ದೇಹಕ್ಕೆ, ಭಾವನೆಗಳಿಗೆ ಬೆಲೆಯೇ ಇಲ್ವಾ? ಇಷ್ಟು ವಿಕೃತವಾಗಿ ಮಾತನಾಡೋದು ಗೊತ್ತೇ ಆಗಲ್ಲ ಮಕ್ಕಳೇ. ಚುಚ್ಚೋದೋತ ಇದಾರೆ ಕೆಲವರು. ಬರೀ ಆತ ಅನ್ಕೋಬೇಡಿ, ಹೆಂಗಸರಲ್ಲೂ ಇವತ್ತು ಆಗ್ಬಿಟ್ಟಿದ್ದಾರೆ, ಸ್ತ್ರೀಯರಲ್ಲೂ. ನಿನ್ನ ಯೋಗ್ಯತೆ ಎಷ್ಟೇ ನೋಡು. 500 ರೂಪಾಯಿ ಖರ್ಚು ಕೊಡ್ತಾನಂತೆ ತಿಂಗಳಿಗೆ. 500 ರೂಪಾಯಿ, 1000 ರೂಪಾಯಿ ಖರ್ಚಿಗೆ ಇಟ್ಬಿಟ್ಟಿರ್ತಾನಂತೆ. ಕೊಡೋದು 500 ರೂಪಾಯಿ. ಯಾವ ಸ್ತ್ರೀ? ಏನಯ್ಯ, ಹೆಚ್ಚು ಕಡಿಮೆ 8 ಲಕ್ಷ ಸಂಬಳ ಬರುತ್ತೆ ತಿಂಗಳಿಗೆ, ನೆನ್ಪಿಟ್ಕೊಳ್ಳಿ. ಆಗಾಗ ಕಂಪ್ನಿ ಮೀಟಿಂಗ್ಸ್ ಇದೆ, ಕಂಪ್ನಿ ಟ್ರಿಪ್ಸ್ ಇದೆ ಅಂತ ಹೋಗ್ತಾನೆ. ಏನು ಹೇಳ್ತೀರಿ ಮಕ್ಕಳೇ? ನ್ಯಾಯವಾ, ಧರ್ಮವಾ, ಸರಿಯಾ? ಆ ಮಗು ನಿನ್ನ ನಂಬ್ಕೊಂಡು ಬಂದಿದೆ ಅಲ್ವಾ, ಆಕೆಗೊಂದು 10,000 ಅಷ್ಟು ದುಡ್ಡು ಬರ್ತಿದೆ ಅಲ್ಲ, ತಿನ್ನೋ ನಾನು, ನಿಂಗೇನು ಬೇಕೋ ತಗೋ, ನಿಂಗೇನು ಬೇಕೋ ಹಾಕೋ, ಎಲ್ಲೋ ಒಂದು ಮೂವಿಗೆ ಹೋಗಿ ಬರ್ಬೇಕು, ಎಲ್ಲೋ ಒಂದು ಕಾಫಿ ಕುಡಿಬೇಕು ನನ್ನ ಮಗು. ಏನಯ್ಯ, ಧರ್ಮವಾ, ನ್ಯಾಯವಾ, ಸರಿಯಾ? ಇದ್ದಾಗ ಹೇಳಿದ್ರೆ ಕೆಲವರಿಗೆ ಕೆಂಡದಂತ ಕೋಪ. ಮಗಳ ಇದೆಲ್ಲ ಹೇಳ್ಬೇಡಿ. ನಾನು ಹಾಗೆ ಹೇಳಿದೆ, ತಪ್ಪಯ್ಯ. ನೆನ್ಪಿಟ್ಕೋ, ರೊಟ್ಟಿ ತಿರುಗಿಸಾಕ್ತಾಗೆ ನಿನ್ನ ಮಕ್ಕಳು ನೋಡ್ತಿರ್ತಾರೆ. ಖಂಡಿತ ಆ ತಾಯಿ ಒಡಲು ಏನು ಸಂಕಟ ಪಟ್ಟಿದ್ಯೋ, ಅವನು ಏನು ಒದ್ದಾಡಿದಾನೋ. ಕೆಲವು ಹೆಣ್ಮಕ್ಳು ಈ ಥರ ಮಾಡ್ತಾರೆ, ಗೊತ್ತೇ ಆಗೋಲ್ಲ. ಚುಚ್ಚಿ ನಿನ್ನ ಯೋಗ್ಯತೆ ಇಷ್ಟೇ, ನೀನು ತರೋದಿಷ್ಟೇ, ಆಚಿ ನೀನು ಇದ್ದೀಯ ನೋಡು ಅನ್ನತಕ್ಕಂಥದ್ದು. ಇದ್ದಾರೆ ಎಲ್ಲ ಇದರಲ್ಲೂ ಶೂರ್ಪನಖಿಯರಿದ್ದಾರೆ, ಮಂದರೆಯರಿದ್ದಾರೆ, ಉರಿತಿರೋ ಬೆಂಕಿಗೆ ಇನ್ನಷ್ಟು ತುಪ್ಪ ಸುರಿಯೋರು. ಸೊ ದಯಮಾಡಿ ನೀವೇನು ಅನ್ನೋದನ್ನ ಕನ್ನಡಿನಲ್ಲಿ ನಿಂತ್ಕೊಂಡು ನೋಡಿ. ಈಗ ಏನೋ ಇದು ನಾನೇನು ಮಾಡ್ತಿದ್ದೀನಿ, ನಾನು ನಡ್ಕೊಳ್ತಿರೋದು ಸರಿಯಾ? ಮುಂದ್ಗಡೆ ಒಂದು ನಾಟಕ ಮಾಡ್ತಿದ್ದೀನಿ, ಒಳಗಡೆ ಅಂಥದ್ದೊಂದು ಆಲೋಚನೆ, ದೋಚೋ ಯೋಚನೆ, ಇನ್ನೊಂದು. ಏನ್ ಮಾಡ್ತಿದ್ದೀನಿ? ಯಜಮಾನನಾಗಿ, ಸೇವಕನಾಗಿ, ತಂದೆಯಾಗಿ, ಮಿತ್ರನಾಗಿ, ಬಂಧುವಾಗಿ, ಸಂಗಾತಿಯಾಗಿ, ಗುರುವಾಗಿ ಎಲ್ಲಿಗೆ ನಿಂತಿದೆ? ನೀವು ಏನ್ ಆಗಿದ್ದೀರಿ ಅನ್ನೋದನ್ನ ನೀವು ಕನ್ನಡಿ ಮುಂದ್ಗಡೆ ಯಾವತ್ತಾದ್ರೂ, ನಿತ್ಯ ಕನ್ನಡಿ ಹತ್ರ ನಿಂತ್ಕೋತಿರಲ್ವಾ, ನೀವು ಯಾವತ್ತಾದ್ರೂ ನಿಮ್ಮ ಬಗ್ಗೆ ಯೋಚನೆ ಮಾಡಿದ್ರ? ನೀವು ಯಾವ ಥರದ್ದೆಲ್ಲ ಮುಖವಾಡಗಳು ಹಾಕಿದ್ದೀರಿ ಅಂತ. ಏನೋ ದುಃಖ ಬಂದಿದೆ, ನಗೋ ಥರದ ಮುಖವಾಡ, ಅದು ಬೇರೆ ಇರ್ಲಿ, ಏನ್ ಮಾಡಕ್ಕಾಗೋಲ್ಲ. ಮಕ್ಕಳ ಮುಂದ್ಗಡೆ
ಅದೆಲ್ಲ ಇರುತ್ತೆ. ಸಾಲಗಾರರ ಮುಂದ್ಗಡೆ ಮನುಷ್ಯ ಅಂತ ಹುಟ್ಟಿದ್ಮೇಲೆ ಇದೆಲ್ಲ ಇರ್ತವೆ, ಅದು ಬೇರೆ. ಆದರೆ ಈ ರೀತಿ ನೋಡಿ, ಅದಕ್ಕೆ ಕನ್ನಡಿ ಬಂದು ನಮ್ಮನ್ನ ಕಲಿಬೇಕು ಅಂದ್ರೆ, ಕನ್ನಡಿಯಿಂದ ತುಂಬ ಕಲಿಯೋದಿದೆ. ಅದು ಇದ್ದದ್ದನ್ನ ಇದ್ದ ಹಾಗೆಯೇ ತಿಳಿಸುತ್ತದೆ. ಪ್ರಯತ್ನ ಮಾಡಿ. ಇನ್ನೂ ಒಂದು ಮಾತು ಹೇಳ್ತಾರೆ ತುಂಬ ವಿಶೇಷವಾಗಿ, ಇನ್ನೊಬ್ಬರಿಗೋಸ್ಕರ ಬದುಕಬೇಕು, ಸಾಗಬೇಕು ಅನ್ನುವುದನ್ನ ನದಿಯಿಂದ ಕಲಿಯಬೇಕಂತೆ. ಎಂತ ಮಾತು ನೋಡಿ, ಇನ್ನೊಬ್ಬರಿಗೋಸ್ಕರ ಬದುಕೋದು. ಅದ್ ನೋಡಿ, ತನಗೋಸ್ಕರ ದಾಹ ಅನ್ನುತ್ತ ಹೋಗಲ್ಲವು ನಿನ್ಗೆ ಯಾಕೆ ಕೊಡೋದು. ನಮ್ಮ ಕಾವೇರಿಗೆ ಈಗಲೂ ಗಲಾಟೆ. ನಮ್ ಬರೀ ಅಲ್ಲ, ನಮ್ಮ ಎಲ್ಲಾ ನದಿಗಳಿಗೂ ಅದೊಂದು ಶಾಪವೇ. ಹೌದು, ನದಿ ಅನ್ನೋದೇ ಅದಕ್ಕೆ ಸ್ತ್ರೀಯ ಹೆಸರನ್ನು ಇಟ್ಟಿರೋದು. ಹೆತ್ತು ಮನೆ ದೊಡ್ಡದಾ, ಗಂಡನ ಮನೆ ಅತ್ತೆ ಮನೆ ದೊಡ್ಡದಾ? ಏನಕ್ಕೆ? ನಮಗ್ ಮಾತ್ರ ನಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಅವ್ರಿಗೆಲ್ಲ ನಮಗಿರ್ಬೇಕು, ಅವ್ರಿಗಿರ್ಬಾರ್ದು. ಅವ್ರವ್ರ ಹತ್ರ ಹೋಗ್ಬಾರ್ದು, ಮಾತಾಡಬಾರ್ದು, ಕೊಡಬಾರ್ದು, ಮಾಡಬಾರ್ದು. ಎಲ್ಲ ನೀನ್ ದುಡ್ದಿದ್ದೆಷ್ಟು ನಿಂದೆಷ್ಟು ನನಗೆ ಕೊಡು ಅನ್ನತಕ್ಕಂಥ. ಅದಕ್ಕೆ ನೋಡಿ, ನಮ್ಮ ಋಷಿ ಪರಂಪರೆಯನ್ನ ಕೆಲವರು ಬೈತಿರ್ತಾರೆ. ಆದ್ರೆ ನಮ್ಮ ಋಷಿಗಳು ಒಂದೊಂದು ನದಿಗೂ ದೇವಿ ಹೆಸರನ್ನ ಇಟ್ಟಿರೋದು. ಗಂಗಾ, ಕಾವೇರಿ, ಯಮುನಾ, ಸರಸ್ವತಿ, ಹೇಮಾವತಿ, ಮಲಪ್ರಭಾ, ಘಟಪ್ರಭಾ, ಒಂದೊಂದ ಎಲ್ಲ ಸುವರ್ಣಮುಖಿ ತಾಯಿ ಹೆಸರುಗಳನ್ನೇ. ಯಾಕಂದ್ರೆ ಒಂದು ಸ್ತ್ರೀ ಇಲ್ಲ ಅಂಥದ್ದೊಂದು ಗುಣ, ತನಗೋಸ್ಕರ ಬದುಕೋದೇ ಇಲ್ಲ. ಮದುವೆ ಆಗೋವರೆಗೂ ಹೆತ್ತ ಮನೆ, ಮದುವೆ ಆದ್ಮೇಲೆ ಗಂಡನ ಮನೆ. ಯೋಚನೆ ಮಾಡಿ ನೋಡಿ, ಒಂದು ನದಿಯೂ ಹಾಗೆ. ಯಾವತ್ತಾದ್ರೂ ತನಗ್ ಬದುಕೋಬೇಕು. ಇವತ್ತು ಕೆಲವು ಸ್ತ್ರೀಯರಿಗೆ ಅದು ಬಂದ್ಬಿಟ್ಟಿದೆ. ಹೋಗ್ರು, ನಮ್ಗೆ ಇವತ್ತು ಜಪಾನಲ್ಲಿ ಮದುವೆ ಆಗ್ತಿಲ್ಲ, ಚೈನಾನಲ್ಲಿ ಮದುವೆ ಆಗ್ತಿಲ್ಲ, ಮದುವೆನೂ ಬೇಡ, ಯಾವುದು ಬೇಡ, ಹಿಂಗೆ ಎದ್ದು ಬಿಡೋಣ. ನಮ್ಮ ಬದುಕು ನಮ್ಗೆ ಏನ್ ಬೇಕೋ ಅದನ್ನ ದುಡ್ಕೋತೇವೆ, ನಮ್ಮ ಬದುಕು ನಾವು ಕಟ್ತೇವೆ ಅಂತ ಸಾಕು ಅನ್ಸ್ಬಿಟ್ಟಿದೆ. ಗೊತ್ತಾಗ್ಬಿಟ್ಟಿದೆ, ಮರ್ಯಾದೆನೇ ಇಲ್ಲ. ಪುರುಷರಿಗೂ ಅದು ಗೊತ್ತಾಗ್ಬಿಟ್ಟಿದೆ. ಮೊನ್ನೆ ನೋಡಿ, ಅವನು ಯಾರೋ ದೊಡ್ಡ ಫೇಮಸ್ ಟಿಕ್ಟಾಕ್ ಸ್ಟಾರ್ ಅಂತೆ, ಹೆಂಡತಿ ಡೈವರ್ಸ್ಗೆ ಹೋಗಿದ್ದಾಳೆ. ಕಾಳಮೆ ಅಂದ್ರೂ 1,000 ಕೋಟಿ ಒಡೆಯ, ನೆನ್ಪಿಟ್ಕೊಳ್ಳಿ. ಹೋಗಿ ನೋಡಿದ್ರೆ ಅವನ ಹೆಸರಲ್ಲಿ ಆಸ್ತಿನೇ ಇಲ್ಲ ಅಂತ ಟಿಕ್ಟಾಕ್ ಸೂಪರ್ ಸ್ಟಾರ್. ಎಲ್ಲ ಅಪ್ಪ ಅಮ್ಮನ ಹೆಸರಲ್ಲಿ ಮಾಡಿಟ್ಬಿಟ್ಟಿದ್ದಾನೋ. ಡೈವರ್ಸ್ ಅಲ್ಲಿ ಅಲ್ಲಿ ಫಾರಿನ್ ಅಲ್ಲಿ ಅದೇ ರೂಲು, ಗಂಡನ ಹೆಸರಲ್ಲಿ ಏನಿದೆಯಾ ಅರ್ಧ ನಿನಗೆ ಅಂತ. ಗೋವಿಂದ ಗೋವಿಂದ. ಇಷ್ಟೇ, ಅವನಿಗೆ ಇಷ್ಟ ಅಂತಾನೆ. ಅದಕ್ಕೆ ತುಂಬಾ ಹಿಟ್ಟಾಗ್ಬಿಟ್ಟಿದೆ. ಎಲ್ಲೋ ಇದ್ದವನನ್ನ ಎಲ್ಲೋ ತಗೊಬಂದು ಆ ರೀಲ್ಸು, ಫೇಮಸ್ಸು, ದುಡ್ಡು ಎಲ್ಲ ತಗೊಬಂದು ಸುಂಟ್ರು ಗಾಳಿಯಾಗಿ ತಂದಿಟ್ಟು ಕೊಟ್ಟಿರ್ತಕ್ಕಂಥ ಒಂದು ಭಾವ ಕಲ್ತು ಬಿಟ್ಟಿದ್ದಾರೆ. ನದಿ ಯಾವತ್ತಾದ್ರೂ ತನ್ನ ಹರಿವು, ತನ್ನ ವೇಗ, ತನ್ನ ತಂದೆ ದಾಹ, ನಾನು ನಮ್ಮೂರಲ್ಲೇ ಇರ್ತೀನಿ, ನಾನು ಹೋಗಲ್ಲ, ಇನ್ನೊಬ್ರಿಗೆ ಯಾಕೆ ನಾನು ಸಾಕ್ಬೇಕು, ಇನ್ನೊಬ್ರಿಗೆ ಯಾಕೆ ನಾನು ದಾಹ ತೀರಿಸ್ಬೇಕು, ಇನ್ನೊಬ್ರಿಗೆ ಯಾಕೆ ಬದುಕು ಅಂತ ಅಂದ್ಕೊಂಡಿದ್ದಿದ್ರೆ ನದಿಯಿಂದ ಕೂಡ ಕಲಿಯುವಂಥ ತುಂಬಾ ಇದೆ. ಜೀವನವನ್ನ ಸಾಗಿಸ್ಕೊಂಡು ಹೋಗ್ತಲೇ ಇರ್ಬೇಕು. ಒಂದೊಂದು ಸಮಯ ಬತ್ತೋಗುತ್ತೆ, ಒಣಗೋಗುತ್ತೆ. ಒಂದೊಂದು ಸಮಯ ನಮ್ಮ ಕಾವೇರಿ ಆರ್ಭಟಿಸಿ ಬರ್ತಾಳೆ. ಎಲ್ಲರ ಜೀವ ನದಿಯಾಗಿ ನಿಲ್ತಾಳೆ. 18, 21, 22 ಡಿಸ್ಟಿಕ್ಗೆ ಜೀವ ನದಿ ನಮ್ಮ ತಾಯಿ ಕಾವೇರಿ. ನಾವು ಕಲಿಬೇಕಾಗಿರೋದು ಸಾಕ್ತಾ ಹೋಗ್ಬೇಕು. ಬರುತ್ತೆ. ಇನ್ನೊಬ್ಬರ ಜೀವನಕ್ಕೆ, ಇನ್ನೊಬ್ಬರ ಬದುಕಿಗೆ ನಾವು ನಿಂತಿದ್ದೇವೆಯಾ ನೋಡಿ. ಇನ್ನೊಬ್ಬರ ದಾಹ ತೀರಿಸ್ಲಿಕ್ಕೆ, ಇನ್ನೊಬ್ಬರಿಗೆ ನೆರಳಾಗಿ ನಿಲ್ಲಲಿಕ್ಕೆ, ಇನ್ನೊಬ್ಬರ ಜೀವ ನದಿ ಆಗ್ಲಿಕ್ಕೆ ನಮ್ಮಲ್ಲಿ ಸಾಧ್ಯ. ಒಬ್ಬರಿಗಾದ್ರೂ ಇದೆಯೋ, ನಮ್ಮ ಹೆಂಡತಿಗೆ ಹೋಗಿ, ನಮ್ಮ ಗಂಡನಿಗೆ, ನಮ್ಮ ಅಮ್ಮ ಅಪ್ಪನಿಗೆ, ನಮ್ಮ ಮಕ್ಕಳಿಗೆ ನಾವು ಜೀವ ನದಿ ಆಗಿದ್ದೀವ? ಇಲ್ಲವೇ ಇಲ್ಲ. ನಾವು ಕಲಿಬೇಕಾಗಿರೋದು ಎಲ್ಲದ್ರಿಂದಲೂ. ಕಟ್ಟುಗಡೆದಾಗ ಹೇಳ್ತೀನಿ ಮಕ್ಕಳೇ, ಸದಾ ಎಲ್ಲರನ್ನು ಪ್ರೀತಿಸ್ತಲೇ ಇರಬೇಕು ಅನ್ನೋದನ್ನ ಯಾರಿಂದ ಕಲಿಬೋದು ಗೊತ್ತಾ? ಕಾಣದ ಆ ಒಂದು ಅದೃಶ್ಯ ಶಕ್ತಿ ಭಗವಂತನಿಂದ ಕೂಡ ಕಲಿಯೋದಿದೆ. ನೀವು ಯಾರು, ನಿಮ್ಮ ಜಾತಿ ಏನು, ನಿಮ್ಮ ಧರ್ಮ ಏನು, ನೀವು ಶ್ರೀಮಂತನ, ನೀವು ಬಡವನ, ಇದು ಯಾವುದನ್ನು ನೀವು ಗಮನಿಸಿ ನೋಡಿ, ಭಗವಂತ ಕೇಳೋದಿಲ್ಲ. ನೀವು ಸದಾಶಿವನ ಹತ್ರ ಹೋಗಿ, ಇವನ್ ಕೋಟೀಶ್ವರ ಅಂತ ಎದ್ದು ಬಂದು ಹಿಂಗ್ ನೋಡಲ್ಲ, ಕಿರೀಟ ಇಟ್ಬಿಡ್ತಾನೆ. 3 ಕೋಟಿ ಕಿರೀಟ ತಂದೆ, ಇಲ್ಲ 30 ಕೋಟಿದು ಸರಮಾಲ, ಲಕ್ಷ್ಮೀ ಮಾಲೆ ತಂದ್ಬಿಟ್ಟಿದ್ದಾನೆ, ರುದ್ರಾಕ್ಷಿ ಮಾಲೆ ಅಂತ ಹೇಳಿ ಶಿವ ಎದ್ದು ಬಂದು ಹಿಂಗ್ ಹೊರಗಡೆ ಅಯ್ಯೋ ನನ್ನ ಕಂದ ಅಂತ ಬಂದು ಅಪ್ಕೊಳ್ಳಲ್ಲ. ನಿಮಗೂ ಸದಾಶಿವ ಒಬ್ಬ 3 ರೂಪಾಯಿ ವ್ಯಕ್ತಿ. ನೀವು ನಂಬಲ್ಲ, ಇವತ್ತಿಗೂ ನೀವು ಪಂಡ್ರಾಪುರಕ್ಕೆ ಹೋದ್ರೆ
ಆ ಪಂಡರೀನಾಥನ ಕಿವಿಯಲ್ಲಿ 2 ಮೀನುಗಳಿದೆ, ಗಮನಿಸ್. ಮೀನಿನ ಕುಂಡಲಗಳಿದ್ದಾವೆ, ಮಕರ ಕುಂಡಗಳು ಅಂತ ಹೇಳ್ತಾರೆ. ಒಬ್ಬ ಆತನಿಗೆ ಪಂಡರೀನಾಥ ಅಂದ್ರೆ ಇಷ್ಟ, ಆ ಪುಂಡರೀಕನನ್ನ ನೋಡ್ಬೇಕು ಅಂತ. ಹೇಗಾದ್ರೂ ಸರಿ, ಹೇಗೋ ಆತ ಮತ್ಸ್ಯಗಳನ್ನ ಹಿಡಿದು ಮಾರತಕ್ಕಂಥವನು. ತೀರಾ ಬಡತನ, ಆದ್ರೂ ಆಸೆ. ಎಷ್ಟೋ ವರ್ಷಗಳಲ್ಲಿ ಒಂದ್ಸಲಿ ಒತ್ತು ಬರುತ್ತೆ ಅವನಿಗೆ, ಹೇಗಾದ್ರೂ ಹೋಗ್ಬಿಡ್ಬೇಕು. ಆದ್ರೆ ಬರಿಗೆಯಲ್ಲಿ ಹೋಗ್ಬಾರ್ದು ನನ್ನ ಸ್ವಾಮಿಯನ್ನ. ಫಲಂ ಪತ್ರಂ ಪುಷ್ಪಂ, ಏನಾದ್ರೂ ಒಂದು ತಗೊಂಡೋಗ್ಬೇಕು, ಒಂದು ಹಣ್ಣು ಕಾಯೋ ಹೂವು. ಭಗವಂತನ ಕೈಯಲ್ಲಿ ನೋಡಕ್ ಹೋದಾಗ, ಹಿರಿಯರನ್ನು ನೋಡಕ್ ಹೋದಾಗ, ವಯಸ್ಸಾದವನ್ನ ನೋಡಕ್ ಹೋದಾಗ, ಆಚಾರ್ಯರನ್ನ ನೋಡಕ್ ಹೋದಾಗ, ಅಕ್ಕ ತಂಗಿರ ಮನೆಗೆ ಹೋದಾಗ ಬರಿಗೆಯಿಂದ ಹೋಗ್ಬಾರ್ದು. ಹಾಗೆ ನಿಮಗಿಂತಲೂ ಕೆಳಗಡೆ ಇರುವ ಕೆಲಸಗಾರರು ಅವ್ರ ಮನೆಗೆ ಹೋದಾಗ್ಲೂ ಅಷ್ಟೇ ಏನಾದ್ರೂ ತಗೊಂಡು ಹೋಗ್ಬೇಕು. ಅವ್ರು ನಮ್ಮ ದಣಿ ಬಂದಿರೋ ಅಂತ ಕಾಯ್ತಿರ್ತಾರೆ. ತುಂಬಾ ಜನಕ್ಕೆ ಇವೆಲ್ಲ ಗೊತ್ತಿಲ್ಲ. ನಮ್ಮ ನಾಡು ಕಲಿಸಿದ್ದು ಇಡೀ ವಿಶ್ವಕ್ಕೆ. ನೋಡಿ, ಒಬ್ಬ ಮೀನು ಹಿಡಿಯುವ ಬೆಸ್ತ 2 ಮೀನು ಹೇಗೋ ಹೊಂದಿಸ್ಕೋತಾನೆ, ಬರ್ತಾನೆ ಸ್ವಾಮಿ ಹತ್ರ ಬರ್ತಾನೆ. ಎಲ್ಲರೂ ಬಿಡ್ತಾರಲ್ವಾ, ಏನಯ್ಯ ಅಂದ್ರೆ ನಾನು ಮೀನುಗಳು ತಂದಿದ್ದೀನಿ ಸ್ವಾಮಿಗೆ ಪ್ರಸಾದವಾಗಿ. ಏನೋ ಮಾತಾಡ್ತೀಯ, ಸ್ವಾಮಿ ಇದು, ಕೃಷ್ಣ ಇದು. ಸ್ವಾಮಿಗೆಲ್ಲ ನೀನು ಏನೇನೋ ಪ್ರಸಾದ ಅಂತ ಹೆಸರು ಹೇಳ್ಕೊಂಡು ಮೀನ್ ತಗೋ ಬಂದ್ಬಿಟ್ಟಿದ್ಯಾ, ಬುದ್ಧಿಗಿದ್ದೆ ಇದೆಯಾ, ಹೋಗ ಹೊರಗಡೆ, ಇದೆಲ್ಲ ತಗೊಳ್ಳಲ್ಲ ಅಂತ. ಅಷ್ಟ ನನ್ನ ಹತ್ರ ಇರೋದಿದೆ ಸ್ವಾಮಿ, ನನ್ನ ಸ್ವಾಮಿ ಕೊಟ್ಟು ಬಿಡ್ಬೇಕು, ನನ್ನ ಸ್ವಾಮಿ ಕೊಟ್ಟು ಬಿಡ್ಬೇಕು ಅಂತ ಕಣ್ಣೀರು ಬಿಡ್ತಿಲ್ಲ. ತಳ್ಳೇ ಬಿಟ್ರು ನೋಡಿ, ಸಟ್ ಅಂತ ನನ್ನ ಭಗವಂತನೇ ಬಂದು ಆ ಪಂಡರೀನಾಥ, ಆ ಪಾಂಡುರಂಗ ನಿಲ್ಸಿ, ಇದು ನನ್ನ ಪ್ರಸಾದ, ಇವತ್ತಿನಿಂದ ಇದನ್ನ ನನ್ನ ಕಿವಿಲಿ ಇಟ್ಕೋತಾನೆ. ಮಕರ ಕುಂಡಗಳು, ಜಾತಿ ಭೇದ ಧರ್ಮ ಹೇಳ್ತೇವೆ, ನಾನು ಸೃಷ್ಟಿಸಿದ್ದು ಎಲ್ಲ ಭಗವಂತ ಹೇಳೋದು. ನಾವಾಗಿ ವಿಭಾಗ ಮಾಡಿ ಇಟ್ಕೊಬಿಟ್ಟಿದ್ದೀವಿ, ಇದು ಇದದು ಏನೇನೋ. ಭಗವಂತನ ಬಳಿ ಇವೆಲ್ಲ ಇಲ್ಲ, ನೆನಪಿಟ್ಟುಕೊಳ್ಳಿ. ನೀವು ಶ್ರೀಮಂತ, ನೀವು ಬಡವ, ನೀವು VIP ದರ್ಶನಕ್ಕೆ ಬಂದ್ರೆ ನೀವು ಅದನ್ನ ಮಾಡಿಸ್ತೀನಿ, ಇದು ಎಂಥದಿಲ್ಲ, ಎಲ್ಲರನ್ನೂ ಪ್ರೀತಿಸ್ತಾನೆ. ನೀವು ಜಗತ್ತಿನ ಅತಿ ದೊಡ್ಡ ಕಳ್ಳ ಆಗಿರಿ, ಮೋಸಗಾರ ಆಗಿರಿ, ನಿಮ್ಮನ್ನ ಬರಬೇಡ ಅಂತ ಹಿಂಗೆ ಕೈ ಚಾಚಲ್ಲ. ತೀರಾ ಬಡವ, ನಿನ್ನ ಕೈಯಲ್ಲಿ ಏನು ಸೇವೆ ಮಾಡೋಕ್ಕಾಗೋಲ್ಲ. ಭಗವಂತನನ್ನ ನೋಡಿ ಕಲಿಬೇಕು. ಆ ನಿರಾಕಾರ ಸ್ವರೂಪ ಎಲ್ಲರನ್ನ ಅಪ್ಕೊಳ್ಳುತ್ತೆ. ಜಾತಿ ಧರ್ಮ ಇನ್ನೊಂದಾದ್ರೆ ಇವತ್ತು ನಮ್ಗೆ ಏನಾಗ್ಬಿಟ್ಟಿದೆ, ಜಾತಿಯಲ್ಲೇ 4 ಉಪಜಾತಿಗಳು 50 ಉಪಜಾತಿಗಳು ಮಾಡಿ ಅದಕ್ಕೊಂದು ಗುರುಗಳ ಹೆಸರು, ಇದ್ರ ಸಿಸ್ಟಮ್ ಅದ್ರ ಸಿಸ್ಟಮ್, ಏನೇನೋ ಕರ್ಮಕಾಂಡಗಳು ನೋಡ್ತಿದ್ದಾರೆ. ದುಡ್ಡುಗಳು ತಿನ್ನೋದು, ಬಾಚ್ಕೊಳ್ಳೋದು, ಟ್ರಸ್ಟ್ಗಳ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ, ಜಾತಿ ಹೆಸರಲ್ಲಿ, ಗುರುಗಳ ಹೆಸರಲ್ಲಿ ಬೇರೆ 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 ಮುಚ್ಚಿಡುವಂಥದ್ದು ಎಲ್ಲ ಅಲ್ಲಿ ನಡೀತಿದ್ದಾವೆ. ಭಗವಂತ ಹೇಳ್ಕೊಟ್ನ ಅಲ್ಲಿ ನೋಡಿ, ಅವರವ್ರ ಧರ್ಮಕ್ಕೊಂದೊಂದು ಮಾಡಿಟ್ಬಿಟ್ಟಿದ್ದಾರೆ. ಏನು ಬೇಡ, ಹಾಸ್ಟೆಲ್ಸ್ ನೋಡಿ, ಅಲ್ಲಿ ನೋಡಿ, ಗೌಡ ಹಾಸ್ಟೆಲ್ ಅಂತಾರೆ, ಲಿಂಗಾಯತ ಹಾಸ್ಟೆಲ್ ಅಂತಾರೆ, ರೆಡ್ಡಿ ಹಾಸ್ಟೆಲ್ ಅಂತಾರೆ, ಬಲಿಜ ಹಾಸ್ಟೆಲ್ ಅಂತಾರೆ. ಅವರು ನಮ್ಮ ಕಮ್ಯುನಿಟಿ. ಎಲ್ಲಾದ್ರೂ ಭಗವಂತ ಹೇಳಿದನ, ಅರ್ಹತೆ ಇರೋ ವಿದ್ಯಾರ್ಥಿಗೆ ಒಂದು ಎಕ್ಸಾಮ್ ಬರೆದು ಎಲ್ರಿಗೂ 100 ಸೀಟ್ ಇದೆಪ್ಪ ಬಾಪ, ಯಾರು ಬೇಕಾದ್ರೆ, ಇಲ್ಲವೇ ಇಲ್ಲ. ಭಗವಂತ ಯಾವತ್ತಾದರೂ ಯೋಚನೆ ಮಾಡಿ ನೋಡಿ, ಯಾವತ್ತಾದರೂ ನನ್ನ ಸ್ವಾಮಿ ಎಲ್ಲರನ್ನ ಅಪ್ಕೋತಾನೆ. ಕಲಿಬೇಕಾಗಿರೋದು ನಿತ್ಯ ಭಗವಂತನ ಹತ್ರ ಹೋಗ್ತೀವಿ ನೋಡಿ. ನಾವು ಸ್ನಾನ ಮಾಡಿದ್ದೀವಾ ಮಾಡಿಲ್ವಾ, ಮಡಿಯಿಂದಿಲ್ವಾ, ಉಪವಾಸ ಇದ್ವಾ ಇಲ್ವಾ, ಏಕಾದಶಿ ವ್ರತ, ಶಿವರಾತ್ರಿ ವ್ರತ ಏನು ಕೇಳಲ್ಲ. ನನ್ನ ಸ್ವಾಮಿ ನೀನ್ ಬಂದ್ಯಾ ಅಂತ ಕಾಯ್ತಿರ್ತಾನೆ ಪ್ರೀತಿ ತೋರಿಸ್ಲಿಕ್ಕೆ. ಹಾಗೇ ನೋಡ್ತಿರ್ತಾನೆ ನನ್ನ ಸ್ವಾಮಿ. ಅವ್ರಿಗೊಂಥರ ಆಶ್ಚರ್ಯಕರವಾಗಿ, ನಿಮ್ಮ ಹತ್ರ ಒಂಥರ ಇಲ್ವೇ ಭಗವಂತನ ಹತ್ರ ನಿತ್ಯ ಹೋಗ್ತಿದ್ದೀವಿ. ಅವನಲ್ಲಿ ದ್ವೇಷ ಇಲ್ಲ, ಇನ್ನೊಂದಿಲ್ಲ, ಇನ್ನೊಂದು ಧರ್ಮನ ಪೂಜೆ ಮಾಡಬೇಡ ಅಂತ ಹೇಳೇ ಇಲ್ಲ ನನ್ನ ಭಗವಂತ. ಆ ಧರ್ಮದವ್ರನ್ನ ಬಿಡಬೇಡ ಅಂತಾನೂ ಹೇಳೇ ಇಲ್ಲ ನನ್ನ ಭಗವಂತ. ಆದ್ರೆ ನಾವಿವತ್ತು ಏನ್ ಬೇಕಾದ್ರೂ ಭಗವಂತನ ಹೆಸರಿನಲ್ಲೂ ಅಸಹ್ಯ ಮಾಡಿಟ್ಬಿಡ. ಆದ್ರೂ ನಿರಾಕಾರ ಸ್ವರೂಪ ಹಾಗೆ ನಿಂತಿದೆ ನೋಡಿ. ಪ್ರೀತಿಸುವುದನ್ನು ನಿಲ್ಲಿಸಲೇ ಇಲ್ಲ ನನ್ನ ಭಗವಂತ. ಭಗವಂತನ ಹತ್ರ ಕಲಿಯೋದು ಕೂಡ ತುಂಬಾ ಇದೆ. ಈ ತರದ ಎಷ್ಟೋ ವಿಚಾರಗಳನ್ನ ನನ್ನ ಧರ್ಮಸಾಕ್ಷಿ ಹೇಳ್ಕೊಟ್ಟಿದೆ, ಆತ್ಮಸಾಕ್ಷಿ ಹೇಳ್ಕೊಟ್ಟಿದೆ. ಮಾಡ್ಕೋತೀರಿ ಅಂತ ಅನ್ಕೋತೇನೆ. ಮತ್ತಷ್ಟು ವಿಚಾರಧಾರೆ ಮುಂದುವರಿಸೋಣ. ಮಾತೃದೇವೋಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು,
ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಬನ್ನಿ ವಾರ ಭವಿಷ್ಯಕ್ಕೆ ಬಂದ್ಬಿಡೋಣ. ಇದೆಲ್ಲ ಬಿಡಿ, ಪಕ್ಕಕ್ಕೆ ಗುರುಗಳೇ ವಾರ ಭವಿಷ್ಯ ಹೇಳ್ಬಿಡಿ. ನಾನು ಈಗ ಚಚ್ಕೋತಿರ್ತೀನಿ. ಒಂದು ದಿನ ಬಂದಿಲ್ಲ ಅಂದರು, ಒಂದೊಂದು ಸಮಯ ಲಾಸ್ಟ್ ವೀಕ್ ಇರಲಿಲ್ಲ, ಹೀಗೆ ಬಿಡುವಿಲ್ಲದ ಕಾರ್ಯಕ್ರಮಗಳು. ಗುರೂಜಿ ಗುರೂಜಿ ನನಗೆ ಆತ್ಮೀಯತೆ ಇದೆ, ಅದು ನಿಮಗೆ ಅಧಿಕಾರ ಇದೆ, ನಿಮಗೆ ಮಾತ್ರ ಅಧಿಕಾರ ಇದೆ. ನೀವು ಮಾತ್ರ ನಾನು ತಟ್ಟಿ ಕೇಳ್ಬೋದು, ತಿವಿದು ಕೇಳ್ಬೋದು, ನಿಮಗಿದೆ. ಖಂಡಿತ ಪ್ರಯತ್ನ ಮಾಡ್ತಿರ್ತಾನೆ, ಆಗಾಗ ಮಿಸ್ ಆದರೆ ಕ್ಷಮೆ ಇರಲಿ ಅಂತ ಹೇಳ್ತಾ, ಮೇಷರಾಶಿ ದಗದಗ 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 ಜಾಗೃತ. ಅಕ್ಷಯ ತೃತೀಯವಾಗಿ ಬಂದೆಲ್ಲ ಜಾಗರೂಕತೆಯಿಂದ ಇರಿ. ದೊಡ್ಡ ರಿಸ್ಕಿನ ವ್ಯವಹಾರಗಳು, ನಿಮ್ಮ ಒಂದು ದೊಡ್ಡ ಸ್ಥಾನಕ್ಕೇನೋ ಒದ್ದಾಡ್ತಿದ್ದೀರಿ. ನೋಡೋಣ, ಒಂದು ಹೆಚ್ಚು ಕಡಿಮೆ 15, 25 ಮೇ 5 ನಂತರ ಮಾತಾಡೋಣ. ಅಲ್ಲಿವರೆಗೂ ಸ್ವಲ್ಪ ಎಚ್ಚರಿಕೆ. ಯಾಕೆಂದರೆ ಸೂರ್ಯ ಶತ್ರು ನಕ್ಷತ್ರಗಳಲ್ಲಿ ಮೂವ್ಮೆಂಟ್ ಆಗ್ತಿದೆ, ಒಂಥರ ಬಾಧಕ ನಕ್ಷತ್ರಗಳಲ್ಲಿ ಮೂವ್ ಆಗ್ತಿದ್ದಾನೆ. ಕುಜ ಕೂಡ ಅಲ್ಲಿ ಅದೇ ರೀತಿಯ ಪ್ರಭಾವದಲ್ಲಿ ಕುಳಿತುಬಿಟ್ಟಿದ್ದಾನೆ. ಶನಿ ನಕ್ಷತ್ರ, ಅದರ ನಂತರ ಬುಧನ್ ನಕ್ಷತ್ರ, ಬಾಧಕ ನಕ್ಷತ್ರ. ಸೊ ಬುಧನು ಅಲ್ಲಿದ್ದಾನೆ. ತುಂಬ ದೊಡ್ಡ ಇನ್ವೆಸ್ಟ್ಮೆಂಟ್ ಹೋಗ್ತವೆ, ತುಂಬ ದೊಡ್ಡ ರಿಸ್ಕ್ ತಗೋತೇವೆ. ಇವುಗಳೆಲ್ಲ ಮಾಡತಕ್ಕಂಥದ್ದು ದಯಮಾಡಿ ಹೋಗಬೇಡಿ, ಜಾಗ್ರತೆ. ನಾಳೆ ಅಕ್ಷಯ ತೃತೀಯಕ್ಕೆ ನೀವೇನು ದಾನ ಮಾಡಬೇಕು ಅಂತ ಹೇಳ್ತೀನಿ, ಅದು ನಮ್ಮ ಧರ್ಮ ತಿಳಿಸ್ಕೊಟ್ಟಿರೋದು. ನಾಳಿನ ಸಂಚಿಕೆಗೆ ಕಾಯ್ತೀರಿ. ಮುಖ್ಯವಾಗಿ ಮೇಷ, ಸ್ವಲ್ಪ ಈ ರಿಯಲ್ ಎಸ್ಟೇಟಲ್ಲಿರೋರ್ಗೆ ಒತ್ತಡ, ಈ ಲೀಗಲ್ ಸಿಸ್ಟಮ್ನಲ್ಲಿರೋರ್ಗೆ ಒತ್ತಡ, ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ ವ್ಯವಸ್ಥೆಗಳಲ್ಲಿರೋರ್ಗೆ ಒತ್ತಡ, ದೊಡ್ಡ ಅಧಿಕಾರಿಗಳಿಗೆ ಒತ್ತಡ, ಸಾಮಾನ್ಯ ಕಾರ್ಮಿಕ, ಸಾಮಾನ್ಯ ಒಬ್ಬ ಡ್ರೈವರು, ಟ್ಯಾಕ್ಸಿ, ವೆಹಿಕಲ್ಲು, ಈ ಕನ್ಸ್ಟ್ರಕ್ಷನ್ ಲೈನ್, ಈ ಬಿಸಿಲಿಗೆ ಎಲ್ಲಿ ಹೊರಗಡೆ ಬಂದು ದುಡಿಯೋದು? ಈ ಪಾರ್ಟಿ ಇದ್ರೆ ಎಳೆದಾಟ, ಯೋಚನೆ ಮಾಡಿ ನೋಡಿ ಎಲ್ಲಿ ನಿಂತ್ಕೊಳ್ಳೋದು. ಸೊ ಕಡು ಸಾಮಾನ್ಯರಿಗೂ ಕೂಡ ಅದೇ ಆ ಷಡಾನನ, ಆ ಒಂದು ಷಡಕ್ಷರಿ ಮಂತ್ರ ಅಂತ ಹೇಳುತ್ತೆ. ಓಂ ಶರವಣ ಭವ, ಇದನ್ನು ಜಪ ಮಾಡ್ಕೊಳ್ಳೋದು ಮಾಡಿ. 6 ಸಂಖ್ಯೆಗೆ ಪ್ರತೀಕ ಶರವಣ. 6 ಅಂದ್ರೇ ಲಕ್ಷ್ಮಿ, ಫಲ್ಗುಣಿ, ಉತ್ತರಾ ಫಲ್ಗುಣಿ ನಕ್ಷತ್ರದ ದಿನ ಮದುವೆ ಆದಂಥದ್ದು. ತಾಯಿಯ ಫಲ್ಗುಣಿ ಶುಕ್ರ. ಅದರಿಂದ ಓಂ ಶರವಣ ಭವ ಎಷ್ಟು ಹೇಳ್ಕೊತೀರೋ ಅಷ್ಟು ಒಳ್ಳೇದು. ಅರಿಷಡ್ ವರ್ಗಗಳನ್ನು ಕಂಟ್ರೋಲ್ ತಗೊಳ್ತಕ್ಕಂಥದ್ದಾಗುತ್ತೆ. ಮಿತಿಮೀರಿ ದಾಹ, ದುಡುಕು, ಆತುರ, ಸ್ವಲ್ಪ ದೂರ ಪ್ರಯಾಣಗಳಲ್ಲಿ ಎಚ್ಚರಿಕೆ, ದೊಡ್ಡ ರಿಸ್ಕಿನ ವ್ಯವಹಾರಗಳಲ್ಲಿ ಎಚ್ಚರಿಕೆ, ದೊಡ್ಡ ಬಿಲ್ಡಿಂಗ್ ಇನ್ವೆಸ್ಟರ್ಗಳಾಗಿದ್ದರೆ ಸ್ವಲ್ಪ ಎಚ್ಚರಿಕೆ, ದೊಡ್ಡ ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ಗಳು ವ್ಯವಹಾರಗಳಲ್ಲಿ ಇರ್ತಕ್ಕಂಥವ್ರಿಗೂ ಕೂಡ ಸ್ವಲ್ಪ ಎಚ್ಚರಿಕೆ. ಆಯಿಲು, ಪೆಟ್ರೋಲು, ಲಿಕ್ಕರು, ಗ್ಯಾಸು, ಲೀಗಲ್ಲು, ಪೊಲೀಸು, ಇಂಥವುಗಳಲ್ಲಿ ಇರ್ತಕ್ಕಂಥವ್ರಿಗೂ ಒಂದು ಸ್ವಲ್ಪ ಒತ್ತಡದ ಛಾಯೆ. ಊಟ ಬಟ್ಟ ವ್ಯವಸ್ಥೆಗೆ ತೊಂದರೆ ಇಲ್ಲ. ಊಟ ಬಟ್ಟೆ ವ್ಯವಸ್ಥೆಗೆ ತೊಂದರೆ ಇಲ್ಲ. ಇಟ್ಸ್ ರಿಲ್ಯಾಕ್ಸಿಂಗ್ ಬೇಕು. ನಿಮ್ಮ ದುಡುಕಿನಿಂದ ನೀವು ಎಡಬಟ್ಟು ಮಾಡ್ಕೊಬಿಡ್ತೀರಿ. ರಾಂಗ್ ಇನ್ವೆಸ್ಟ್ಮೆಂಟ್ಸ್ ಆರ್ ದೇರ್. ಎಚ್ಚರಿಕೆ. ಇನ್ನು ವೃಷಭ ರಾಶಿ, ಬ್ಯೂಟಿಫುಲ್. ಶುಕ್ರ ನಿಮ್ಮ ಮನೆಗೆ ಬಂದ್ಬಿಟ್ಟ.
12ನೇ ಮನೇಲೇ ಇರ್ಬೋದು, ಅಲ್ಲೊಂದು ಬದಲಾವಣೆ ಇರತಕ್ಕಂಥ ಒಂದು ವಾರ ಆಗುತ್ತೆ. ವಿಶೇಷವಾಗಿ ನಾಳೆಯೇ ಶುಕ್ರ ಬದಲಾವಣೆ ನಿಮ್ಮ ಮನೆಗೆ, ನಿಮ್ಮ ಮನೆಯವನೇ ಬಂದ್ಬಿಟ್ಟಿದ್ದಾನೆ, ಲಕ್ಷ್ಮೀಕಾರಕ ಲಕ್ಷ್ಮೀ ಮನೇಲಿ. ಅಲ್ಲಿಂದ ತಗೊಂಡ್ರೆ ಶನಿ ಕುಜ ಬುಧ, ಶತ್ರುಕಾರಕ ಸೂರ್ಯ ಮಲಗಿದ್ದಾನೆ, 10ನೇ ಮನೇಲಿ ರಾಹು ಇದ್ದಾನೆ, 3ನೇ ಮನೆಯಿಂದ ವಿಶೇಷವಾಗಿ ನಿಮ್ಮ ಪ್ರೊಫೆಷನ್ ಹೌಸನ್ನು ಗುರು ನೋಡ್ತಾನೆ, ಆ್ಯಂಡ್ ಆಲ್ಸೋ ನಿಮ್ಮ ಷಷ್ಠ ಭಾವವನ್ನು ನೋಡ್ತಾನೆ. ಸೊ ಇಟ್ಕೊಂಡಿರೋ ಕೆಲವೊಂದು ಭಾರ, ಕಮಿಟ್ಮೆಂಟ್ಸು ಇವುಗಳಿಂದ ಹೊರಗಡೆ ಬರ್ತೀರಿ. ಬಟ್ ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ ವ್ಯವಸ್ಥೆ, ದುರುಪಯೋಗ, ಲಂಚ, ಕೊಲೆ, ಸುಲಿಗೆ, ದರೋಡೆ, ಜೈಲೆ. ಸೂರ್ಯ ಅಲ್ಲಿ ಮಲಗಿದಾನೆ, ನೆನ್ಪಿಟ್ಕೊಳ್ಳಿ. ಕೇತು ನಕ್ಷತ್ರ ಸಾರದಲ್ಲಿರೋದು ಬೇಡಪ್ಪ ಅನ್ನಿಸ್ಬಿಡುತ್ತೆ, ನನಗೆ ಬೇಕಿತ್ತ ಅನ್ನತಕ್ಕಂಥದ್ದು. ಉಪ್ಪು ತಿಂದವ ನೀರು ಕುಡಿಲೇಬೇಕು. ಏನಕ್ಕೆ ಬೇಕಿತ್ತು ನಮಗೆ? ಈಗ ನೋಡಿ, ಎಷ್ಟು ಕುಡಿದ್ರು ಏನೇ ಮಾಡಿದ್ರು ಬೆಳ್ಳಿ ಬಟ್ಲು ಇಷ್ಟೇ. ನೀರೇನಾದ್ರೂ ಚೇಂಜ್ ಆಗುತ್ತಾ? ಅವರವರ ಯೋಗ್ಯತೆಗೆ ಸಿಕ್ಕಷ್ಟು, ಅವರವರ ಯೋಗಕ್ಕೆ ಸಿಕ್ಕಷ್ಟು ಇದು ನಿಯಮ. ಸೊ ವೃಷಭಂ ಜಾಗ್ರತ, ಅದೊಂದು ನೋಡ್ಕೊಳ್ಳಿ. ಬಟ್ ಟ್ರಾವೆಲ್ಸಲ್ಲಿ ಇರ್ತೀರಾ, ಮರಳಿನ ವ್ಯಾಪಾರ, ಸಿಮೆಂಟ್ ವ್ಯಾಪಾರ, ಕನ್ಸ್ಟ್ರಕ್ಷನ್ನು, ಟೈಲ್ಸು, ಮಣ್ಣು, ಗುತ್ತಿಗೆ ಕೆಲಸ, ಆಮೇಲೆ ಕನ್ಸ್ಟ್ರಕ್ಷನ್ ಕೆಲಸ, ಆರ್ಕಿಟೆಕ್ಚರು, ಕೆಮಿಕಲ್ ಇಂಜಿನಿಯರು, ಅರಣ್ಯ ಇಲಾಖೆ, ಪೊಲೀಸ್ ಇಲಾಖೆ, ಗುಪ್ತಚರ ಇಲಾಖೆ, ನಾರ್ಕೋಟಿಕ್ಸ್ ಇಲಾಖೆ, ಕಸ್ಟಮ್ಸ್ ಇಲಾಖೆ, ರಾಜಕೀಯದಲ್ಲಿದ್ದೀರಾ, ಬೂಮ್, ತುಂಬ ಒಳ್ಳೆ ಪವರ್ಫುಲ್ ಆಗಿರ್ತಕ್ಕಂಥ ಒಂದು ವಾರವಾಗಿರುತ್ತೆ. ಬ್ಯೂಟಿಫುಲ್ ಗೋ, ಚೆನ್ನಾಗಿದೆ. ಮಾತು ಜಾಗ್ರತೆ, ಹಿರಿಯರ ಆರೋಗ್ಯ ಜಾಗ್ರತೆ. ಮಿಥುನ ರಾಶಿ, ಶುಕ್ರ ಒಂದು ಸ್ವಲ್ಪ ಕದಲ್ತಾನೆ, 12ನೇ ಮನೆ, ತೊಂದರೆ ಏನಿಲ್ಲ. ಬುಧ 10ನೇ ಮನೆ, ಸೂರ್ಯ 11ನೇ ಮನೆ, ಫಂಟಾಸ್ಟಿಕ್. ಭಾಗ್ಯದಲ್ಲಿ ರಾಹು, ನಿಮ್ಮನೇಲೇ ಗುರು. ಆ ರಾಹುವನ್ನು ಗುರು ನೋಡ್ತಿದ್ದಾನೆ, ಪಂಚಮ ಸ್ಥಾನ ನೋಡ್ತಿದ್ದಾನೆ, ಸಪ್ತಮ ಸ್ಥಾನ ನೋಡ್ತಿದ್ದಾನೆ. ಮಕ್ಕಳ ವಿಚಾರದಲ್ಲಿ ಒಂದು ಸ್ವಲ್ಪ ತಲೆ ಕೆಡಿಸ್ಕೊಳ್ಳೋದು, ಮನೆಯ ಹಿರಿಯರ ವಿಚಾರದಲ್ಲಿ ತಲೆ ಕೆಡಿಸ್ಕೊಳ್ಳೋದು ಆಗುತ್ತೆ. ವೃತ್ತಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಪರಿಶ್ರಮ ಇರುತ್ತೆ, ಒಂದು 30%. ಗಾಬರಿಯನ್ನು ಹಾಕ್ಬೇಡಿ. ದುಡಿತ, ಓಡಾಟ ಇವುಗಳಲ್ಲಿ ಚೆನ್ನಾಗಿದೆ. ಟ್ರೇಡಿಂಗು, ಅಡ್ವೈಸಿಂಗು, ಮಾರ್ಕೆಟಿಂಗ್ ಅಡ್ವೈಸರು, ಸೇಲ್ಸ್ ಅಡ್ವೈಸರು, ಟೆಕ್ನಿಕಲ್ ಅಡ್ವೈಸರು, ಮ್ಯಾನೇಜ್ಮೆಂಟ್ ಅಡ್ವೈಸರು, ಪ್ರಾಪರ್ಟಿ ಅಡ್ವೈಸರು, ಲೇಬರ್ ಮ್ಯಾನೇಜ್ಮೆಂಟು, ಟ್ರಾನ್ಸ್ಪೋರ್ಟ್ ಮ್ಯಾನೇಜ್ಮೆಂಟು, ದೊಡ್ಡ ದೊಡ್ಡ ಗೂಡ್ಸ್ಗಳನ್ನು ಸಪ್ಲೈ ಮಾಡಿಸ್ತಕ್ಕಂಥದ್ದು, ವೆಹಿಕಲ್ ಸ್ಪೇರ್ ಪಾರ್ಟ್ಸು, ಇಂಥವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರಿಗೆ ವಿಶೇಷ ಅಭಿವೃದ್ಧಿಯನ್ನು ಪಡೆಯತಕ್ಕಂಥ ಒಂದು ವಾರವಾಗಿರುತ್ತೆ. ಮಿಥುನ ರಾಶಿಗೆ ತೊಂದರೆ ಇಲ್ಲ. ಬಟ್ ದುಡುಕಬೇಡಿ, ಇಷ್ಟೇ ನಾನು ಕೇಳ್ಕೊಳ್ಳೋದು. ದುಡುಕಿ ದುಡ್ಡು ಮಾಡೋತೀನಿ, ಬೇಗ ಮಾಡ್ತೀನಿ, ಬೇಗ ಇನ್ವೆಸ್ಟ್ಮೆಂಟು, ಟ್ರೇಡಿಂಗು, ಸ್ಟಾಕ್ ಮಾರ್ಕೆಟು, ಬೇರೆ ಬೇರೆ ಥರದ್ದು ಎಳೆಯುತ್ತೆ. ಜಾಗ್ರತೆ. ಸ್ವಲ್ಪ ಮಂಡಿ ನೋವು, ಪಾದಗಳಲ್ಲೂ ಸಮಸ್ಯೆ ಉಂಟು. ಅಭ್ಯಂಗ ಸ್ನಾನ ಬೆಟರ್. ಇನ್ನು ಕರ್ಕಾಟಕ ರಾಶಿ, ಶುಕ್ರ ದಶಮಾಧಿಪತಿ ದಶಮಕ್ಕೆ ಬರ್ತಾನೆ. ಫ್ಯಾಂಟಾಸ್ಟಿಕ್ ವಾರ. ದಶಮಾಧಿಪತಿ ದಶಮಕ್ಕೆ ಬರ್ತಾನೆ. ಸೂರ್ಯ ದಶಮದಲ್ಲಿರ್ತಾನೆ. ಲಾಭಕ್ಕೆ ಬರೋದ್ರಿಂದ ಭಾಗ್ಯದಲ್ಲಿ ನೋಡಿ ಶನಿ ಕುಜ ಬುಧ, 10th ಸೂರ್ಯ. ಒನ್ ಆಫ್ ದಿ ಫ್ಯಾಂಟಾಸ್ಟಿಕ್ ವಾರ ಕರ್ಕಾಟಕ ರಾಶಿಗೆ. ಲಕ್ಷ್ಮೀ ಯೋಗ, ಪ್ರೀತಿ ಯೋಗ, ಮದುವೆ ಇಲ್ಲದವರಿಗೆ ಮದುವೆ ಯೋಗ, ವೃತ್ತಿ ಇಲ್ಲದವರಿಗೆ ವೃತ್ತಿ ಯೋಗ, ಒಂದು ದೊಡ್ಡ ದೊಡ್ಡ ಕಾಂಟ್ಯಾಕ್ಟ್ಸ್ ನಡೆಯುತ್ತೆ, ಒಂದು ಒಳ್ಳೆ ಪ್ರಯಾಣಗಳಾಗುತ್ತೆ. ಗುರು 12ನೇ ಮನೆ, ದಕ್ಷಿಣಾಮೂರ್ತಿ, ಶ್ರೀಶೈಲ, ನಂಜನಗೂಡು, ನಂಜುಂಡೇಶ್ವರ, ಮಹದೇಶ್ವರ, ಕಾಶಿ ವಿಶ್ವನಾಥ, ದೇವಿ ಕ್ಷೇತ್ರ, ಆತ್ಮೀಯರೊಂದಿಗೆ ಒಡನಾಟ, ಊಟ, ಭೋಜನ, ಮದುವೆ ಕಾರ್ಯ, ಶುಭ ಕಾರ್ಯ, ಇವುಗಳು ಶುಭ ಕಾರ್ಯಗಳಿಗೆ ಬ್ಯೂಟಿಫುಲ್, ಅದ್ಭುತವಾಗಿದೆ. ಏನೋ ಒಂದು ಭಾರ ಇದೆ ಭಾಗ್ಯದಲ್ಲಿ ಶನಿ ಕುಜ, ಏನೂ ಆಗೋಲ್ಲ. ಒಳ್ಳೆಯವ್ರು ಒಳ್ಳೇದೇ ಮಾಡ್ತಾನೆ, ನೀವು ಒಳ್ಳೆಯವರೇ. ಕೆಲವು ಟಾಪ್ 12 ರಾಶಿಗಳಲ್ಲಿ ಟಾಪ್ 3 ರಾಶಿಗಳಲ್ಲಿ ನೀವೊಬ್ರು. ನೀವು ಒಳ್ಳೆತನನೇ ನಿಮಗೆ ಬೆನ್ನು ಚುರಿ, ಎದೆಗೆ ಚುರಿ ಬಿಡಿ. ಅಪವಾದ ನಿಂದನೆಗಳು ನಿಮಗೆ ತಪ್ಪಲ್ಲ, ತಲೆ ಕೆಡಿಸ್ಕೋಬೇಡಿ. 2ನೇ ಮನೇಲಿ ಕೇತು ಇದ್ದಾಗ ಅಷ್ಟೊಂದಲ್ಲಿ ರಾವ್ ಗಡದ್ದ ಇವನು, ಒಳಗಡೆ ನಿಮಗೆ ಮಾತ್ರ ಗೊತ್ತಿದ್ದ ಬನ್ನಿ ನಡ್ದಿದೆ ಅಂತ.
ತಲೆ ಕೆಡ್ಸ್ಕೋಬೇಡಿ, ಗಣಪತಿ ಆರಾಧನೆ ಮಾಡ್ಕೊಳ್ಳಿ, ಚೆನ್ನಾಗಿದೆ. ಮನೆಯಲ್ಲಿ ಗಂಡು ಮಕ್ಕಳಿದ್ರೆ ಅವ್ರ ಅಭಿವೃದ್ಧಿ ಬಗ್ಗೆ, ಅವ್ರ ಸೆಟಲ್ಮೆಂಟ್ ಬಗ್ಗೆ, ಅವ್ರ ಮದುವೆ ಬಗ್ಗೆ, ಅವ್ರ ಆರೋಗ್ಯದ ಬಗ್ಗೆ, ಅವ್ರ ಇನ್ಕಮ್ ಬಗ್ಗೆ ತಲೆ ಕೆಡ್ಸ್ಕೊತಾರೆ. ಏನೂ ಆಗೋಲ್ಲ, ಸುಮ್ಮನೆ ಪಂಚಮಾಧಿಪತಿ ಭಾಗ್ಯದಲ್ಲಿರೋದ್ರಿಂದ ಫ್ಯಾಂಟಾಸ್ಟಿಕ್. ಇನ್ನೊಂದು ಮಗು ಹೊಸದಾಗಿ ಮದುವೆ ಆಗಿರೋರ್ಗು ಒಂದು ಮಗು ಆಗೋ ಯೋಗ ಇದೆ, ಬ್ಯೂಟಿಫುಲಿ. ಇನ್ನು ಸಿಂಹರಾಶಿ, ಸೂರ್ಯ ಭಾಗ್ಯ, ಶುಕ್ರ ದಶಮಕ್ಕೆ ಬರ್ತಾನೆ, ಗುರು ಲಾಭಕ್ಕೆ ಬರ್ತಾನೆ. ಇಪ್ಪಡು ಚೂಡು ಪಂಡಗ ಅಂತ ಹೇಳ್ತಾರೆ. ಈಗ ನೋಡ ಹಬ್ಬ ಅಂತ ಚೆನ್ನಾಗಿದೆ, ವೃತ್ತಿಪರವಾಗಿ ಪಿಕಪ್ ಆಗುವಂಥ ವಾರ. ರಿಸ್ಕ್ ತಗೋಬೇಡಿ, ರಿಸ್ಕ್ ತಗೋಬೇಡಿ. ಸಣ್ಣ ಪುಟ್ಟ ಲೇವಾದೇವಿಗಾರರಿಗೆ ಸ್ವಲ್ಪ ಹೊಡಕಾಗುತ್ತೆ. ಈ ಒಂದು ಕಾಂಡಿಮೆಂಟ್ಸ್ ಇಟ್ಕೊಂಡಿದ್ದೀರಾ, ಒಂದು ಸಣ್ಣ ಹಣ್ಣಂಗಡಿ, ತರಕಾರಿ ಅಂಗಡಿ, ಜ್ಯೂಸ್ ಅಂಗಡಿ, ಅಲ್ಲಿ ಇಲ್ಲಿಗೆ ಬಂದಿದ್ದಾಗ ಅಲ್ಲಿ ಕೈಯಿಂದ ಬಾಯಿಗೆ, ಬಾಯಿಂದ ಕೈಗೆ ಅನ್ನತಕ್ಕಂಥದ್ದು ಅಷ್ಟೇ ಇರುತ್ತೆ. ರಿಯಲ್ ಎಸ್ಟೇಟ್ ಏಜೆಂಟ್ಸ್ಗೆ ಸ್ವಲ್ಪ ಒತ್ತಡ, ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟು, ಕನ್ಸ್ಟ್ರಕ್ಷನ್ನು, ಪೊಲೀಸ್ ಇಲಾಖೆ, ಲೀಗಲ್ ಇಲಾಖೆಯಲ್ಲಿರೋರಿಗೆ ಒತ್ತಡ. ಆದರೆ ಕಲಾ ಮಾಧ್ಯಮದಲ್ಲಿದ್ದೀರಿ, ಸರ್ಕಾರಿ ಮಟ್ಟದ ಕೆಲಸ ಕಾರ್ಯಗಳಲ್ಲಿದ್ದೀರಿ, ಮಧ್ಯವರ್ತಿಗಳಾಗಿದ್ದೀರಿ, ವೈದಿಕರಾಗಿದ್ದೀರಿ, ಜ್ಯೋತಿಷ್ಕರಾಗಿದ್ದೀರಿ, ಗುರುಗಳಾಗಿದ್ದೀರಿ, ಡಾಕ್ಟರ್ ಆಗಿದ್ದೀರಿ, ಸರ್ಜನ್ ಆಗಿದ್ದೀರಿ. ಫ್ಯಾಂಟಾಸ್ಟಿಕ್ ವಾರ, ಚೆನ್ನಾಗಿದೆ ಈ ವಾರ. ದುಡುಕಿನ ವ್ಯವಹಾರ ಬೇಡ. ಹೈ ರಿಸ್ಕ್ ವ್ಯವಹಾರಗಳಲ್ಲಿ ಒಂದು ಟೆನ್ಷನ್. ಓಂ ಸರ್ವನ ಭವ, ಷಣ್ಮುಖ, 6 ಪಡೆಯಪ್ಪ, 6 ಕೃತ್ತಿಗೆ ಅಂತೆಲ್ಲ ಹೇಳ್ತೇವಲ್ವಾ, ಆತನ ನೆನೆಸ್ಕೊಳ್ಳಿ. ಹತ್ತಿರದಲ್ಲಿ ಅಯ್ಯಪ್ಪ ದೇವಸ್ಥಾನ ಇದ್ರು ಒಂದು ಸಣ್ಣ ಅನ್ನದಾನ. ಯಾರಾದರೂ ಅಂಗವೈಕಲ್ಯ ದೈಹಿಕವಾಗಿರತಕ್ಕಂಥವ್ರಿಗೆ ಏನಾದರೂ ಒಂದು, ಮಂಗಳಮುಖಿಯರಿಗೆ ಏನಾದರೂ, ಅಂದರೆ ನಿಮ್ಮ ಧೈರ್ಯ ಹಿಂಗೆ ಹಿಡಿದಿಟ್ಟಿರ್ತಾನೆ. ಶಕ್ತಿ ಕಾರ್ಕಲ್ಲಿ ಮಲಗಿರೋದ್ರಿಂದ ಯಾವುದಕ್ಕೆ ಶಕ್ತಿ ಬಿಡಬೇಕು ಅನ್ನೋದು ಬಿಡೋದಿಲ್ಲ, ಯಾವುದಕ್ಕೆ ಮಾಡಬಾರ್ದು ಅದಕ್ಕೆ ಮಾಡಿಸ್ತಾನೆ. ಹುಷಾರ್ ನಮಗೆ. ಇನ್ನು ಕನ್ಯಾ ರಾಶಿ, ಬುಧ 7ನೇ ಮನೆಯಲ್ಲಿ ಒಳ್ಳೆಯದೆ. ಅಷ್ಟಮದಿಂದ ಬ್ಯೂಟಿಫುಲಿ ಶುಕ್ರ ಬಂದಿದ್ದಾನೆ ಭಾಗ್ಯಕ್ಕೆ, ಫ್ಯಾಂಟಾಸ್ಟಿಕ್. ವ್ಯಯಾಧಿಪತಿ ಸೂರ್ಯ ಅಷ್ಟಮದಲ್ಲಿದ್ದಾನೆ, ವಿಪರೀತ ರಾಜಯೋಗ. ಬೆನಜೀರ್ ಭುಟ್ಟೋ ಅವ್ರ ತಂದೆ ಜುಲ್ಫಿಕರ್ ಭುಟ್ಟೋ, ಅವನಿಗಂಥದ್ದು ಒಂದಿತ್ತು, ವಿಪರೀತ ರಾಜಯೋಗ. ಯಾರೂ ನೆನೆಸೇ ಇರಲಿಲ್ಲ. ಹಾಗೆ ಅದೊಂದು ಆಪತ್ತು ಕೂಡ. ಈ ಒಂದು 6ನೇ ಮನೆಯವನು 8ನೇ ಮನೆಯಲ್ಲಿ, 8ನೇ ಮನೆಯವನು 12ನೇ ಮನೆಯಲ್ಲಿ, ಇಲ್ಲ 12ನೇ ಮನೆಯವನು 8ನೇ ಮನೆಯಲ್ಲಿ ಈ ಥರದ್ದು ಬಂದಾಗ ಯಾರು ಇವರು ಅನ್ನೋರನ್ನ ತಗೊಬಂದು ಈ ಥರ ನಿಲ್ಲಿಸ್ತಾನೆ, ಎಲ್ಲಿಂದಲೋ ಎಲ್ಲಿದೆ. ಸೊ ಕನ್ಯಾ ರಾಶಿಗೆ ಅಂಥದ್ದೊಂದು ಭಾಗ್ಯೋದಯ ಉಂಟು. ಮನೆ, ಭೂಮಿ, ವಾಹನ, ಓಡಾಟ, ಸುತ್ತಾಟ, ಲಕ್ಸುರಿ ಒಂದು ಭಾರ ಕಡಿಮೆ ಆಗುತ್ತೆ. ಶುಭೋದಯ, ಲಕ್ಷ್ಮೀ ಯೋಗ, ಶುಭ ಯೋಗ, ವಸ್ತ್ರ ಯೋಗ, ಆತ್ಮೀಯರ ಭೇಟಿ ಯೋಗ, ಪ್ರಯಾಣ ಯೋಗ, ಭೋಜನ ಕೂಟ ಯೋಗ, ಫ್ಯಾಷನ್ನು, ಬಟ್ಟೆ, ಬಂಗಾರ, ಬೆಳ್ಳಿ, ಆಭರಣ, ಅಲಂಕಾರ, ಒನುಪು, ವೈಯಾರ, ಮೇಕಪ್ಪು, ಬ್ಯೂಟಿ ಪಾರ್ಲರ್, ಇಂಥ ಒಂದು ವೃತ್ತಿ ಉದ್ಯೋಗ ಫ್ಯಾಂಟಾಸ್ಟಿಕ್. ಗುರುವಾಗಿ ಸ್ವಲ್ಪ ಬಾಧೆ ಪಡ್ತೀರಿ. ಇನ್ನೊಬ್ರಿಗೆ ತುಂಬ ಅಡ್ವೈಸ್ ಮಾಡೋಕೆ ಹೋಗ್ಬಾರ್ದು. ಇವೊಂದು ಹೇಳ್ತಾನೆ, ಇನ್ನೊಬ್ರಿಗೆ ತುಂಬ ಸಹಾಯ ಮಾಡೋಕ್ಕೂ ಹೋಗ್ಬಾರ್ದು. ಇವತ್ತಿನ ಕಾಲದಲ್ಲಿ ಯಾರು ನೆನ್ಸ್ಕೊತಾರೆ? ಯಾರು ನೆನ್ಪಿಟ್ಕೊಳ್ಳಲ್ಲ. ಈ ಜಗತ್ತು ನೀವು ಕೊಟ್ಟದನ್ನು ನೆನ್ಪಿಟ್ಕೊಳ್ಳಲ್ಲ. 100 ಬಾರಿ ನೀವು 1 ಬಾರಿ ನೋಡಿ, ಅವನೇ ನಿಮ್ಮ ಫಸ್ಟ್ ವಿಲನ್. ನೀವು ಪೆದ್ದುಗಳು ಕನ್ಯಾ ರಾಶಿ, ನಾನು ಯಾವಾಗಲೂ ಹೇಳ್ತೀನಿ, ಟಾಪ್ 3 ಪೆದ್ದು ರಾಶಿಗಳಲ್ಲಿ ನೀವು ಒಬ್ರು ಅಂತ. ನೀವು ಮೂರ್ಖರು ಎಷ್ಟು ಹೇಳಿದ್ರು ಕೇಳಲ್ಲ. ಮನವಾಳು ಹೆಂಗ ಬಿಟ್ಟು ಪುಳ್ಳೈ, ನಾನು ಬೆಳೆಸಿದ ಮಗ ಅಲ್ವಾ, ನಾನು ನೋಡಿದ ಮಗಳಲ್ವಾ, ಇದೇ ಆಗುತ್ತೆ. ನಿಮ್ಮನ್ನು ನೋಡೋದು ನೋಡಿ ಫಸ್ಟ್, ನೀವು ನಿಮ್ಮ ಸ್ವಾರ್ಥಕ್ಕೆ ಬದುಕಿ. ನೀವು ಅದು ಇರ್ಲಾರ್ದೆ ಇರುವೆ ಬಿಟ್ಕೊಂಡ್ರು ಅನ್ನೋ ಥರ ಅದೊಂದು ನೋಡ್ಕೊಳ್ಳಿ ಈ ವಾರ ಅಷ್ಟೇ. ತುಲಾ ರಾಶಿ, ಸಪ್ತಮದಲ್ಲಿದ್ದಂಥ ಶುಕ್ರ ಅಷ್ಟಮಕ್ಕೆ ಬರ್ತಾನೆ. ಸಪ್ತಮದಲ್ಲಿ ಸೂರ್ಯ, ತರ್ಲೆ ಸುಬ್ಬ. ಈ ಬುಧ 6ನೇ ಮನೆಯಲ್ಲಿ ಇದನ್ನು ವಿಪರೀತ ಬುದ್ಧಿ. ಆಗ ನಾವೇನು ಹೇಳ್ತೀವಿ ಗೊತ್ತಾ? ಇಂಜಿನಿಯರ್ ಆಗಬೇಕು. ಗುಪ್ತಚರ ಇಲಾಖೆ, CBI ಇಲಾಖೆ, CID ಇಲಾಖೆ, ಏನೇನೋ ಗುಪ್ತಚರ ಇಲಾಖೆಗಳಿದಾವಲ್ಲ ಅಂಥದ್ದು, ಸೈಬರ್ ಕ್ರೈಮು, ಹ್ಯಾಕಿಂಗು, ಕಂಡುಹಿಡಿಯೋದು, ಕೆಮಿಕಲ್ ಇಂಜಿನಿಯರು, ಈ ಒಂದು ತೋಟಗಾರಿಕಾ ಇಲಾಖೆ, ದೊಡ್ಡ ದೊಡ್ಡ ಗಿಡಗಳನ್ನು ಬೆಳೆಸಿ ಇದು ಮಾಡೋದು, ಹೈನುಗಾರಿಕೆ, ಕೋಳಿ ಸಾಕಾಣಿಕೆ, ಮೀನು ಸಾಕಾಣಿಕೆ, ಮಾಂಸೋತ್ಪನ್ನ, ಮದ್ಯ ಉತ್ಪನ್ನ, ಅಂಥವುಗಳು ಸಂಬಂಧಪಟ್ಟಂಥ ಒಂದು ವೃತ್ತಿ ಉದ್ಯೋಗ ಅನುಕೂಲಕರ.
ಚೆನ್ನಾಗಿದೆ. ಬಟ್ ಶುಕ್ರ ಅಷ್ಟಮ, ವಿಪರೀತ ಖರ್ಚು ಮಾಡ್ಕೋತೀರಿ ಈ ವಾರ. ಇದೆ, ನೀವು ಹಂಗೆ ಮಾಡ್ಕೋತೀರಿ ಎಲ್ಲೋ ಒಂದು. ನೀವು ಹಾಗೆ 6ನೇ ಮನೆ ಗುರು ಅಲ್ವಾ ನಿಮಗೆ, ಜನ್ಮತ ಅದು ಇದ್ದಿದ್ದೆ. ಅವಾಗಲೂ ಒಂದು ನೀವು ಒಳ್ಳೇದಕ್ಕೆ ಖರ್ಚು ಮಾಡ್ತೀರಿ, ನೀವು ಆದರೂ ಸುಮ್ಮನೆ ಯೋಚನೆ ಮಾಡೋದು, ಇದು ಖರ್ಚು ಅದು ಖರ್ಚು. ನಾವು ಬಂದಿರೋದೇ ಖರ್ಚು ಮಾಡ್ಲಿಕ್ಕೆ, ಎತ್ತಿಡ್ಲಿಕ್ಕಲ್ಲ. ತುಲಾ ರಾಶಿ ಬಂದಿರೋದೇ ಅದಕ್ಕೆ. ಈ ವಾರ ಸ್ವಲ್ಪ ಹೆಚ್ಚು ಖರ್ಚು, ಜೇಬಲ್ಲಿ ಸ್ವಲ್ಪ ಈ ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು, ಸುಮ್ಮನೆ ಹೋಗೋದು, ಶಾಪಿಂಗ್ ಹೋಗೋದು, ವಿಪರೀತ ಇಲ್ದಿದ್ದೆಲ್ಲ ಮಾಡ್ಕೋಬೇಡಿ. ಅದೊಂದು ಚೂರು ನೋಡ್ಕೊಳ್ಳಿ. ಟ್ರಿಪ್ ಹೋಗ್ತೀವಿ, ಅಂಡಮಾನ್ಗೆ ಹೋಗ್ಬೇಕು, ನಿಕೋಬಾರ್ಗೆ ಹೋಗ್ಬೇಕು, ಎಲ್ಲ ಸುಮ್ಮನಿರಿ. ದೈವ ಕಾರ್ಯಕ್ರಮಗಳಿದ್ದಾವೆ, ಬೇಕಾದರೆ ಹೋಗಿ ಬನ್ನಿ. ಗೋ ಪೂಜೆ, ಮುತ್ತೈದೆ ಪೂಜೆ, ಲಕ್ಷ್ಮೀ ಪೂಜೆ, ತಿರುನಲ್ಲಾರು ಹೋಗಿ ಬರ್ತಕ್ಕಂಥದ್ದು, ತಿರುನಾಗೇಶ್ವರ ಕ್ಷೇತ್ರಕ್ಕೆ ಹೋಗಿ ಬರ್ತಕ್ಕಂಥದ್ದು. ಪಂಚಮದಲ್ಲಿ ರಾಹು ಅಲ್ವಾ, ತಿರುನಾಗೇಶ್ವರ ಕ್ಷೇತ್ರ ಅಂತಿದೆ. ಅಲ್ಲಿ ಆ ಲಿಂಗಕ್ಕೆ ಅಭಿಷೇಕ ಮಾಡಿದ್ರೆ ನೀಲಿ ಆಕಾರದಲ್ಲಾಗುತ್ತೆ, ಹಾಲು ಕೆಳಗಡೆ ಬೀಳೋ ಅಷ್ಟರಲ್ಲಿ. ಅಂತ ಕ್ಷೇತ್ರಕ್ಕೆ ನೀವು ಒಮ್ಮೆ ಹೋಗಿ ಬರ್ತಕ್ಕಂಥದ್ದು ಮಾಡಿ. ಪಂಚಮ ರಾಹು ಅಲ್ವಾ, ಏನೋ ಕಟ್ಟಾಗ್ದಾಗೆ. ಗೌರವ ಇದ್ದರು, ಸ್ಥಾನ ಇದ್ರು, ನಮ್ಗೆ ಸಿಗ್ಬೇಕಾಗಿದ್ದು ಸಿಕ್ಕಿಲ್ಲ. ಈ ಚೀಫ್ ಸೆಕ್ರೆಟರಿ ಆಗ್ತಾರ, ವಿದುರು ಅಂತಾರ, ಮಾಡೋದೆಲ್ಲ ನೀವೇ. ಯಾವ್ಯಾರೋ ದೊಡ್ಡವ್ರಿಗೆ ಹೆಸರು, ಅಂಥದ್ದೊಂದು ಭಾವ. ಇವತ್ತೇನೋ ಒಂದು ವೇದನೆ ಈ ವಾರ ನೋಡ್ಕೊಂಡು. ವೃಶ್ಚಿಕ ರಾಶಿ, ಶುಕ್ರನ ಬದಲಾವಣೆ 6ನೇ ಮನೆಯಿಂದ 7ನೇ ಮನೆ. 6ನೇ ಮನೆಯಲ್ಲಿ ಸೂರ್ಯ ಪ್ರಬಲಂ ವಿಜಯಂ, ದಶಮಾಧಿಪತಿ. ಗುರು ಸ್ವಲ್ಪ ಅಷ್ಟಮದಲ್ಲಿ ಇರೋದ್ರಿಂದ ತಕ್ಕ ಮಾಡಿಸ್ತಿರ್ತಾನೆ, ಮನೆಯವರಿಂದಲೋ ಕುಟುಂಬದಿಂದಲೋ. ಇನ್ನೆಷ್ಟು ಜವಾಬ್ದಾರಿ ಕಟ್ಕೋತೀರಿ, ಬಿಡಿಸ್ಕೊಳ್ರಿ. ನೀವು ಹೇಳಿದ್ರೆ ಕೇಳಲ್ಲ. ನೀವು ತುಂಬಾ ಆಸೆ ಬುರುಕ ರಾಶಿಗಳಲ್ಲಿ ವೃಶ್ಚಿಕ ರಾಶಿ ಏನಾಗಲ್ಲ, ಇರಲಿ ಸರ್. ಸೈಕಲ್ ಗ್ಯಾಪ್ ಅಲ್ಲಿ ಶೃಂಗಾರ ಸಿಂಗಾರ. ನೀವು ಅದಿಲ್ಲದೆ ಇರಲ್ಲ. ಹೇಳೋದೆಲ್ಲ ವೇದಾಂತ. ನಿಮಗೆ ಬೇಜಾನ್ ವೇದಾಂತ ಮಾತಾಡೋದ್ರಲ್ಲಿ ಟಾಪ್ 3 ರಾಶಿಗಳಲ್ಲಿ ವೃಶ್ಚಿಕ ರಾಶಿ ಒಬ್ರು. ಅವಾಗ ಹೇಳ್ತಾನೆ ಹೆಂಗೆ ಏನು ಅಂತಲ್ಲ. ನೀ ಇಲ್ಲ ಅಂತ ಹೇಳ್ಬಿಡಿ ನೋಡೋಣ. ಒಂಥರ ನೆತ್ತಿಲ ಪಟ್ಟೆ, ಕಳತಲ ಕೊಟ್ಟೆ ಅದಿದ್ದಿದ್ದೆ. ನೀವಿಲ್ಲ ಅಂದ್ಬಿಡಿ ನೋಡೋಣ. ರುದ್ರಾಕ್ಷಿನೋ ತುಳಸಿ ಮಾಲೆನೋ ಒಂದು ತಗಲಾಕೊಂಡಿರ್ತೀರಿ, ಇಲ್ಲ ಅವಾಗ ಸಡನ್ ಆಗಿ ವಿಭೂತಿ ಹೇಳ್ಕೊಂಡ್ಬಿಡ್ತೀರಿ, ಸ್ವಾಂತ ಹಿಂಗ್ ಅಡ್ಡ ಬಿದ್ಬಿಡ್ತೀರಿ. ಹೊರಗಡೆ ಬಂದಿದ್ದ ಒಂದು ಫ್ರೆಂಚ್ ಬೇರ್ಡು, ಒಂದು ಕಟ್ಟಿಂಗ್, ಒಂದು ಟೈ, ಯಥಾ ಬೈಕು, ಟ್ರಪ್ಪು, ಟ್ರಿಕ್ಕು, ಜಾಲಿ ತಿನ್ನೋದು. ಅಯ್ಯೋ ನೀವು ರಸಿಕರು, ಟಾಪ್ 3 ರಸಿಕರಲ್ಲಿ ನೀವೊಬ್ರು. ವೃಶ್ಚಿಕ ರಾಶಿಯವರು. ಸೊ ಶುಕ್ರ ಈ ವಾರ ಎಲ್ಲೇ ಆನಂದಂ, ಭೋಜನಂ, ಓಡಾಟಂ, ಸುತ್ತಾಟಂ, ವ್ಯವಹಾರಂ, ಪ್ರಾಪರ್ಟಿ ಕನ್ಸಲ್ಟೆಂಟು, ಇನ್ಶೂರೆನ್ಸ್ ಕನ್ಸಲ್ಟೆಂಟು, ಗಾಡಿ ಕನ್ಸಲ್ಟೆಂಟು, ಪೆಟ್ರೋಲ್ ಬಂಕು, ಆಯಿಲು, ಸಿಮೆಂಟ್ ಕನ್ಸಲ್ಟೆಂಟು, ಡಿಸ್ಟ್ರಿಬ್ಯೂಟರ್ಶಿಪ್ಪು, ಪ್ರಾಡಕ್ಟು, ಸಪ್ಲೈ ಚೈನು, ಡ್ರೈವರ್ಗಳು, ವೆಹಿಕಲ್ಸ್ಗಳು, ಇಂಥವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರಿಗೆ ತುಂಬಾ ಅದ್ಭುತವಾಗಿರತಕ್ಕಂಥ ಒಂದು ವಾರ ಚೆನ್ನಾಗಿದೆ. ಧನುಸು ರಾಶಿ, ಶುಕ್ರ 6ನೇ ಮನೆ, ಪರವಾಗಿಲ್ಲ. 6ನೇ ಮನೆ ಒಂದು ಪಂಚಮದಲ್ಲಿ ಕೂತಿದ್ದ. ಸೊ 6ನೇ ಮನೆಗೆ ಬಂದಿರೋದು ಒಂದು ಒಳ್ಳೇದೆ. ಗುರು ನೋಡ್ತಿದ್ದಾನೆ, ಸೂರ್ಯ ಪಂಚಮದಲ್ಲಿ, ಫ್ಯಾಂಟಾಸ್ಟಿಕ್. ಆದ್ರೂ ಅರ್ಧ ಅಷ್ಟಮ ಶನಿ ಹೊಡಿತಾನೆ. ಈ ಕಬ್ಬಣ ಕಾದ್ಮೇಲೆ ಹೊಡಿತಾರಲ್ವ, ಹಂಗೆ ಒಡೆದು ಒಂದು 45 ದಿನ ಸ್ವಾಮಿ ನಿಮ್ಮ ಮಳೆಗಾಲ, ಹುಷಾರಾಗಿರಿ. 45 ದಿನ ನಿಮ್ಮ ರಾಜಯೋಗ ಕಾಲ. ಏನೇನಿದೆಯೋ ಅದನ್ನ ಮಾಡ್ಕೊಳ್ಳಿ. ಗೊತ್ತಿಲ್ಲದೆಯೋ ಒಂದು ಲಾಭಾಧಿಪತಿ ಷಷ್ಠಕ್ಕೆ ಬಂದ್ಬಿಟ್ಟು, ಸೊ ದುಡ್ದಿದ್ದೆಲ್ಲ ಎಲ್ಲೋ ಒಂದು ಕೋಟು ಕಟಕಟೆ ಕೊಡೋದು, ಮನೇಲಿ ಶುಭ ಕಾರ್ಯಕ್ಕೆ, ಮದುವೆಗಳಿಗೆ, ಮನೆಗೆ, ಸಾಲಕ್ಕೆ, ಕಮಿಟ್ಮೆಂಟ್ಗೆ. ಒಡವೆಗಳೇನಾದ್ರೂ ಎತ್ತಿಟ್ಕೊಂಡಿದ್ರಿ ಅಂದ್ರೆ ಕಳ್ಕೊತೀರಿ, ಹುಷಾರು. ಇಲ್ಲ ಮಾರ್ಕೋತೀರಿ, ಇಲ್ಲ ಕಳ್ಕೊತೀರಿ, ಇಲ್ಲ ಕೈ ಸಾಲ ಮಾಡ್ಕೋತೀರಿ, ಹುಷಾರಾಗಿರಿ. ಧನುಸು ರಾಶಿ. ಈ ಇಂಜಿನಿಯರಿಂಗ್ ವಿಭಾಗಗಳಲ್ಲಿ ಕೆಲಸ, ಕೃಷಿಗಾರಿಕೆಯಲ್ಲಿ ಕೆಲಸ, ತೋಟಗಾರಿಕೆಯಲ್ಲಿ ಕೆಲಸ, ಸಿಗಡಿ ಬೆಳೆಸೋದು, ಸೀ ಫುಡ್ಡು, ಆಮೇಲೆ ಅದೇನು ಏಡಿ ಬೆಳೆಸೋದು, ಮೀನು ಬೆಳೆಸೋದು, ಇಂಥದ್ದು ಏನೇನೋ ಇದೆ. ಕೆಲವರು ಬೆಳೆಸ್ತಿರ್ತಾರೆ, ಮಾರ್ತಿರ್ತಾರೆ, ಅದು ಎಲ್ರಿಗೂ ಆಗೋದಿಲ್ಲ. ಆಮೇಲೆ ಲೋಕಲ್ ಈ ಒಂದು ತಾಳೆ ಮರದಿಂದ ಏನೋ ಇಳಿಸ್ತಾರಲ್ಲ ಅಂಥದ್ದು, ಶರಾಬು ಕಾರ್ಖಾನೆಗಳಲ್ಲಿ ಕೆಲಸ, ಆಯಿಲ್ ಫ್ಯಾಕ್ಟ್ರಿಗಳಲ್ಲಿ ಕೆಲಸ, ಗೋದಾಮುಗಳಲ್ಲಿ ಕೆಲಸ, ಲೀಗಲ್ ಸಿಸ್ಟಮ್ಗಳಲ್ಲಿ ಅಡ್ವೈಸರ್ ಆಗಿ ಕೆಲಸ, ಪಾರಿಶ್ರಾಮಿಕ ಕೆಲಸ, ಕಬ್ಬಣ ಎತ್ತೋ ಕೆಲಸ, ಬೆಂಕಿಯ ಬಳಿ ಕೆಲಸ, ಹೊಲಗದ್ದೆಗಳಲ್ಲಿ ಕೆಲಸ, ಪಾರಿಶ್ರಾಮಿಕ ಅದೊಂದಿರುತ್ತೆ. ಬಟ್ ಗುರುದೃಷ್ಟಿ ಇರೋದ್ರಿಂದ ಏನು ತೊಂದರೆಗಳೇನಾಗಲ್ಲ, ನಿಂತ್ಕೋತೀವಿ.
ಸೂರ್ಯನ ಪಥಸಂಚಲನೆ ಆಗೋವರೆಗೂ ಒಂದು ಸ್ವಲ್ಪ ಟೆನ್ಷನ್, ಮಕ್ಕಳ ವಿಚಾರದಲ್ಲಿ, ಮರ್ಯಾದೆ ವಿಚಾರದಲ್ಲಿ ಎಚ್ಚರಿಕೆ. ಮಕರ ರಾಶಿ ಪಂಚಮಕ್ಕೆ ಪಂಚಮಾಧಿಪತಿ ಬಂದಿರೋದ್ರಿಂದ ಬ್ಯೂಟಿಫುಲ್. ಆದ್ರೆ ಅಷ್ಟಮಾಧಿಪತಿ ಸುಖದಲ್ಲಿದ್ದಾನೆ. ಇವನ್ ಕೊಡ್ತಾನೆ, ಇವನ್ ಬರ ಇಡ್ತಾನೆ. ನೀವು ಸುಮ್ಮನೆ ಇರಲ್ಲ, ನೀವು ಸ್ವಲ್ಪ ಸ್ಟೈಲು. 1,000 ರೂಪಾಯಿ ಶೂ ತಗೊಳ್ಳೋಣ ಅಂತ ಹೋಗ್ತೀರಿ, 3,000 ರೂಪಾಯಿ ತಗೋತೀರಿ. 1,000 ರೂಪಾಯಿ ಶರ್ಟ್ ತಗೊಳ್ಳೋಣ ಅಂತ ಹೋಗ್ತೀರಿ, 3,000 ರೂಪಾಯಿ ಶರ್ಟ್ ತಗೋತೀರಿ. ಹೋಗೋದು ಒಂದು ಇಡ್ಲಿ ಒಂದು ವಡೆ ಅಷ್ಟೇ, ತಗೊಳ್ಳೋದು ಫುಲ್ ಪ್ಲೇಟ್ ಮೀಲ್ಸ್ ತಗೋತೀರಿ ವಾರ ಅಂತ ಕೆಲಸ ಮಾಡ್ತೀರಿ. ಅವ್ನು ತರಲೆ ಸುಬ್ಬ ಬುಧ ಕುಜನ್ ಜೊತೆ ಕುಳಿತು, ಶನಿ ಜೊತೆ ಕುಳಿತು, 3ನೇ ಮನೆಯಿಂದ ನಿಮ್ಗೆ 6ನೇ ಮನೆ ಗುರು ಕೂತ್ಕೊಬಿಟ್ಟಿದ್ದಾನಲ್ವಾ, ಅದರಿಂದ ಏನ್ ಹೇಳ್ತೀನಿ, ನಿಮ್ಗೆ ಖರ್ಚಾಗ್ಬೇಕೀಗ. ಅದಕ್ಕೇನ್ ಮಾಡಿ, ಮನೆಯವ್ರ ಜೊತೆ, ಮಕ್ಕಳ ಜೊತೆ, ಒಡ ಹುಟ್ಟಿದವ್ರ ಜೊತೆ, ಕುಟುಂಬದವ್ರ ಜೊತೆ ಸೀದಾ ಯಾವ್ದಾದ್ರು ಒಂದು ಕ್ಷೇತ್ರಕ್ಕೂ, ಧರ್ಮಕ್ಷೇತ್ರ, ಪುಣ್ಯಕ್ಷೇತ್ರ, ಶಿವಕ್ಷೇತ್ರ, ಗುರುಕ್ಷೇತ್ರ ಇಂಥದಕ್ಕೆ ಹೋಗಿ ಬನ್ನಿ ಬೇಕಾದ್ರೆ. ಅಂಥದ್ದಾದ್ರೂ ಮಾಡಿ. ಇಲ್ಲ ಮನೆಯಲ್ಲಿ ಅಕ್ಕ ತಂಗಿ ಮಕ್ಕಳು ಇಂಥವ್ರನ್ನ ಕರೆಸಿ ಬರ್ಡೇನೋ ಇನ್ನೊಂದು ಅಂತ ಹೇಳಿದಾಗ ಒಂದಿಬ್ರು ವೈದಿಕರನ್ನು ಕರೆದು ಒಂದು ಪ್ರಸಾದ, ಹೂವು, ಹಣ್ಣು ಇಂಥದ್ದು ಮಾಡಿ ಒಳ್ಳೇದಕ್ಕೆ ಖರ್ಚು ಮಾಡಿ. ಇಲ್ಲ ಸುಮ್ಮನೆ ಅನಗತ್ಯವಾಗಿ ನೀವು ಖರ್ಚು ಮಾಡ್ಕೋತೀರಿ. ಸುಮ್ಮನೆ ಒಂದು ಮಾಲ್ಗೆ ಹೋಗ್ತೀರಿ, ಏನೋ ಒಂದು ಅಂತ 500 ರೂಪಾಯಿ ಇಟ್ಕೊಂಡು ಹೋದವ್ರು 5,000 ರೂಪಾಯಿ ಖರ್ಚು ಮಾಡ್ಕೊಂಡ್ ಬರ್ತೀರಿ. ಮಕರ ರಾಶಿ ಈ ವಾರ ಅಂತ ಒಂದು ಎಂಟರ್ಟೈನ್ಮೆಂಟ್ ಫುಲ್. ಕೈ ತುಂಬ ದುಡ್ಡಿದೆ ಅಂತ ಹೇಳಿದ ತಕ್ಷಣ ಚೆನ್ನಾಗಿ ಖರ್ಚು ಮಾಡ್ಬಿಡೋದು. ಇದ್ದಾಗ ಉಳಿಸಿಕೊಳ್ಳಬೇಕು. ನಿಮ್ಮ ಹತ್ರ ದುಡ್ಡು ಉಳಿಸ್ಕೊಳ್ಳೋದು ಅಬ್ಬ ರಾಮಚಂದ್ರ ಮಕರ ರಾಶಿಯವರು. ಅವ್ರ ಹತ್ರ ದುಡ್ಡಿಲ್ಲ ಅಂದ್ರೆ, ಟಾಪ್ 3 ರಾಶಿಗಳಲ್ಲಿ ಇವರು ಒಬ್ರು ದುಡ್ಡಿಲ್ಲ ಅಂದ್ರೆ ನೀವೇನ್ ಅನ್ಕೊಂಡಿದ್ದೀರಿ? ಏನೇ ಸಮಾರಾಧನೆ ಇದ್ರು ಕೂಡ ಒಂಚೂರು ಉಳಿತಾಯಕ್ಕೆ ಎತ್ತಿಟ್ಟಿರ್ತಾರೆ, ಭದ್ರತೆ ನಾಳೆ ಬಗ್ಗೆ ತುಂಬಾ ಭಯ ಪಡೋ ರಾಶಿಗಳಲ್ಲಿ ಮಕರ ರಾಶಿ ಟಾಪ್ 3ಗಳಲ್ಲಿ ಒಬ್ರು. ಸುಮ್ಮನಿರು ಸ್ವಾಮಿ, ಅವ್ನು ಏನೋ ಇರಲಿ, ಅಳತೆಯಲ್ಲಿ ಖರ್ಚು ಮಾಡೋದ್ರಲ್ಲಿ ನಿಮಗೆ ನೀವು ಸಾಟಿ, ನಿಮ್ ಲಿಮಿಟ್ ಅಲ್ಲಿ ಬದುಕೋದ್ರಲ್ಲಿ ನಿಮಗೆ ನೀವು ಸಾಟಿ, ಬೌಂಡ್ರಿ ಬದುಕೋದ್ರಲ್ಲಿ ನಿಮ್ಗೆ ನೀವು ಸಾಟಿ. ಈ ವಾರ ಅದನ್ನ ಒಂಚೂರು ಹಾಕೊಳ್ಳಿ. ನೈಸ್ ನೈಸ್, ಚೆನ್ನಾಗಿದೆ. ವೃತ್ತಿಗೆ ಸಂಬಂಧಪಟ್ಟಂಥದ್ದು ಏನು ತೊಂದರೆ ಇಲ್ಲ. ತುಂಬ ಭಾರದ್ದು ಟೆನ್ಷನ್ದು ಕೆಲಸ ಮಾಡೋದು, ತುಂಬ ಬುದ್ಧಿ ಉಪಯೋಗಿಸೋದೆಲ್ಲ ಮಾಡಬೇಡಿ. ಗೋ ಇಟ್ ಇನ್ ಸಿಂಪಲ್ ವೇ, ಇಟ್ ಕೀಪ್ಸ್ ಯು ಹ್ಯಾಪಿ. ಇನ್ನು ಕುಂಭರಾಶಿ ಸುಖಾಧಿಪತಿ ಸುಖಂ, ಭಾಗ್ಯಾಧಿಪತಿ ಸುಖಂ, ಸಪ್ತಮಾಧಿಪತಿ ವಿಜಯಂ ವಿಕ್ರಮಂ, ವಿಜಯಾಧಿಪತಿ ಇನ್ ಧನಂ, ಪೂರ್ವ ಪುಣ್ಯ ಸ್ಥಾನಾಧಿಪತಿ ಧನಂ, ಪೂರ್ವ ಪುಣ್ಯ ಸ್ಥಾನದಲ್ಲಿ ಗುರು. ಸೂಪರ್ ಇರುತ್ತೆ ಈ ವಾರ ನಿಮಗೆ. ವೃತ್ತಿ, ಉದ್ಯೋಗ, ಹಣಕಾಸು, ಓಡಾಟ, ಸುತ್ತಾಟ ಇದೆ. ಆದರೆ ಒಂಟಿ ಗುರು ಒಂದು ಬಾಧೆ ಇದೆ. ಮಕ್ಕಳ ವಿಚಾರ, ಮನೆ ವಿಚಾರ. ತುಂಬಾ ಒಳ್ಳೆಯವರಾಗಬೇಡಿ. ನಾನು ಏನ್ ಹೇಳಿದ್ರು ನೀವು ಕೆಟ್ಟವರಾಗಲ್ಲ. ಅದಕ್ಕೊಂದು ಟೆಕ್ನಿಕ್ ಹೇಳ್ಕೊಡ್ತೀನಿ ಇನ್ಮೇಲೆ. ಕೆಟ್ಟದ್ದು ಬೇಡ, ಒಳ್ಳೇದು ಬೇಡ, ಫೋನೇ ಎತ್ತಬೇಡಿ, ಬ್ಯುಸಿ ಇದ್ದೆ. ಕುಂಭರಾಶಿ ಅಂತದೊಂದು. ಎಸ್ ಅಂದ್ರೆ ತಾನೆ ನೋವು. ಎಸ್ ಅಂದ್ರೆ ತಾನೆ ನೋವು. ನೋವಿನೇ ಅಂದಿಲ್ವೇ? ಹೇಳ್ತೀನಿ ಅಂತೇಳಿ ಏನ್ ಕೇಳಿದ್ರು ಹೇಳ್ತೀನಿ, 1-2 ದಿನ ಟೈಮ್ ಕೊಡಿ, ಹೊರಗಡೆ ಇದ್ದೀನಿ, ಬ್ಯುಸಿ ಇದ್ದೀನಿ ಅಂತ ಹೇಳ್ಬಿಟ್ಟು. ಯಾರಾದ್ರೂ ದುಡ್ಡು ಕೇಳಿದ್ರೆ ಮಾತ್ರ ಕುಂಭರಾಶಿ ಒಂದು ಹೇಳ್ತಾನಲ್ವಾ, ಮೊದಲೇ ಒಂದು ಸುಮ್ಮನೆ ಒಂದು ಸಣ್ಣದಾಗ ಒಂದು 50,000 1 ಲಕ್ಷದ್ದು ಗೋಲ್ಡ್ ಅಡ ಇಟ್ಬಿಟ್ಟು ಅದ್ರದ್ದು ಒಂದು ರೆಸಿಪ್ಟ್ ಕೊಡ್ತಾನೆ, ಬಿಡಿಸ್ಕೊಂಬಿಡಿ. 50,000ಕ್ಕೆ 1% ಎಷ್ಟಾಗ್ತಾನೆ, ಒಂದು 500 ರೂಪಾಯಿ ಕಟ್ಬಿಟ್ಟು ಬಿಡಿಸ್ಕೊಂಡ್ಬಿಡೋಣ. ಹಣ ಇಟ್ಟಿದ ರೆಸಿಪ್ಟ್ ಇರುತ್ತಲ್ಲ, ಅದನ್ನ ಇಟ್ಕೊಳ್ಳಿ. ತುಂಬಾ ಜನ ಕಂಪ್ಲೇಂಟ್ ನನ್ಗೆ ಈಗೀಗ, ಗುರುಗಳೇ ನೀವು ಹೇಳ್ಕೊಟ್ಟಿದ್ದ ಟೆಕ್ನಿಕ್ ನಮ್ಗೆ ರಿವರ್ಸ್ ಆಗ್ತಿದೆ, ಅರ್ಜೆಂಟಿಗೆ ದುಡ್ಡು ಕೇಳಿದ್ರೆ ನಮಗೆ ಕಳಿಸ್ತಾವ್ರೆ ಅಂತ. ಯಾರೋ ಕೇಳಿದ್ರು ವಾಟ್ಸಪ್ಪಲ್ಲಿ ಕಳಿಸಿ, ಒಂದು ಅರ್ಧ ಗಂಟೆ ಮಾತಾಡ್ತೀನಿರು ಅಂತ ಹೇಳ್ಬಿಟ್ಟು ಏನ್ ಮಾಡಿ, ಒಂದು ಫೋಟೋ ಕಾಪಿ ಕಳಿಸ್ಬಿಟ್ಟು ವಾಟ್ಸ್ ನೋಟ್, ಅಣ್ಣ ನಾನೇ 50,000 ಕಡ ಇಟ್ಟಿದ್ದೀನಿ, ಒಂದು 2-3 ತಿಂಗಳಾಗಿದೆ, ಬಡ್ಡಿ ಇನ್ನೂ ಕಟ್ಟಿಲ್ಲ, ಏನು ಮಾಡೋದು ನನಗೆ ತೋರಿಸ್ತಿಲ್ಲ ಅಷ್ಟೇ ಹೇಳಿ. ನೀವು ಮಾತ್ರ ನೆನ್ಪಿಟ್ಕೊಳ್ಳಿ, ತುಂಬ ನೋವು ತಿಂತೀರಿ. ಇದೇ ಮಾಡ್ಕೊಂಡಿರೋದು, ನಿಮಗಿಲ್ಲ ಅನ್ನೋದು ಬರಲ್ಲ. ಹೇಳ್ತೀನಿ ಏನು ಇನ್ಮೇಲೆ. 1-2 ದಿನ ಅವ್ನು ನಾಚಿಕೆ ಬಿಟ್ಟು ತಿರ್ಗಾ ಬಂದ ಅಂದರೆ ತಿರ್ಗಾ ಎತ್ತಬೇಡಿ ಫೋನ್, ಸಿಗಬೇಡಿ. ಸಿಕ್ಕಿದ್ರು ಹೌದೇನೋ ಹೇಳ್ತೀನಿ ಕಣ. ಇನ್ನೂ ನಾಚಿಕೆ ಬಿಟ್ಟು ಬರ್ತಾರೆ ಕೆಲವರು. ಅಷ್ಟಲ್ಲಿ ಅರ್ಥ ಆಗ್ಬೇಕು. 2 ಸಲ ಕೊಡಲ್ಲ ಅಂದ್ಮೇಲೆ, ಇಲ್ಲ ಅಂತ ಹೇಳ್ತಿಲ್ಲ ಅಂದ್ಮೇಲೆ ಬರ್ತಾರೆ. ನೀವು ಕೊಟ್ರೆ ತಗೊಳಕ್ಕಾಗಲ್ಲ ಸ್ವಾಮಿ. ಷಷ್ಠಾಧಿಪತಿ ಸಪ್ತಮ ನೀವು ಕೇಳಲ್ಲ ಸ್ವಾಮಿ. ನೀವು ಒಳಗಡೆ ನಾನು ನೋವು ತಿನ್ನೋರು ಸ್ವಾಮಿ.
ನೀವು ಕುಂಭರಾಶಿ, ನೀವು ಯಾರಿಗೇನು ಮಾಡಿಲ್ಲ ನಿಮ್ಮನ್ನೇ ಕೊಟ್ಬಿಟ್ಟಿದ್ದೀರಿ ಗೊತ್ತಾ. ನಿಮ್ಮನ್ನು ಯಾರಾದರೂ ಪ್ರೀತಿಯಿಂದ ಐ ಲವ್ ಯು ಅಂದ್ಬಿಟ್ರೆ ಹೆಂಡತಿ ಮಕ್ಕಳು ಇರೋದು ಕೂಡ, ಗಂಡ ಇರೋದು ಕೂಡ ಮರ್ತೋಗ್ಬಿಡ್ತಾರೆ. ನಿಮ್ಮನ್ನು ಕೊಟ್ಬಿಡ್ತಾರೆ ನೀವು. ಕುಂಭರಾಶಿ ಆಗಿದೆ ಅದು, ನಾನು ನೋಡಿದ್ದೇನೆ. ತೀರಾ ಪೆದ್ದರು, ತೀರಾ ಮುಗ್ಧರು ಮಕ್ಕಳು ನೀವು. ಇನ್ನೊಬ್ಬ ಕಮೆಂಟ್ ಆಗ್ಬಿಡೋದು. ನಿಮ್ಗೆ ಬೇಕಿರೋದು ಇಷ್ಟೇ, ಒಂದು ಶಾಂತವಾದ ಜೀವನ ಖಂಡಿತ ಇದೆ. ನಿಮ್ಗೆ ಅದಿದೆ, ನನ್ನ ಮಾತು ಕೇಳಿ. ಅದರಲ್ಲಂತೂ ನವೆಂಬರ್ 1ರಿಂದ ಕನ್ನಡ ರಾಜ್ಯೋತ್ಸವ ಅಂದ್ರೆ ಕುಂಭ ರಾಜ್ಯೋತ್ಸವ ಶುರು. ಗೋದಾವರಿ ಪುಷ್ಕರದಲ್ಲಿ 7ನೇ ಮನೆಗೆ ಗುರು ಬರ್ತಾನೆ ಗೊತ್ತಾ. ಗಂಗಾ ಪುಷ್ಕರ ದಾಟಿ ಬಿಡ್ತಾನೆ. ಅದಕ್ಕೆ ಈಗಲಿಂದಲೇ ಸಿದ್ಧತೆ ಮಾಡ್ಕೊಳ್ಳೆ. ಏನ್ ಗೊತ್ತಾ, ಹೇಳ್ತೀನಿರಪ್ಪ, ನೀವು ಕೇಳಲ್ಲ, ಸ್ವಾಭಿಮಾನಿ. ಅಲ್ಲಿ ಮೋಸ ನಡೀತಿದ್ರು ನಿಮಗೆ ಕೊಟ್ಟಿರ್ಲಿಲ್ಲ ಅಂದ್ರೂ ಕೂಡ ನೀವು ಕೊಟ್ರೇ ಒಳ್ಳೆಯವರಪ್ಪ. ಇನ್ನೂ ಒಂದ್ ಏನ್ ಮಾಡ್ತಾರೆ ಗೊತ್ತಾ ಕುಂಭರಾಶಿಗೆ, ನೀವು ಕೊಡ್ಲಿಲ್ಲ ಅಂದ್ರೆ ಕೆಟ್ಟವರು. ಕೊಡಲ್ಲ ಅಂದ ಅವನು. ಏನು ಇವನ್ ಕೊಟ್ಟ ಹಾಗೆ ಅಲ್ಲ, ತಗೊಳ್ಳೋದೇ ಸಾಲ, ತಗೊಳ್ಳೋದೇ ಸಹಾಯ. ಕೊಡ್ಲಿಲ್ಲ ಅಂದ್ರೆ ಇವನು ಹಂಗನ್ನ ಅನ್ನಿಸ್ಕೊಂಡಿದ್ದೀರಾ ಇಲ್ವಾ ಹೇಳಿ. ಸುಷ್ಮಾ, ಸುಪ್ರಿಯಾ, ಸುಮತಿ, ಸುನೀತಾ, ಸುಧಾಕರ್, ಸುಬ್ರಹ್ಮಣ್ಯ, ಸಂಜೀವು ಇಲ್ಲ ಅಂತ ಹೇಳ್ಬಿಡಿ ನೀವು ಈ ಅಕ್ಷರಗಳಲ್ಲಿ ಕುಂಭರಾಶಿ. ಅದಕ್ಕೆ ನೀವು ಯಾರಿಗೂ ಸಿಗದೆ ಮೌನವಾಗಿ ಎಲ್ಲೋ ಹೋಗಿ ಕೂತು ಬಿಡ್ತೀರಿ. ಈ ವಾರ ಆದ್ರಿಂದ ಏನಾದ್ರೂ ಅಂದ್ಕೊಳ್ಳಿ. ಅಯ್ಯಯ್ಯ ಅವ್ನ ಮಾತು ಕತ್ಕೊಂಡು ಏನಾಗ್ಬೇಕು ನಮ್ಗೆ. ನಾಯಿ ಬೊಗಳಿದ್ರೆ ನಾಗ್ಲೋಕ ಆಳ, ಅವ ಬೊಗಳ್ಕೊ ಹೋಗು. ಇಲ್ಲ ಅವ್ನು ಬೊಗಳ್ತಾನೆ ಅಂತ ಅವ್ನು ಹಿಂದ್ಗಡೆ ಹೋದ್ರಿ ಅಂದ್ರೆ ಸಿಂಹಕ್ಕೆ ಬಾಸುಂಡಿ ಅಂತ ಹೇಳಿದೀನಲ್ವಾ, ಅಂತ ಕತೆ ಆಗ್ಬಿಡುತ್ತೆ. ಕುಂಭ ಈ ವಾರ ಅದನ್ನು ನೋಡ್ಕೊಂಡು ಚೆನ್ನಾಗಿದೆ. ಗೌರವಂ, ಧನಪ್ರಾಪ್ತಿ, ಮಾಧ್ಯಮದಲ್ಲಿರೋರು, ಬಂಗಾರ, ಬೆಳ್ಳಿ, ಆಭರಣ, ಅಕ್ಷಯ ತೃತೀಯ ನಿಮಗಿದೆ. ಒಂದು ಒಳ್ಳೆ ಗಾಡಿ ತಗೊಳ್ಳೋದು, ಮನೆ ತಗೊಳ್ಳೋದು, ಜಾಗ ತಗೊಳ್ಳೋದು, ವ್ಯವಹಾರಗಳ ಅಭಿವೃದ್ಧಿ. ಬ್ಯೂಟಿಫುಲ್ ವೀಕ್. ಮೀನರಾಶಿ ತೃತೀಯಾಧಿಪತಿ ತೃತೀಯಕ್ಕೆ ಬಂದಿದ್ದಾನೆ. ಆರಂಭ ಒಂದೇ. ಷಷ್ಠಾಧಿಪತಿ ಸೂರ್ಯ ಕದಲ್ಬೇಕು, ಅವನು 3ನೇ ಮನೆಗೆ ಬರಬೇಕು. ಅದರಿಂದ ಸ್ವಲ್ಪ ದಳದಲ್ಲಿ ಇರುತ್ತೆ. ಶನಿ ಕುಜ, ದೊಡ್ಡ ಇಂಡಸ್ಟ್ರಿ ಇದೆ, ಫ್ಯಾಕ್ಟ್ರಿ ಇದೆ, ಕಂಪನಿ ಇದೆ, ದೊಡ್ಡದಾದಂಥ ಆಯಿಲ್ಲು, ಲೇಬರ್ ಮ್ಯಾನೇಜ್ಮೆಂಟು, ಸಾವಿರಾರು ಮಂದಿ ಕಾರ್ಮಿಕರು, ನೌಕರರು, ಇಂಥ ಒಂದು ವೃತ್ತಿ ಉದ್ಯೋಗಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ. ಮೀನು, ಫುಡ್ಡು, ನೀರು, ತುಪ್ಪ, ತುಂಬಾ ನೆಗೆಟಿವ್ಸ್ಗಳು ನಿಮ್ಮ ಸುತ್ತಲೂ ಹರಡತಕ್ಕಂಥದ್ದಾಗುತ್ತೆ. ಕದಲ್ಲೇಬೇಡಿ. ಫಿಕ್ಸ್ಡ್ ಇನ್ಕಮ್ ಕೊಟ್ಬಿಟ್ಟಿದ್ದಾನೆ, ಫಿಕ್ಸ್ಡ್ ಖರ್ಚು ಕೊಟ್ಬಿಟ್ಟಿದ್ದಾನೆ. ನಿಮ್ಗೆ ಶನಿ ಇರೋವರೆಗೂ ನಿಮ್ಗೆ ಭಯಪಡ್ಬೇಡಿ. ಎಲ್ಲರೂ ಹೇಳ್ತಾರೆ ಮೀನ್ ರಾಶಿ 7.5 ಇರ್ಲಿ, ಲಾಭಾಧಿಪತಿ ಅವನು ಕೊಡ್ತಾನೆ, ವ್ಯಯಾಧಿಪತಿ ಕೂಡ ಕೊಡ್ತಾನೆ, ಸಪ್ತಮಾಧಿಪತಿ ಸಾರದಲ್ಲಿ ಬರ್ತಾನೆ, ಇರ್ಲಿ, ಸುಖಾಧಿಪತಿ ಸಾರದಲ್ಲೂ ಬರ್ತಾನೆ. ಏನ್ ಮಾಡಬೇಕು, ಜಸ್ಟ್ ಮೂವ್ ಆನ್. ಎಂಥದ್ದು ಸ್ವಲ್ಪ ಹೆಡ್ಡೇಕ್ ಬರೋದು, ಟೆನ್ಷನ್ ತಗೊಳ್ಳೋದು, ಕೋಪ ಮಾಡ್ಕೊಳ್ಳೋದು, ಬೇಜಾರು ಮಾಡ್ಕೊಳ್ಳೋದು, ಇಷ್ಟು ಮೋಸ. ನಾವು ಯಾರಿಗೋ ಹೊಟ್ಟೆ ಹೊಡೆದಿದ್ವಿ, ನಾವು ಯಾರಿಗೋ ಅನ್ನ ಕಿತ್ಕೊಂಡಿದ್ವಿ ಅನ್ನಿಸ್ತಕ್ಕಂಥದ್ದು ಅನ್ಸುತ್ತೆ. ಇದೇ ನೀವು ಒಂಚೂರು ಬೆಳೆದ್ ನೋಡಿ. ಮೊನ್ನೆ ಒಂದು ರೀಲ್ ನೋಡ್ತಿದ್ದೆ, ಯಾರೋ ಪುಣ್ಯಾತ್ಮರು ಯಾರೋ ಒಂದು ಉದ್ಯಮ ಕರ್ನಾಟಕದಲ್ಲಿ ಕಟ್ಟಿದ್ದಾರೆ. ಇವ್ರಿಗೇನೋ ಹೊಟ್ಟೆವರಿ ಇಷ್ಟ ಇಲ್ವಾ, ಅಲ್ಲಿ ಹೋಗ್ಬಾರ್ದು. ಅದು ಒಂದು ಫುಡ್ ಕೋರ್ಟ್ ಇರ್ಬೋದು, ಹೋಟೆಲ್ ಇರ್ಬೋದು, ಇಲ್ಲ ಅದೊಂದು ಈವೆಂಟ್ ಮ್ಯಾನೇಜ್ಮೆಂಟ್ ಇರ್ಬೋದು. ಈಗ ಒಂದು ಫುಡ್ ಕೋರ್ಟೇ ತಗೊಳ್ಳೋಣ. ಒಂದು ಹೋಟ್ಲಲ್ಲಿ ಒಂದು 40 ರೂಪಾಯಿ ಇದೆ, ಇನ್ನೊಂದು ಹೋಟ್ಲಲ್ಲಿ 20 ರೂಪಾಯಿ ಇದೆ, 5 ಸ್ಟಾರ್ ಹೋಟ್ಲಲ್ಲಿ 400 ರೂಪಾಯಿ ಕೂಡ ಇದೆ. ಏನು ಬೇಡ, ನೀವು ಸ್ಟಾರ್ ಬಕ್ಸ್ಗೆ ಹೋಗ್ಬಿಡಿ. ನಾನಂತೂ ಹೋಗಿಲ್ಲ. ಕಾಫಿ ಡೇಗೆ ಹೋಗ್ಬಿಡಿ, 150 ರೂಪಾಯಿ 180 ರೂಪಾಯಿ ತುಂಬಿ ಇರ್ತವೆ. ಅದೆಲ್ಲ ಏನೂ ಇಲ್ಲ. ಹೊಸದಾಗಿ ಒಬ್ರು ಕಟ್ಟಿದ್ದಾರೆ ಒಂದು ಹೊಸ ರೆವಲ್ಯೂಷನ್ ಹಾಲ್, ಹಿಂಗಂತೆ ಹಂಗಂತೆ ಅದಂತೆ, ಇನ್ನೇನಿಲ್ಲ. ನಮ್ಮ ರಾಮೇಶ್ವರಂ ಕೆಫೆ ಕನ್ನಡದವ್ರಿಗೆ 10,000 ಮಂದಿಗೆ ಮೇಲೆ ಕೆಲಸ ಕೊಟ್ಟಿದ್ದಾರೆ. ರಾತ್ರಿ 1 ಗಂಟೆವರೆಗೂ ಊಟ ಇರುತ್ತೆ ರೀ. ಬೆಳಗ್ಗೆ 4 ಗಂಟೆಗೆ ಅವ್ರು ಲೂಟಿ ಮಾಡ್ತಿದ್ದಾರೆ. ನೀವು ಹೋಗ್ಬೇಡಿ ಸ್ವಾಮಿ, ನೀವು ಬಂಡವಾಳ ಹಾಕಿದ್ದೀರಾ. ಒಬ್ಬೊಬ್ಬರಿಗೆ ಸಂಬಳ 40,000 ರೂಪಾಯಿ, ಆವ್ರೇಜ್ ಸ್ಯಾಲ್ರಿ 40,000. ಊಟ ತಿಂಡಿ ಉಳ್ಕೊಳ್ಳೋದು ಅಂದ್ರೆ ಇನ್ನೊಂದು 20,000, 60,000 ಕೆಳಗಡೆ ಇಲ್ಲ. ಒಂದು ಹೋಟ್ಲಲ್ಲಿ ಕಡಿಮೆ ಅಂದ್ರು 300 ಜನ ಕೆಲಸ ಮಾಡ್ತಾರೆ. 300 ಜನ ಸಹಾಯಕರಿಂದ ಹಿಡಿದು, ಕ್ಲೀನರ್ಸ್ ಇಂದ ಹಿಡಿದು, ಒಬ್ಬರಿಗೆ ಆವ್ರೇಜ್ಲಿ 50,000ನೇ ಇಟ್ಕೊಳ್ಳಿ. ಊಟ ತಿಂಡಿ ಉಳ್ಕೊಳ್ಳೋದು, ಬಟ್ಟೆ, ಕ್ಲೀನಿಂಗ್, ಇದೆಲ್ಲ 10 ಜನಕ್ಕೆ 5 ಲಕ್ಷ.
100 ಜನಕ್ಕೆ 50 ಲಕ್ಷ, 1.5 ಕೋಟಿ ರೂಪಾಯಿ ತಿಂಗಳಾದ್ರೂ ಕೊಡ್ಬೇಕು ಸ್ವಾಮಿ. ಅದ್ರ ಮೇಂಟೆನೆನ್ಸ್ ಎಷ್ಟು, ರೆಂಟ್ ಎಷ್ಟು, AC ಎಷ್ಟು, ಇವುಗಳ ಖರ್ಚುಗಳೆಲ್ಲ ತಗೊಂಡ್ ಬನ್ನಿ ನೋಡೋಣ. ಸುಮ್ಮನೆ ಅಲ್ಲ ಅದೊಂದು ಬ್ರ್ಯಾಂಡ್ ಆಗಿ ತಗೊಂಡ್ ಬರೋದು. ಇನ್ನೊಂದು ಹಾಕಿದರೆ ಒಬ್ರು ತುಂಬಾ ಚೆನ್ನಾಗಿ ಹಿಂಗಂತೆ ಹಂಗಂತೆ ಈ ರೀತಿ ಈ ಒಂದು ಪ್ರಕೃತಿಯ ಒಂದು ವಿಕೃತಿಗಳಿದ್ದಾವಲ್ವಾ. ನಿತಿನ್ ಕಾಮತ್ ಬಗ್ಗೆನು ಏನು ಕಷ್ಟಪಡದೆ ಕಮಿಷನ್ ಹೊಡಿತಾವನಪ್ಪ ಅವನು, ಬೇಜಾನಂತ. ನೀನು ಮಾಡಪ್ಪ, ನೀನು ನಡೆಸು ಅಂಥದ್ದೊಂದು ಇಲ್ಲ. ಎಷ್ಟು ದೊಡ್ಡ ಬ್ರೋಕರೇಜ್ ಟ್ರೇಡಿಂಗ್ ಕಂಪ್ನಿ ಕಟ್ಟಿದ್ದಾರೆ ಗೊತ್ತಾ, ಇನ್ಸ್ಟೆಂಟ್ ಅದ್ಭುತವಾಗಿ ಕಟ್ಟಿದ್ದಾರೆ. ಅಂತ ನಾಲೆಜ್ ನಾವು ಬಳಸ್ಕೊಳ್ಳಲ್ಲ. ಎಲ್ಲೆಲ್ಲಿ ಒಳ್ಳೇದಿರುತ್ತೋ ಅದಕ್ಕೊಂದು ಹುಟ್ಕೋತಾರೆ. ಹುಟ್ಟುಕೊಳ್ಳ ಶತ್ರುಗಳಿರಬೇಕು. ಅಯ್ಯೋ ಆಗಲೇ ನಾವು ನೆಮ್ಮದಿಯಾಗಿ ಮಲಗೋದು. ಮೀನರಾಶಿಗೆ ಯಾವಾಗಲೂ ಇರುತ್ತೆ. ಈ ಶನಿ ಕೂತಿದ್ದಾನಲ್ವಾ, ನಿಮ್ಮನ್ನು ಹಿಂಗೆ 100 ಕಣ್ಣು ನೋಡ್ತಿರುತ್ತೆ. ಬಲವಾಗಿ ಕೂತಿದ್ದೀರಿ, ಕೂತ್ಕೊಳ್ಳಿ, ಏನಾಗಲ್ಲ, ಎಂಥದ್ದಾಗಲ್ಲ. ಗುರು ಪ್ರೊಫೆಷನ್ ಹೌಸ್ ಅನ್ನ ನೋಡ್ತಿದ್ದಾನೆ, ಶಕ್ತಿಕಾರಕ ಶಕ್ತಿ ಸ್ಥಾನಕ್ಕೆ ಶುಕ್ರ ಬಂದಾಯ್ತು, ಏನು ತೊಂದರೆ ಆಗೋಲ್ಲ. ಧೈರ್ಯವಾಗಿ ಮುಂದಕ್ಕೆ ಹೋಗಿ. ಎಸ್ಪೆಷಲಿ ವಿಶೇಷವಾಗಿ ಸ್ಟೀಲು, ಸಿಮೆಂಟು, ಕನ್ಸ್ಟ್ರಕ್ಷನು, ವೈದಿಕ, ಸರ್ಜನ್ಸು, ಡಾಕ್ಟರ್ಸು, ಮೆಡಿಕಲ್ ಲೈನು, ಎಜುಕೇಷನ್ ಲೈನು, ಫೌಂಡೇಶನ್ ಲೈನು, NGO ಲೈನು, ಇಂಥವುಗಳಲ್ಲಿ ಒಂದು ವೃತ್ತಿ, ಉದ್ಯೋಗ, ವ್ಯವಹಾರ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿಯನ್ನು ಕಾಣತಕ್ಕಂಥ ಒಂದು ವಾರ. ಎಲ್ಲರಿಗೂ ಒಳ್ಳೆಯದಾಗಲಿ.